ಇವನ ಜೀವನ ಪುಸ್ತಕದಲ್ಲಿ ಕೆಲವು ಪುಟಗಳನ್ನು ತಿರುಗಿಸ್ತಾ ಹಿಂದಕ್ಕೆ ಹೋದ್ರೆ ಈ ಊರಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ಈ ಊರಿಗೆ ನಾನೊಬ್ಬ ದೊಡ್ಡ ಆದರ್ಶ ವ್ಯಕ್ತಿ ಆಗ್ಬೇಕು ಅಂತ ಬೆಂಗಳೂರು ಸಿಟಿಗೆ ಹೋಗಿ ಈ ನನ್ನ ಮೆದುಳನ್ನ ಇನ್ನೂ ಸ್ವಲ್ಪ ಉಪಯೋಗಿಸಿ ತುಂಬಾ ದೊಡ್ಡ ಮನುಷ್ಯನಾಗಿ ಮತ್ತೆ ಈ ಊರಿಗೆ ಬರ್ತೀನಿ. ಅದಕ್ಕೆ ನನ್ನ ಪ್ರತಿಯೊಂದು ಹೆಜ್ಜೆನೂ ಈ ಚಿಕ್ಕ ವಿಡಿಯೋ ಕ್ಯಾಮೆರಾದಲ್ಲಿ ಪಿಕ್ಚರೈಸ್ ಮಾಡಿಸ್ತಾ ಇದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಾನೊಬ್ಬ ಜೀನಿಯಸ್. ಈ ವಿಷಯದ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರ್ಬೇಕಲ್ಲ. ಸ್ಟಾಪ್. ಆ ವಿಷಯ ನಾವ್ ಹೇಳ್ಬೇಕು. ಕಟ್. ಓಯ್ ಬಾಯ್ ಮುಚ್ಚ್ರೋ. ನೋ ಜೋಕ್. ಆಕ್ಷನ್. ಮನುಷ್ಯನ್ ಮೆದುಳಲ್ಲಿ 100 ಕೋಟಿಯಷ್ಟು ಎಲಿಮೆಂಟ್ಸ್ ಆಫ್ ಪವರ್ ಇರುತ್ತೆ. ಅದ್ರಲ್ಲಿ ನಾವು ಕೇವಲ 0.25% ಮಾತ್ರನೇ ಉಪಯೋಗಿಸ್ತಾ ಇದೀವಂತೆ. ಮೇಧಾವಿಗಳು 10% ಉಪಯೋಗಿಸಿ ಈ ಪ್ರಪಂಚದಲ್ಲೇ ತುಂಬಾ ದೊಡ್ಡ ಮನುಷ್ಯರಾದ್ರಂತೆ. ದೊಡ್ಡ ದೊಡ್ಡ ವಿಷಯಗಳನ್ನ ತಿಳ್ಕೊಂಡ್ರಂತೆ. ನಮ್ಮ ಐನ್ಸ್ಟೀನ್ ತರ. ಓಕೆ, ಈಗ ನನ್ನೂ ಒಬ್ಬ ಮೇಧಾವಿ ಅಂತಾನೆ ಅನ್ಕೊಳ್ಳಿ. ನಗಾಡಿ ನಗಾಡಿ. ಅರ್ಕೆ ನೀನೇ ಕಣು ನಮ್ಮೂರಿನ ಜೀನಿಯಸ್. ನಮ್ಮನಿ ಸೋಲಾರ್ ಪನಿಷ್ಮೆಂಟ್ ಕಾಪಾಡೋ. ಓ, ಆ ಕ್ರ್ಯಾಕ್ ದೇಶಭಕ್ತಿ ಮೇಷ್ಟ್ರು ನಿಮ್ಗೂ ಕೊಟ್ನಾ ಚಪ್ಲಿ ಇಲ್ದೆ ಬಿಸಿಲಲ್ಲಿ ನಿಂತ್ಕೊಳ್ಳೋ ಪನಿಷ್ಮೆಂಟ್? ಹೌದ್ ಕಣೋ, ಇವತ್ ನಾವೆಲ್ಲ ಒಬ್ಬೊಬ್ರು 100 ರೂಪಾಯಿ ಕೊಡ್ತೀವಿ ನಿನ್ನ ಬುದ್ಧಿವಂತಿಕೆ ಪ್ರಶಸ್ತಿಯಾಗಿ. ನೀನ್ ಅರ್ಜೆಂಟ್ ಆಗಿ ದೇಶಭಕ್ತನಾಗ್ಬಿಡ. ಈ ಪ್ರಪಂಚದಲ್ಲಿ ಯಾವುದೇ ಕೆಲ್ಸನೂ ಯಾರಿಗೂ ಕೂಡ ಫ್ರೀ ಆಗಿ ಮಾತ್ರ ಮಾಡ್ಕೊಡ್ಬಾರ್ದು. ಪ್ರತಿಯೊಂದು ನಿಮಿಷನೂ ಇಂಪಾರ್ಟೆಂಟು. ಟೈಮ್ ಇಸ್ ಮನಿ. ಅರ್ಕೆ ಕೊರಿಯರ್. ಎಸ್, ಕೆಲ್ಸ ಬಂದಿದೆ. ಸರ್ಟಿಫಿಕೇಟ್ ಇಲ್ವಲ್ಲೋ? ನಾನ್ ಜೀನಿಯಸ್ ಅಲ್ವೇನೋ. ಬೆಂಗಳೂರಿನಲ್ಲಿ ಸ್ವಲ್ಪ ಹುಷಾರು. ಮೊದ್ಲೇ ಹಣವಂತರೇ ಜಾಸ್ತಿ, ಹಾಗೆ ಜಂಬಾನು ಜಾಸ್ತಿ. ನೋ ಪ್ರಾಬ್ಲಮ್. ನನಗೋಸ್ಕರ ಒಂದ್ MNC ಕೆಲ್ಸ ಕಾಯ್ತಾ ಇದೆ. ಹಣವಂತ್ರಿದ್ರೆ ನನ್ಗೇನು, ನಾನ್ ಜೀನಿಯಸ್ ಅನ್ನೋದು ಎಲ್ರಿಗೂ ಗೊತ್ತಾಗೇ ಬಿಡತ್ತೆ ಬಿಡು. ನೋಡು, ಜಂಬ ಕೊಚ್ಕೋತಾ ಇದ್ದಾನೆ. ಏಯ್, ಹೌದು, ಮತ್ತೆ ಐನ್ಸ್ಟೀನ್ ಆದ್ಮೇಲೆ ನೀನೇ ಕಣು. ನಿನ್ ಬಗ್ಗೆ ನೀನೇ ಡಂಗುರ ಬಾರ್ಸೋದ್ರಲ್ಲಿ ನೀನೇ ಸಾಟಿ. ಓಕೆ ಓಕೆ, ಬಾಯ್ ಬಾಯ್. ಅಲ್ಲೇನೇ ಕಾಣ್ತಾ ಇಲ್ವಲ್ಲ, ನಾನ್ ಈ ವಿಂಡೋ ಸೀಟ್ ಅಲ್ಲಿ ಕೂತ್ಕೊಂತೀನಿ. ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಈ ಕಡೆ ಸೀಟ್ ಅಲ್ಲಿ ಕೂತ್ಕೊಂತೀನಿ. ಬಾಯಿ ಈ ಕಡೆ. ಓಕೆ ಓಕೆ ಓಕೆ. ಒಳ್ಳೆ ಕೇಸ. ಇದನ್ ಹೇಳಕ್ಕೆ ಇಷ್ಟೊಂದ್ ಎಳಿಬೇಕಾ? ಅಯ್ಯೋ, ಒಳ್ಳೆ ಗಂಡ್ಬಿರಿ ಮುದ್ಕಿನ ಏನೋ ಗೊಣಗ್ತಾ ಇದೀಯಾ? ಇಲ್ಲಿ ತರ ಗಡ್ಡ ಏನಿಲ್ಲ, ನೀನ್ ಕೂತ್ಕೋ ಕೂತ್ಕೋ ಕೂತ್ಕೋ, ಆರಾಮ ಕೂತ್ಕೋ. ಕೂತ್ಕೋ. ಆರ್ಕೆ ಬೆಂಗಳೂರಿಗೆ ಹೋಗ್ತಾ ಇದೆಯಂತೆ. ಕೆಲ್ಸ ಬಂತಲ್ಲ. ಒಬ್ಬಾ, ಏನಿನ್ನು ಮದ್ವೆ ಆಗಿಲ್ವೋ? ಇಲ್ಲ ಅಂದ್ರೆ ಯಾರನ್ನಾದ್ರೂ ನೋಡಿ ತಾಳಿ ಕಟ್ಬಿಡು. ಆಗ ಈ ಸೀಟ್ ನಲ್ಲಿ ನೀನು ಅವಳು ಇಬ್ರು ಹಾಯಾಗಿ ಕುತ್ಕೋಬಹುದು. ವಾಟ್ ಎ ಫಿಲಾಸಫಿ. ಕಂಡಕ್ಟ್ರು, ಯಾವ್ದು ಸಿನಿಮಾ? ರಾಜ್ಕುಮಾರ್ ಅವರ ಸಿನಿಮಾ ಅಜ್ಜಿ. ಶಿವಣ್ಣ, ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಹಾಕಪ್ಪ. ಕಚ್ಚಗುಳಿ ಇಡಂಗಿರ್ಬೇಕು. ಹಾಗಂದ್ರೆ ಕಚ್ಚಗುಳಿ ಅಂದ್ರೆ ಬೆಕ್ಕಿನ ಮೇಲೆ ಇಲಿ, ಇಲಿ ಮೇಲೆ ಬೆಕ್ಕು, ಮರ ಗಿಡ ಬೆಟ್ಟ ಕಾಡು, ಫಾರಿನಲ್ ಸಾಂಗು, ಡಿಶುಮ್ ಡಿಶುಮ್ ಇತ್ಯಾದಿ ಕಣೋ. ಅರ್ಥವಾಯ್ತೇನೋ ಸೋಡಾ ಬುಡ್ಡಿ? ನಿನ್ನ ಹತ್ರ ಹೋಗಿ ಮಾತಾಡ್ದೆ ನೋಡು. ನನ್ನ ಕರ್ಮ. ಹಯ್ಯ. ಅಜ್ಜಿ ಅಜ್ಜಿ ಅಜ್ಜಿ, ಏನಾಯ್ತು ಏನಾಯ್ತು ಅಜ್ಜಿ? ಡಾಕ್ಟರ್ ಡಾಕ್ಟರ್, ಬೆಂಗಳೂರು ಇರುವಾಗ ಬಸ್ ನಲ್ಲಿ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬನ್ನಿ ನೋಡೋಣ. ನೀವ್ ಇಲ್ಲೇ ಇದ್ಕೊಂಡು ಅಜ್ಜಿ ನೋಡ್ಕೊಳ್ಳಿ. ಅವ್ರ ಮನೆಗೆ ತಿಳಿಸಿ ಸರ್. ಸರಿ ಸರಿ, ನಾನು ನೋಡ್ಕೊಳ್ತೀನಿ. ಹೋಗಿ ಹೋಗಿ. ಶಿ ಇಸ್ ಆಲ್ ರೈಟ್. ಲೈಟ್ ಹಾರ್ಟ್ ಸ್ಟ್ರೋಕ್ ಆಗಿದೆ. ಅಜ್ಜಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಬನ್ನಿ. ಅಜ್ಜಿ, ಈಗ ಪರವಾಗಿಲ್ವಾ? ನಿನ್ ಋಣ ಹೇಗ್ ತೀರಿಸ್ಲಪ್ಪ? ಅಷ್ಟೊಂದು ದೊಡ್ಡ ಮಾತು ಯಾಕೆ? ನಿನ್ ಮೊಬೈಲ್ ನಂಬರ್ ಕೊಡ್ತೀಯಾ? ನನ್ನ ಹತ್ರ ಮೊಬೈಲ್ ಇಲ್ಲ, ನನ್ನ ಫ್ರೆಂಡ್ ನಂಬರ್ ಕೊಡ್ತೀನಿ. ತಗೋಜಿ. ಅಜ್ಜಿ, ನಿಂಗೇನು ಆಗಲ್ಲ ಅಂತ ಡಾಕ್ಟರ್ ಹೇಳಿದಾರೆ, ಹೆದರ್ಕೋಬೇಡ. ಹುಷಾರು, ನಾನ್ ಬರ್ತೀನಿ. ಆಯ್ತಪ್ಪ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಬಸ್ ಹೋಯ್ತಲ್ಲ, ಹೇಗೆ ಹೋಗ್ತೀರಾ? ಪರವಾಗಿಲ್ಲ, ನಾನು ಹೈವೇಲಿ ಯಾವ್ದಾದ್ರು ಒಂದು ಲಾರಿ ಇಟ್ಕೊಂಡು ಓಕೆ. ओए साहब, बेंगलोर आया है, उठो। ಇವನನ್ನು ಫಾಲೋ ಮಾಡ್ಬಿಡೋಣ. ಏನೋ ಹಾಗೆ ನೋಡ್ತಿದ್ಯಾ? ಯಾರು ನೀನು? ನಿನ್ನ ಹೆಸರೇನು? ಏನೋ ಹಾಗೆ ನೋಡ್ತಾ ಇದ್ಯಾ? ಯಾರೋ ನೀನು? ನಾನೊಬ್ಬ ದೊಡ್ಡ ಜೀನಿಯಸ್. ನಾನು ಜೀನಿಯಸ್. ಯಾವ್ರು ನಿಂದು? ನಿಂದ್ಯಾ ಊರು? ಏನೋ ನಾನೇನ್ ಕೇಳ್ತಾ ಇದೀನೋ ನೀನು ಅದನ್ನೇ ಕೇಳ್ತಾ ಇದ್ಯಾ? ಏನೋ ಕೇಳ್ಬಾರ್ದಾ? ಏನು ಅಂತೀಯ? ಬೆರಳಷ್ಟಿಲ್ಲ. ಹೌದು, ನೀನು ಲೋ ಅಂದ್ರೆ ನಾನು ಲೋ ಅಂತೀನಿ. ನೀನು ಅಷ್ಟೇ, ಈ ಬೆರಳಷ್ಟಿಲ್ಲ. ನನ್ಗೆ ಕೋಪ ಬರಿಸ್ತಾ ಇದ್ಯಾ? ನೀನ್ ಮನೆಯಿಂದ ಓಡ್ ಬಂದಿದ್ಯಾ ಅಲ್ವಾ? ನನ್ಗೆ ಅದಕ್ಕಿಂತ ಜಾಸ್ತಿ ಕೋಪ ಬರ್ತಾ ಇದೆ.
ನೀನು ಎಲ್ಲಿಂದ ಓಡ್ ಬಂದಿದ್ಯಾ? ಲೇ ನಿನ್ನ ಲೋ, ನಾನು ಒಬ್ಬ ದೊಡ್ಡ ಜೀನಿಯಸ್. ನನ್ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ, ಅದಕ್ಕೆ ಚಿಕ್ಕ ಹುಡುಗರ ಹತ್ರ ಮಾತಾಡ್ಬಾರ್ದು ಅನ್ನೋದು. ಓಕೆ, ನಾನ್ ಬಿಟ್ಬಿಡಪ್ಪ, ನಾನು ಹೊರಡ್ತೀನಿ. ಯಾಕೆ ನನ್ನ ಹಿಂದೆ ಬರ್ತಾ ಇದ್ಯಾ? ಯಾಕೆ ಬರ್ಬಾರ್ದಾ? ನೀನ್ ಯಾರು ಅಂತ ನಂಗೆ ಗೊತ್ತಿಲ್ವಲ್ಲ. ನೀನು ಮನುಷ್ಯ, ನಾನು ಮನುಷ್ಯ ಅಷ್ಟೇ. ಯಾಕೋ ನಿನ್ನ ಹತ್ರ ಕಷ್ಟನೇ. ಇವಾಗ ನಾನು ಆ ಬಂಡೆ ಮೇಲೆ ಕೂತ್ಕೋತೀನಿ, ಆಗ ನೋಡೋಣ ಏನ್ ಮಾಡ್ತೀಯ ಅಂತ. ಕೂತ್ಕೋ, ನಾನು ಕೂತ್ಕೋತೀನಿ. ವಾಟ್ ದ ಹೆಲ್? ಏನ್ ಅನ್ಕೊಂಡಿದ್ಯಾ? ನನ್ ಯಾಕೆ ಫಾಲೋ ಮಾಡ್ತಿದ್ಯಾ? ನಿನ್ ಉದ್ದೇಶ ಏನು? ವಾಟ್ ದ ಹೆಲ್ ಡು ಯು ಥಿಂಕ್? ನನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ನೀನ್ ಫಾಲೋ ಮಾಡ್ಬೇಡ ಅಂತ ಹೇಳ್ತಾ ಇದ್ಯಾ? ಐ ಥಿಂಕ್ ಯು ವೆರಿ ಇಂಟೆಲಿಜೆಂಟ್. ನೀನೊಬ್ಬ ಬಾಲ ಮೇಧಾವಿ, ಆದ್ರೂ ಬೆಂಗಳೂರು ಅಂತ ಸಿಟಿಲಿ ಬದುಕೋದ್ ಕಷ್ಟ. ಈಗ ನಿನ್ನ ಎಲ್ಲಿ ಅಂತ ಕರ್ಕೊಂಡು ಹೋಗ್ಬೇಕು? ನೀನ್ ಎಲ್ಲಿರ್ತೀಯೋ ಅಲ್ಲಿಗೆ ಕರ್ಕೊಂಡೋಗಪ್ಪ. ಸರಿ, ನಿಮ್ ಊರ್ ಯಾವ್ದು? ನಿಮ್ ತಂದೆ ತಾಯಿ ಎಲ್ಲಿದಾರ ಅಂತ ಹೇಳು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಮೂರ್ ಯಾವ್ದು? ನಿನ್ ತಂದೆ ತಾಯಿ ಎಲ್ಲಿದ್ದಾರೆ ಹೇಳು, ನಾನೇ ನಿನ್ನ ಅಲ್ಲಿಗೆ ಕರ್ಕೊಂಡೋಗ್ತೀನಿ. ಮಾತಿಗ್ ಮಾತಾ? ಸರಿ, ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಜಾನೇ ಹೇಳು, ನೀನ್ ದೊಡ್ಡ ಜೀನಿಯಸ್ ಅಲ್ವಾ? ಥ್ಯಾಂಕ್ ಯು, ನೀನಾದ್ರೂ ಒಪ್ಕೊಂಡ್ಯಲ್ಲ. ಇನ್ನ ನನ್ನ ಮೆದುಳನ್ನ ಇನ್ನೂ 10% ಉಪಯೋಗಿಸಿ ಸಕ್ಸಸ್ಫುಲ್ ಫಾರ್ಮುಲಾ ಕಂಡಿಡ್ದು ಹಾಯಾಗಿ ಬದುಕೋ ದಾರಿ ನೋಡ್ತೀನಿ. ಸರಿ, ನನ್ಗೆ ಅಪ್ಪ ಅಮ್ಮ ಇಲ್ಲ. ನನಗೂ ಅಪ್ಪ ಅಮ್ಮ ಇಲ್ಲ. ಜೋಕ್ ಮಾಡ್ಬೇಡ್ವೋ? ನಾನು ಅಷ್ಟೇ, ನೋ ಜೋಕ್ಸೋ. ನಮ್ ತಂದೆ ನಾನ್ ಚಿಕ್ಕವನಾಗಿದ್ದಾಗ್ಲೇ ಸತ್ತೋದ್ರು. ನಮ್ ತಾಯಿ ರೀಸೆಂಟ್ ಆಗಿ ಸತ್ತೋದ್ಲು. ಈಗ ನಮ್ಮೂರಲ್ಲಿ ನನ್ಗೆ ಯಾರೂ ಇಲ್ಲ, ಇದೇ ನಿಜ. ನಾನು ಒಂದ್ ನಿಜ ಹೇಳ್ತೀನಿ ಈಗ. ನಮ್ ತಂದೆ ತಾಯಿ ರೀಸೆಂಟ್ ಆಗಿ ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು. ನಮ್ ತಂದೆಗೆ ತಾಯಿ ಇದಾರೆ, ಆದ್ರೆ ಅವರು ನಮ್ ತಂದೆ ಸ್ವಂತ ತಾಯಿ ಅಲ್ಲ. ಅದಕ್ಕೆ ಅಲ್ಲಿರೋಕಾಗ್ದೆ ಲೆಟ್ರು ಬರ್ದಿಟ್ಟು ಮನೆ ಬಿಟ್ಟು ಬಂದೆ. ಮತ್ತೆ ಲಾರಿ ಎಲ್ಲ ಹತ್ತದೆ? ಹೈವೇ ಅಲ್ಲಿ ಬರುವಾಗ ಒಬ್ಬ ಸ್ವಾಮೀಜಿ ಹತ್ಸಿದ್. ಸ್ವಾಮೀಜಿನ? ನಂಗ್ ತುಂಬಾ ಹೊಟ್ಟೆ ಹಸಿತಾ ಇದೆ ಬಾಸ್. ಅಲ್ಲಿ ನೋಡು, ಕಾಫಿ ಶಾಪ್. ಐ, ಆ ಟೇಬಲ್ ಅಲ್ಲಿ ಕುತ್ಕೊಳ್ಳೋಣ. ಆಹಾ. ನೀನ್ ಆ ಕಡೆ ಕುತ್ಕೋ. ಬಾಸ್, ಕಾಫಿ ಶಾಪ್ ಬೊಂಬಾಟ್. ವೆರಿ ಗುಡ್. ಬ್ಯಾಗ್ ತೆಗಿ. ಕೊಡಿಲಿ. ಏನ್ ತಿಂತೀಯಾ? ವೇಟರ್ ನ ಕರಿ ಬಾಸ್. ತುಂಬಾ ಹಸುವಾಗ್ತಿದ್ಯಾ? ಕರಿತೀನಿ ಇರು. ಎಕ್ಸ್ಕ್ಯೂಸ್ ಮೀ. Yes, please. Can I help you? ಒನ್ ಕ್ಯಾಪುಚಿನೋ ಫಾರ್ ಮೀ. ನಿನ್ಗೆ? ನಂಗೂ ಒಂದ್ ಕಾಫಿ, ಅದಕ್ಕಿಂತ ಮೊದಲು ಒಂದ್ ಚಿಕನ್ ಸ್ಯಾಂಡ್ವಿಚ್. All right. 2 ಕ್ಯಾಪುಚಿನೋಸ್ ಅಂಡ್ 1 ಚಿಕನ್ ಸ್ಯಾಂಡ್ವಿಚ್. Sure, sir. ಚಿಕನ್ ಸ್ಯಾಂಡ್ವಿಚ್ ಆಯ್ತು. ಬೇರೇನ್ ಬೇಕು ಎಲ್ಲ ಆರ್ಡರ್ ಮಾಡು. ಇರು ಬಾಸ್, ಯೋಚನೆ ಮಾಡ್ತೀನಿ. ಹೇಗೂ ಬಂದಿದೀವಲ್ಲ, ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನು. ತಿಂತೀನಿ ಬಾಸ್, ನಂಗೆ ನಾಚಿಕೆ ನೀನಿರುವಾಗ. ಏ, ನಿದ್ದೆ ಬರ್ತಿದ್ಯಾ? ಬೆಟರ್. ನಿನಗೊಂದು ಹೊಸ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ, ಆ ಕಡೆ ನೋಡು. ಎಸ್, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಬಿಗ್ ಎಫ್ಎಂ ರೇಡಿಯೋದಲ್ಲಿ ನೈಟ್ ಶಿಫ್ಟ್ ಗೆ ಸೆಲೆಕ್ಟ್ ಆಗಿದ್ಯಂತಲ್ಲ? ಟೆಂಪ್ರರಿ ಅಂಡ್ ಪಾರ್ಟ್ ಟೈಮ್ ಜಾಬ್ ಫಾರ್ ಇಂಟ್ರೆಸ್ಟಿಂಗ್ ಜಾಬ್. ಯಾಕೆಂದ್ರೆ ಆ ಪ್ರೋಗ್ರಾಮ್ ಹೆಸರೇ ರೊಮ್ಯಾಂಟಿಕ್ ಟೈಮ್. ಓ ಗ್ರೇಟ್. ಪ್ರೇಮಿಗಳ ನೋವನ್ನ ಇಳಿಸ್ತೀಯಾ? ಆದ್ರೂ ನಿನ್ಗೇನ್ ಗೊತ್ತು, ಇಲ್ಲಿವರೆಗೂ ನೀನು ಒಬ್ಬ ಹುಡುಗನ್ ಕೂಡ ಟಚ್ ಮಾಡಿಲ್ಲ. ಸುಮ್ನಿರೆ. ಅಲ್ಲಿ ನೋಡು, ಯಾರೋ ಒಬ್ಬ ಚಿಕ್ಕ ಹುಡುಗನ್ನ ಕೂರಿಸ್ಕೊಂಡು ನನ್ನೇ ನೋಡ್ತಾ ಇದ್ದಾನೆ. ಮತ್ತಿನ್ನೇನು, ಲೈನ್ ಹೊಡೆದ್ ಬಿಡು. ಅದ್ಯಾವ್ದೋ ಆಡ್ ತರ ಆ ಹುಡ್ಗ ಅವನ್ ಮಗನೋ ಏನೋ ಕಚ್ಚಿ ತಿಂತಾ ಇದ್ದಾನೆ ಕಣ್ಣಿಂದ್ಲೆ. ಎಷ್ಟ್ ಗಂಟೆಗೆ ಇಂಟರ್ವ್ಯೂ? ನಾನು ಹೇಳಿದ ಎಲ್ಲಾ ಜಾಗಗಳ ಫೋಟೋಗ್ರಾಫ್ಸ್ ತಗೊಂಬ. ಹಾ, ಗೊತ್ತು ಬಿಡು. ನಿನ್ನ ವಿಲ್ಲನ್. ಬೆಸ್ಟ್ ಆಫ್ ಲಕ್. ನೀನು ಕೆಲಸ ಸಿಕ್ಕಿದ್ರೆ ನಿನ್ನ ಡೆಫಿನೆಟ್ ಆಗಿ ರೇಪ್ ಮಾಡ್ತಾನೆ. ಬಿ ಕೇರ್ಫುಲ್ ಸುಜನಾ. ಸಾಯಿಸ್ಬಿಡ್ತೀನಿ. ಏನೋ ಇದು, ಸಾಯಿಸ್ಬಿಡ್ತಾಳಂತೆ. ನೀನು ನಿನ್ ಚಿಕನ್ ಸ್ಯಾಂಡ್ವಿಚ್. ಇರು, ಇಲ್ಲಿ ತನಕ ಆ ಹುಡುಗಿಗೆ ಲೈನ್ ಹೊಡಿತಾ ಇದ್ದೆ, ಈಗೇನು ಸ್ವಲ್ಪ ಭಯ ಬಿದ್ದಾಗೆ ಆಕ್ಟ್ ಮಾಡ್ತಾ ಇದ್ಯಾ? ಅಯ್ಯೋ ನಿನ್ನ, ನೀನು ಸೂಪರ್ ಜೀನಿಯಸ್ ಆಗಿದ್ಯಲ್ಲೋ. ಮೈಯೆಲ್ಲ ಕಣ್ಣೇನಾ? ಹೌದು, ಅಂದವಾದ ಹುಡುಗಿ ಕಾಣಿಸಿದ್ರೆ ಯಾರಿಗಾದ್ರೂ ಅಷ್ಟೇ ಅಲ್ವಾ? ಹಾಗೆ ನೋಡ್ದೆ ನಿನ್ ಲುಕ್ಸ್ ನ. ಬಾಯ್ ಮುಚ್ಚೋ. ಅಪ್. ಬಂತು ನೋಡು ನಿನ್ ಸ್ಯಾಂಡ್ವಿಚ್. ನೋಡು, ನಾಚಿಕೆ ಪಟ್ಕೋಬೇಡ, ಬಾಯ್ ಓಪನ್ ಮಾಡಿ ಚೆನ್ನಾಗಿ ತಿನ್ನು. ನಿನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡೆ ಬಾಸ್. ಮತ್ತೆ ಜೀನಿಯಸ್ ಅಂದ್ರೆ ಸುಮ್ನೆನಾ? ಏನೋ ಹಾಗೆ ನೋಡ್ತಿದ್ಯಾ? ಚೆನ್ನಾಗಿ ತಿನ್ನು. ನಾನ್ ನಿನ್ನ ಹತ್ರ ಬುಕ್ ಆಗ್ಬಿಟ್ಟೆ ಬಿಡು. ಅರ್ಥ ಆಯ್ತಲ್ಲ? ನಾನು ಹೇಳಿದ ಕ್ಯಾರೆಕ್ಟರ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡು. ಮಧ್ಯಾಹ್ನ ಬರೋಣ. ಹೊರಡು. ಯಾರೇ ಬೆಳಗ್ಗೆನೆ
ಹೂ ಆರ್ ಯು? ನನ್ನ ಹೆಸರು ರಾಮಕೃಷ್ಣ ಅಂತ. ನನ್ನನ್ನ ಆರ್ಕೆ ಅಂತಾರೆ. ಪವನ್ ಅವ್ರು ಇದಾರಾ? ಆರ್ಕೇನೋ ಎಸ್ಕೇನೋ ಯಾರಾದ್ರೆ ನನ್ಗೇನು. ಲೋ ಪವನ್, ನಿನಗೋಸ್ಕರ ಎದ್ದೊಳಕೋಣ. ಬಾಯಿ ಮುಚ್ಚೋ, ನಾವು ಉಳ್ಕೋಬೇಕಾಗಿರೋ ಜಾಗ ಇದೆ. ಯಾರೇ ಅವನು ಇಷ್ಟು ಬೆಳಿಗ್ಗೆ? ಹಾಯ್ ಬೇಬಿ, ವೆಲ್ಕಮ್ ಟು ಮೈ ವರ್ಲ್ಡ್. ದಿಸ್ ಇಸ್ ಮೈ ವರ್ಲ್ಡ್ ಬೇಬಿ. ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊ. ಬಾಯ್ ಬಾಯ್ ಡಾರ್ಲಿಂಗ್. ನೀನಾ? ಇವನ್ ಯಾರು? ಇವ್ ನನ್ ಫ್ರೆಂಡು. ನೀನೇ ಒಂದ್ ದೊಡ್ಡ ಓಸಿ, ನಿನ್ ಜೊತೆ ಇನ್ನೊಂದು ಓಸಿನಾ? ಓಕೆ, ಎನಿವೇಸ್ ನಿನ್ ಸ್ಟೇ ಮೇಲೆ. ಬಟ್ ಜಸ್ಟ್ ಫ್ಯೂ ಡೇಸ್. ಓಕೆ, ಜಸ್ಟ್ 1 ಮಂತ್ ಸಂಬಳ ತಗೊಂಡು ರೆಂಟ್ ಕೊಟ್ಟು ಬೇರೆ ಕಡೆ ಹೋಗ್ಬಿಡ್ತೀನಿ ಬಾಸ್. ಓಕೆ ಡನ್. ಇವನೇನೋ ಒಂಥರ ನೋಡ್ತಿದ್ದಾನೆ, ಕೋಳಿ ಕಳ್ಳನ್ ನೋಡತಾರ. ಅಯ್ಯೋ ಹಾಗೇನಿಲ್ಲ ಬಾಸ್, ಅವ್ನ್ ಲುಕ್ಕೇ ಹಾಗೆ. ಹೌದು, ಓಸಿ ಅಂದ್ರೇನ್ ಬಾಸ್? ಆನ್ ಕ್ರೆಡಿಟ್, ಸಾಲದ ತರ ಫ್ರೀ ಆಗಿ. ಸರಿ, ನೀನ್ ಬೇಗ ಸ್ನಾನ ಮಾಡು. ಈ ಮನೆ ಕೂಡ ಹಾಕೋಣಂದೇನಾ? ಹೌದಪ್ಪ, ಹಾಕೋಣಂದೆ. ಇವಾಗಿದೆ ನೋಡ್ ನಿಂಗ್ PT ಕ್ಲಾಸ್. ಅಮ್ಮಯ್ಯ, ನೀನ್ ಎಷ್ಟಾದ್ರೂ ಜೀನಿಯಸ್ ಅಲ್ವಾ ಬಾಸ್? ನೀನೇ ನಂಗೆ ಹೇಳೋದು, ನನಗ್ ಗೊತ್ತಿಲ್ವಾ? ಸರಿ, ಇಲ್ಲಿ ನೋಡು, ನಿಂಗೊಂದ್ ಸರ್ಪ್ರೈಸ್ ತೋರಿಸ್ತೀನಿ. ಅವಾಗ ಗೊತ್ತಾಗತ್ ನಿಂಗೆ ನಾನೇನು ಅಂತ. ತೋರ್ಸು ನೋಡೋಣ ಬಾಸ್. ನಮ್ ತಾಯಿ ಸತ್ತೋದ್ಮೇಲೆ ನಮ್ಮೂರಲ್ಲಿದ್ದ ನಮ್ ಚಿಕ್ಕ ಮನೆ ಮಾರ್ಬಿಟ್ಟು ನನಗ್ ತುಂಬಾ ಇಷ್ಟವಾದ ಈ ಹ್ಯಾಂಡಿ ಕ್ಯಾಮು ಮತ್ತೆ ಈ ಗಿಟಾರ್ ತಗೊಂಡೆ. ಓಹೋ. ಸೊ ಇವಾಗಿಂದ ನನ್ ಕೆಳಗಿಂದ ಮೇಲೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಬೆಳಿತೀನಿ ಅನ್ನೋದನ್ನ ನೀನ್ ಶೂಟ್ ಮಾಡ್ಬೇಕು. ನಾನ್ ಹೇಗ್ ದೊಡ್ಡ ಮನುಷ್ಯ ಆದೆ ಅಂತ ನಮ್ ಊರ್ನವ್ರಿಗೆಲ್ಲಾರ್ಗು ತೋರಿಸ್ಬೇಕು. ತಗೋ, ಶೂಟ್ ಮಾಡು. ಇದೇನ್ ಗನ್ನ ಶೂಟ್ ಮಾಡಕ್ಕೆ? ಕೊಡ್ತೀನಿ ನೋಡು. ಆಟೋ ಬಂದಾಗಿದೆ ಬಾಸ್. ಮೇಲ್ ಆಟೋ ಹೇಗ್ ಬರುತ್ತೆ ಕುಳ್ಳ? ಫ್ಲೈಟ್ ಆಟೋ. ಎಲ್ಲಿ ಸಾ? IT ಪಾರ್ಕ್ ರಹಜಾ ಟವರ್. ಬನ್ನಿ ಕೂತ್ಕೊಳ್ಳಿ. ಬಾ ಕೂತ್ಕೋ. ಹತ್ತು ಬೇಗ. ಓಕೆ. ನೋಡು, ಇದೆಲ್ಲ ನಮ್ದೇನೆ. ಕೇಳೋರಿದ್ರೆ ನೋಡ್ಕೋ. ಬೆಂಗಳೂರಿನ ಹಂಗೆ shoot ಮಾಡ್ಕೊಂಡ್ ಬಾ. ಇವ್ರಗಳ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಇವರೆಲ್ಲ ದಡ್ರು ಅನ್ಸುತ್ತೆ. ಆ ಜಾಬ್ ಈ ಜೀನಿಯಸ್ಗೋಸ್ಕರ ಕಾಯ್ತಾ ಇದೆ ಅಂತ ಪಾಪ ಇವ್ರಿಗೆಲ್ಲ ಗೊತ್ತಿಲ್ಲ. ಪವರ್ ಆಫ್ ಮೈ ಮೈಂಡ್. ಯು ಕ್ಯಾನ್ ಕಮ್. ಓಕೆ. ಚೆನ್ನಾಗಿ ತೆಗಿತಾ ಇದ್ಯಾ? ಏನು? ಓಕೆ, ತೆಗಿತಾ ಇದ್ದೀನಿ. ವಾವ್, ಸೂಪರ್. ಏನು ವಾವು? ಬ್ಯೂಟಿಫುಲ್. ಏಯ್, ಅದೇ ಹುಡುಗಿ ಕಣೋ. ಅದ್ ನನಗ್ ಗೊತ್ತು, ಜಸ್ಟ್ ಡ್ರೆಸ್ ಚೇಂಜ್ ಮಾಡಿದಾಳಷ್ಟೇ. ಎಲ್ಲಾ ಕುಳ್ಳ. ಹುಡುಗಿ ಚೆನ್ನಾಗಿದ್ದಾಳೆ. ಏಯ್, ಏನು ನನ್ನ ಶೂಟ್ ಮಾಡ್ತಿದ್ಯಾ? ಒಂದ್ ಕೊಡ್ತೀನಿ ನೋಡು. ಅದ್ರಲ್ಲಿ ಒಂದು ನನಗ್ ಕೊಡ್ತೀಯಾ? ಏನು ಮೆಂಟಲಾ? ನೋ, ಯು ಆರ್ ವೆರಿ ಇನ್ಸ್ಪೈರಿಂಗ್, ಬಟ್ ಐ ಆಮ್ ವೆರಿ ಇಂಟೆಲಿಜೆಂಟ್. ಈ ಕೆಲಸ ನನ್ಗೇನೆ, ನೀನು ವಾಪಸ್ ಹೋಗ್ಬೋದು. ಜಸ್ಟ್ ಶಟ್ ಅಪ್. ಏಯ್ ಯು ಕುಳ್ಳ, ಸ್ಟಾಪ್ ಫಿಲ್ಮಿಂಗ್ ಮೀ. ಓಕೆ? ಹೇ, ಇಟ್ಸ್ ಓಕೆ, ಕೂಲ್. ಮಿಸ್ಟರ್ ರಾಮಕೃಷ್ಣ, ಯೆಸ್ ಪ್ಲೀಸ್ ಕಮ್. ಏಯ್, ನಾನು ಇಂಟರ್ವ್ಯೂಗೆ ಹೋಗಿ ವಿಜಯೋತ್ಸವದಿಂದ ಹಿಂತಿರುಗಿ ಬರ್ತೀನಿ. ಏನ್ ಫೇಸ್ ಬಾಸ್? ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಆಗ್ಲಿ ಬಾಸ್. ಯಾಕೆ ಇನ್ನೂ ಇಲ್ಲೇ ಇದೆಯಾ? ಮನೆಗೆ ಹೋಗು. ಸ್ಟುಪಿಡ್ ಫೆಲೋ. ಗುಡ್ ಮಾರ್ನಿಂಗ್ ಸರ್. Very good morning. Show me your certificates and testimonials. ಸಾರಿ ಸರ್, You don't have? ಅದೆಲ್ಲ ಏನೂ ಇಲ್ಲ. ಆದ್ರೆ Okay. ಅದಕ್ಕಿಂತ ಹೆಚ್ಚಾಗಿ ಬುದ್ಧಿವಂತಿಕೆ ಇದೆ. Yeah. ಐನ್ಸ್ಟೀನ್ ಹಾಗೆ ಆಲೋಚಿಸ್ತೀನಿ. ಜೀನಿಯಸ್ ತರ ಏನಾದ್ರು Okay. ಯಾವ ಸಬ್ಜೆಕ್ಟ್ ಆದ್ರೂ Yeah. ಪಟ ಅಂತ ಆನ್ಸರ್ ಮಾಡ್ತೀನಿ. ಪ್ರತಿ ಪ್ರಶ್ನೆಗೂ ಉತ್ತರ ಇರುತ್ತೆ. Yeah. ಪ್ರಶ್ನೆ ಹುಟ್ಟಾಗ್ಲೇ ಉತ್ತರನೂ ಹುಟ್ಟತ್ತೆ. Okay. ಪ್ರತಿ ಸಮಸ್ಯೆಗೂ ಪರಿಹಾರ ಇರುತ್ತೆ. ನಾನು ಪಾಸಿಟಿವ್ ಥಿಂಕಿಂಗ್ ನ ನಂಬುವಂತ ವ್ಯಕ್ತಿ. NIT, ಆಪ್ಟೆಕ್ ಎಲ್ಲ ಓದಿದ್ದೀನಿ. Okay. ಆದ್ರೆ ದುಡ್ಡಿಲ್ದೆ ಎಕ್ಸಾಮ್ ಬರೀಲಿಲ್ಲ. ಸೊ ನಿಮ್ಗೆ ಸರ್ಟಿಫಿಕೇಟ್ಸ್ ಮುಖ್ಯನಾ, ಇಲ್ಲ ಅಂದ್ರೆ ನಂತರ ಜೀನಿಯಸ್ ಮುಖ್ಯನಾ? ನಮ್ದು ದೊಡ್ಡ MNC. You have framed certain rules. Without certificates, we cannot give you any job. ಓಕೆ ಸರ್, ಹೇಳಿ ನಾನೇನ್ ಮಾಡ್ಬೇಕು? ಸಲೀಸಾಗೆ ಮಾಡ್ಬಿಡ್ತೀನಿ. ನಿಮ್ ಆರ್ಗನೈಸೇಷನ್ ಆಕಾಶಕ್ಕೆ ತಗೊಂಡ್ ಹೋಗ್ತೀನಿ ವಿತ್ ಯೋರ್ ಪರ್ಮಿಷನ್. ನಾವು ಭೂಮಿ ಮೇಲೆ ಇದ್ರೆ ಸಾಕಪ್ಪ. ಇವ್ರ ಮುಖ ನೋಡ್ತಾ ಇದ್ರೆ ಕಂಪ್ನಿ ಮೇಲ್ ಬರೋ ಲಕ್ಷಣ ಕಾಣ್ತಾ ಇಲ್ಲ. ರೆಕಮೆಂಡೇಶನ್, ಅದ್ರಲ್ಲೂ ಅಂದವಾದ ಹುಡುಗಿ. ಸೊಗಸು ನೋಡದೆ ಇರಕ್ಕಾಗತ್ತಾ? ಇಲ್ಲ ಅದನ್ನ ಎದುರಿಸಿ ನಿಲ್ಲಕ್ಕಾಗತ್ತಾ? ನಿಮ್ಮನ್ನ ನೋಡ್ತಾ ಇದ್ರೆ ಹಂಗೆ ಅನ್ಸುತ್ತೆ. ಬೆಸ್ಟ್ ಆಫ್ ಲಕ್. ಇಡಿಯಟ್. ನಿಮ್ ಸರ್ಟಿಫಿಕೇಟ್ಸ್ ನೆಲ್ಲ ನೋಡಿದೀನಿ. ಎಸ್ ಸರ್. ಪ್ಲಸ್ ನಮ್ ಬಾಸ್ ಅರುಣ್ ಕುಮಾರ್ ಈ ಜಾಬ್ ನಿಮ್ಗೋಸ್ಕರ ಅಂತಾನೆ ಹೇಳಿದ್ರು. ಹಾಗಾದ್ರೆ ಇಷ್ಟು ಜನರನ್ನ ಕರೆದು ಅವ್ರಿಗೆ ಆಸೆ ಬರ್ಸೋದು ಎಷ್ಟು ಸಮಂಜಸ? It's a routine procedure. Our company has to follow some rules. Anyway, best of luck. ಥ್ಯಾಂಕ್ ಯು ಸರ್. ಗುಡ್ ಲಕ್. ಲೋ, ಸಾಕ್ ಪ್ಯಾಕ್ ಮಾಡೋ. ಜಾಬ್ ಇಲ್ಲ, ಏನೂ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಂತ್ಕೋ. ಇವಾಗ ಅವಳು ತಲೆ ನೋಡು, ನೀನು ತಿನ್ಬಿಡ್ತಾಳೆ. ನನಗಿಂತ ಬುದ್ಧಿವಂತೆ ಅಂತ ಅನ್ಕೋಬೇಡ. ಪ್ರತಿ ಗಂಡ್ಸು ಹೆಂಗ್ಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ. ಅಫ್ಕೋರ್ಸ್ ನಾನಾದ್ರೂ ಅಷ್ಟೇ. ಬಿಕಾಸ್ ವುಮನ್ ಆರ್ ಕ್ರಿಯೇಟೆಡ್ ಬೈ ಗಾಡ್. ನೀವೆಲ್ಲ ದೇವರ ಸೃಷ್ಟಿ. ಗಂಡಸ್ರಂದ್ರೆ ನಾವೆಲ್ಲ ವೇಸ್ಟ್. ನಿನ್ ಮೇಲೆ ನನಗ್ ಕೋಪ ಇಲ್ಲ, ಬಿಕಾಸ್ ನೀನು ನನ್ನಷ್ಟು ಬುದ್ಧಿವಂತೆ ಅಂತೂ ಅಲ್ಲ. ಅದು ಫಸ್ಟ್ ಪಾಯಿಂಟ್. ಎರಡನೇದು, ನಿನ್ನ ನೋಡಿದ್ರೆ ಯಾರಿಗಾದ್ರೂ ಮನಸ್ಸು ಸ್ಪಂದಿಸದೇ ಇರೋದಿಲ್ಲ ಅಷ್ಟೇ. ಆ ಜಾಬ್ ಏನೋ ನಿನ್ ಟ್ಯಾಲೆಂಟ್ ಇಂದ ಸಿಕ್ಕಿಲ್ಲ. ಆ ಜಾಬ್ ಏನಾದ್ರೂ ನನಗ್ ಸಿಕ್ಕಿದ್ರೆ ನನ್ ಜೀವನಕ್ಕೆ ತುಂಬಾನೇ ಹೆಲ್ಪ್ ಆಗಿರೋದು. ಓಕೆ ಸ್ಟಾಪ್. ಎಷ್ಟೊತ್ತು ನನಗಿಂತ ನೀನೇ ಟ್ಯಾಲೆಂಟೆಡ್ ಅಂತ ತಾನೇ ಡಂಗೂರ ಬಾರಿಸ್ಕೊಳ್ಳೋದು ವೆರಿ ಬ್ಯಾಡ್ ಆಟಿಟ್ಯೂಡ್.
ನನ್ ಟ್ಯಾಲೆಂಟ್ ಬಗ್ಗೆ ನಿನ್ಗೇನ್ ಗೊತ್ತು? ಹೌ ಡೇ ಯು ಕಾಮೆಂಟ್ ಆನ್ ಮೀ? ಮೂವ್. ಲೋ ಬಾರೋ ಬ್ಲಡಿ ಆಟಿಟ್ಯೂಡ್ ಗರ್ಲ್. ಏನ್ ದೊಡ್ಡ ಮಿಸ್ ಯೂನಿವರ್ಸ್ ಇವಳು. ಅಕ್ಕ ಅಕ್ಕ ನಿಂತ್ಕೊಳಕ್ಕ. ಸಾರಿ ಅಕ್ಕ. ರಾಮಕೃಷ್ಣ ತುಂಬಾ ಒಳ್ಳೆಯವನು. ನಮಗೆ ಈ ಜಾಬು ತುಂಬಾ ಅಗತ್ಯ, ಅದಕ್ಕೆ ಹಾಗೇಳ್ದ. ಪ್ಲೀಸ್ ಬಿಟ್ಬಿಡಕ್ಕ. ಕೋಪದಲ್ಲಿ ಕೂಡ ನೀನು ತುಂಬಾ ಸುಂದರವಾಗಿ ಕಾಣಿಸ್ತೀಯ. ಈ ಕೆಲ್ಸ ನಿನಗೆ ಎಲ್ಲಾ ರೀತಿಯಿಂದಾನು ಸರಿ ಹೋಗುತ್ತೆ. ಟ್ಯಾಲೆಂಟ್ ಯಾರಿಗ್ ಬೇಕು? ಮತ್ತೆ ಅದೇ ಮಾತಾ? ಯು ರಿಯಲಿ ಮ್ಯಾಡ್. ಮತ್ತೆ ಹಾಳ್ ಮಾಡ್ಬಿಟ್ಟ. ಬೇರೆ ನಮ್ ಬಾಸ್ಗೆ ಒಂದ್ ಬಿಸಿ ಕಾಫಿ, ನಂಗೊಂದ್ ಚಿಕನ್ ಬರ್ಗರ್ ತಗೊಂಡ್ ಬಾ. ಬೇರೆ ನನ್ಗೇನು ಬೇಡ, ಅವ್ನ್ಗೇನ್ ಬೇಕು ಅದನ್ನೇ ಕೊಡು. ನಿನ್ ಕರ್ಮ. Here comes your chicken burger. ಥ್ಯಾಂಕ್ಸ್. ಏನ್ ಬಾಸ್ ಕಣ್ಮುಚ್ಕೊಂಡಿದ್ಯಾ? ಇದು ನನ್ನ ತಾಯಿ ನನಗೆ ಹೇಳಿದ ಜೀವನ ರಹಸ್ಯ. ಅರ್ಥ ಆಗ್ಲಿಲ್ಲ. ಮೊದ್ಲು ನೀನು ಅದನ್ನ ತಿನ್ನು. ಮತ್ತೆ ನೀನು? ನಾನು ಇದಕ್ಕಿಂತ ಒಳ್ಳೆ ಫುಡ್ ನ ತಿನ್ಬಿಟ್ಟೆ ನನ್ನ ಇಮ್ಯಾಜಿನೇಷನ್ ಅಲ್ಲಿ. ಅಯ್ಯ, ಇವಾಗೇನು ಅರ್ಥ ಆಗ್ಲಿಲ್ಲ. ಹಾಯ್ ಹಾಯ್. ಇಲ್ಲಿ ಕುತ್ಕೋಬೋದಾ? ಆಲ್ರೆಡಿ ಕೂತ್ಕೊಂಡಿದ್ಯಲ್ಲ, ಮತ್ತೆ ನನ್ ಪರ್ಮಿಷನ್ ಯಾಕೆ? ಸಾರಿ, ಈ ಕೆಲ್ಸ ನಿಮಗ್ ಸಿಗ್ಬೇಕಾಗಿತ್ತು, ನಾನ್ ಕಿತ್ಕೊಂಡ್ಬಿಟ್ಟೆ. ಓಕೆ, ಮತ್ತೆ ಆ ಟಾಪಿಕ್ ಯಾಕೆ? ಅದ್ ಸರಿ, ನೀವೇನು ತಗೊಳ್ಳೋದಿಲ್ವಾ? ನೋ. ಅದಕ್ಕೆ ಕಣ್ಮುಚ್ಕೊಂಡು ನನಗ್ ಬೇಕಾಗಿದ್ದನ್ನೆಲ್ಲ ತಿಂತಾ ಇದ್ದೀನಿ. ಅದ್ ಹೇಗೆ? ಅದಕ್ಕೆ ಇಷ್ಟೊತ್ತಿಂದ ಕಣ್ಮುಚ್ಕೊಂಡು ನನ್ನ ತಿನ್ನೋ ತಿನ್ನೋ ಅಂತಿದ್ದಾನೆ. ಅವನ್ ತಿಂತಾ ಇಲ್ಲ. ಜಾಬ್ ಬರ್ಲಿಲ್ಲ ಅಂತ ತುಂಬಾ ಸ್ಯಾಡ್ ಆಗಿ ಫೀಲ್ ಮಾಡ್ತಾ ಇದ್ದಾನೇನೋ. ಹಾಗೆಲ್ಲ ಏನೂ ಇಲ್ಲ. ನಿನ್ಗೆ ನನ್ ಪರಿಸ್ಥಿತಿ ಗೊತ್ತಿಲ್ಲ. ಥ್ಯಾಂಕ್ ಯು. ತಿಳ್ಕೊಂಡ್ ಏನ್ ಮಾಡ್ತೀಯಾ? ನನ್ ಜಾಬ್ಗೆ ಮಂಗಳ ಹಾಡಿದ್ಯಲ್ಲ. ಸಾರಿ ಹೇಳಿದ್ನಲ್ಲ. ಆದ್ರೂ ಅಲ್ಲಿ ನಿನ್ಗೋಸ್ಕರ ಜಾಬ್ಗಾಗಿ ಟ್ರೈ ಮಾಡ್ತೀನಿ, ಆದಷ್ಟು ಬೇಗ. ಓಕೆ? ಎಷ್ಟು ಬೇಗ? ಆದಷ್ಟು ಬೇಗ. ಸೇ ವಿದಿನ್ 20 days ಆರ್ ಮ್ಯಾಕ್ಸ್ 1 month. ಓಕೆ? ಓಕೆ, ಥ್ಯಾಂಕ್ಸ್. ಹಾಗಾದ್ರೆ ಇನ್ಮೇಲೆ ನಾವೆಲ್ರೂ ಫ್ರೆಂಡ್ಸ್. ಅದ್ ಸರಿ, ಏನಾದ್ರೂ ತಿನ್ನು. ಬೇಡ, ಹೊಟ್ಟೆ ತುಂಬಿದೆ. ಅದ್ ಹೇಗೆ? ಐ ವಿಲ್ ಟೆಲ್ ಯು ಗುಡ್ ಟೆಕ್ನಿಕ್. ನಮ್ ತಾಯಿ ಹೇಳೋಳು, ನಮ್ ಹತ್ರ ದುಡ್ಡಿಲ್ದೇ ಇದ್ದಾಗ ನಮ್ಗೆ ಬೇಕಾದನ್ನ ತಿನ್ಬೇಕು ಅನ್ಸಿದ್ರೆ ಹೀಗೆ ಕಣ್ಮುಚ್ಕೊಂಡ್ರೆ ಒಂದು ಆರೆಂಜ್ ಕಲರ್ ಸ್ಕ್ರೀನ್ ಬರುತ್ತೆ. ಆ ಸ್ಕ್ರೀನ್ ಮೇಲೆ ನಿನ್ನ ಇಮ್ಯಾಜಿನೇಷನ್ ಉಪಯೋಗಿಸಿ ನಿನ್ಗೆ ಬೇಕಾದನ್ನ ಊಹಿಸ್ಕೊಂಡು ಸಂತೃಪ್ತಿಯಾಗಿ ಊಟ ಮಾಡಿ ಕಣ್ಬಿಟ್ಟು ಒಂದೆರಡು ಗ್ಲಾಸ್ ನೀರ್ ಕುಡ್ದು ಮಲ್ಕೋ ಅಂತ. ಇದನ್ನೇ ಬಡವನ ಅದ್ಭುತ ಪ್ರಪಂಚ ಅಂತಾರೆ. ಪೋರ್ ಮ್ಯಾನ್ಸ್ ವಂಡರ್ ವರ್ಲ್ಡ್. ಸಪೋಸ್ ನನಗೆ ನಿನ್ನ ಕಿಸ್ ಮಾಡ್ಬೇಕು ಅಂತ ಅನ್ಕೋ. ಹಾ, ಜಸ್ಟ್ ಅನ್ಕೋ, ಫಾರ್ ಫನ್ ಸೇಕ್. ಅದು ನಿಜ ಜೀವನದಲ್ಲಿ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಹೀಗೆ ಕಣ್ಮುಚ್ಕೊಂಡು ಆರೆಂಜ್ ಸ್ಕ್ರೀನ್ ಮೇಲೆ, ಆಹಾ ನೀನು ತುಂಬಾ ಅಂದವಾಗಿದ್ಯಾ, ನಿನ್ನ ತಪ್ಕೊಂಡು ಹೀಗೆ ಕಿಸ್ ಮಾಡ್ಬೋದು. ಕಿಸ್ ಮಾಡ್ಬಿಟ್ಟೆ, ಕಿಸ್ ಮಾಡ್ಬಿಟ್ಟೆ. ಅಬ್ಬಾ, ತುಂಬಾ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ನಿನ್ಗೆ ಕಿಸ್ ಕೊಟ್ಟಾದ ನಂತರದ ಫೀಲಿಂಗ್ಸ್. ನಿಜವಾಗ್ಲೂ ಯು ರಿಯಲಿ ಅ ಮ್ಯಾಡ್ ಫೆಲೋ. ನೀನು ಕೂಡ ಟ್ರೈ ಮಾಡು. ಓಕೆ? ಆರ್ಕೆ ಅಲ್ದಿದ್ರೆ ನನ್ನನ್ನು ಮುತ್ತಿಡೋ ತರ ಇಮ್ಯಾಜಿನ್ ಮಾಡ್ಕೋ. ನಿನ್ಗೆ ಕಿಸ್ ಕೊಡೋದಕ್ಕೆ ಇಮ್ಯಾಜಿನೇಷನ್ ಯಾಕೋ ಕುಳ್ಳ? ಓಕೆ, ನಾನ್ ಟ್ರೈ ಮಾಡ್ತೀನಿ. ಯಾವ್ದಕ್ಕೆ? ಹೇಳಲ್ಲ. ಓಕೆ, ನನ್ನನ್ ನೋಡಿ ಚಪ್ಲಿ ತಗೊಂಡು ಈ ಕೆನ್ನೆ ಮೇಲೆ ಹೊಡೆದಾಗೆ ಇಮ್ಯಾಜಿನ್ ಮಾಡ್ಕೋ. ನಿನ್ನ ಕೋಪ ಎಲ್ಲ ತಣ್ಣಗಾಗತ್ತೆ. ನಾನ್ ಕೆಲ್ಸ ಮಾಡ್ತಿರೋ ಕಡೆ ಆರ್ಕೆಗೂ ಕೆಲ್ಸ ಸಿಗ್ಲಿ. ಓಕೆ, ಇದು ನಿಜವಾಗ್ಲೂ ಅದ್ಭುತವಾದ ಫೀಲಿಂಗ್. ಇಟ್ಸ್ ಗ್ರೇಟ್. ಇಷ್ಟಕ್ಕೂ ನಿಮ್ ತಾಯಿ ಎಲ್ಲಿದ್ದಾರೆ? ಇಲ್ಲ, ಅವ್ರ ತಾಯಿ ಸತ್ತೋಗಿದ್ದಾರೆ. ನಮ್ ತಾಯಿನೂ ಸತ್ತೋಗಿದ್ದಾರೆ. ಮತ್ತೆ ನೀವಿಬ್ರು? ನಾನು ಆರ್ಕೆ ಫ್ರೆಂಡ್ಸ್ ಅಷ್ಟೇ. ಒಂದ್ ರಸ್ತೆಯಲ್ಲಿ ಭೇಟಿಯಾಗಿ ಜೊತೆಯಾದ್ವಿ. ಅವನ್ ದುಡ್ಡೆಲ್ಲ ನನ್ಗೋಸ್ಕರನೇ ಖರ್ಚು ಮಾಡ್ತಾ ಇದ್ದಾನೆ ಪಾಪ. ಹೋಗೋಣ. ಸ್ವಲ್ಪ ಜಾಬ್ ಟ್ರೈ ಮಾಡಿ. ಅಲ್ಲಿವರೆಗೆ ಹೇಗೋ ಬದುಕ್ಬಿಡ್ತೀನಿ. ನಮ್ ತಾಯಿ ಹೇಳ್ಕೊಟ್ ಟೆಕ್ನಿಕ್ ನ ಉಪಯೋಗಿಸಿ.
ನಾನ್ ನಿನ್ನನ್ ಯಾವಾಗ ನೋಡ್ಬೇಕನ್ಸಿದ್ರು ಆಗ ನನ್ನ ಇಮ್ಯಾಜಿನೇಷನ್ ಅಲ್ಲಿ ಹೀಗೆ ಕಣ್ಮುಚ್ಕೊಂಡು ನೋಡ್ಕೊಳ್ತೀನಿ. ನಂಗ್ ಮಾತ್ರ ರಿಯಲ್ Bye. ಫುಡ್ ಬೇಕು ಬಾಸ್. ಸರಿ, ಓಕೆ. ಹಾಯ್ ಒಳ್ಳೇದು. ಭಾವ, ತುಂಬಾ ಥ್ಯಾಂಕ್ಸ್ ನಿಮ್ ರೆಕಮೆಂಡೇಶನ್ಗೆ. ಆ ಸಿಮೆಂಟ್ ಮೂಡನೆಲ್ಲ ಕಳ್ಸ್ಬಿಡು. ಹಾ? ಒಟ್ನಲ್ಲಿ ಜಾಬ್ ಬಂದ್ಬಿಡ್ತು. ವೆರಿ ಗುಡ್. ಬರೀ ಥ್ಯಾಂಕ್ಸ್ ಇಲ್ಲ, ಸ್ಪೆಷಲ್ ಟ್ರೀಟ್ ಏನಾದ್ರು ಇದೆಯಾ? ಏನೇ ನಿಮ್ ಭಾವನ್ ಥ್ಯಾಂಕ್ಸ್ ಹೇಳ್ತಿದ್ಯಾ? ಇವಳೊಬ್ಳು ಮಧ್ಯದಲ್ಲಿ ಬಂದ್ಬಿಟ್ಲು. ಏನೇ ಸೃಜನಾ, ನಿಂಗ್ ಕೆಲ್ಸ ಸಿಕ್ತಂತಲ್ಲ? ಏನಜ್ಜಿ ನೀನ್ ಇನ್ನು ಮೇಲಕ್ ಹೋಗಿಲ್ವಾ? ನಿನ್ನನ್ ಸಾಯಿಸ್ಬಿಟ್ಟು ನಾನ್ ಸಾಯ್ತೇನೆ. ನೋಡು ಭಾವನಾ, ಇವಳು ಮಾತು. ಹೇಯ್ ಬಾಯಿ ಮುಚ್ಚೆ. ಅಜ್ಜಿ ಜೊತೆ ಏನ್ ತಮಾಷೆ? ಸಾರಿ ಅಜ್ಜಿ, ಸುಮ್ನೆ ತಮಾಷೆಗೆ. ಆ ನಿನ್ನೆ ರಾತ್ರಿ ಸೃಜನಾ ಬಸ್ಸಲ್ಲಿ ನನಗ್ ಬಂದ ಸ್ಟ್ರೋಕ್ಗೆ ಅದ್ಯಾರೋ ಪುಣ್ಯಾತ್ಮ ನನ್ ಕಾಪಾಡ್ದ. ಹೌದಾ? ಅವನ ಹೆಸರು ಏನೋ ಕೃಷ್ಣ ಅಂದ. ಇದು ಅವನ್ ಫೋನ್ ನಂಬರ್. ಈ 500 ರೂಪಾಯಿ ಅವನ್ಗೆ ಕೊಟ್ಬಿಡು. ಸರಿ. ಯಾವಾಗ್ಲಾದ್ರೂ ಫ್ರೀ ಆಗಿದ್ರೆ ಮನೆಗ್ ಬರಕ್ ಹೇಳು. ಸರಿ ಅಜ್ಜಿ, ನಾನ್ ಹೋಗ್ ಬರ್ತೀನಿ. ಆಫೀಸ್ ಟೈಮ್ ಆಗ್ತಿದೆ. ಓಕೆ ಬಾಯ್. ಬಾಯ್. ಹಾಯ್ ಸೃಜನಾ. ಹಾಯ್ ಸರ್. ಹೌ ಡು ಯು ಡು? ಫೈನ್ ಸರ್. ನೀನ್ ಒಂದೊಂದ್ ದಿನ ಒಂದೊಂದ್ ಡ್ರೆಸ್ ಅಲ್ಲಿ ಒಂದೊಂದ್ ತರ ಕಾಣ್ತೀಯ. ಥ್ಯಾಂಕ್ ಯು ಸರ್. ನಾನ್ ಕೊಟ್ಟ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ಯಾ? ಎಸ್ ಸರ್. ಇವ್ನೇನು ಆಗ್ಲೇ ಶುರು ಮಾಡ್ಬಿಟ್ಟ, ಸ್ಟೂಪಿಡ್ ಫೆಲೋ. ವಾಟ್? ನಥಿಂಗ್ ಸರ್. ಓಕೆ. ಹಲೋ. ಹಾಯ್ ಸೃಜನಾ. ಇರೇ, ಆಮೇಲೆ ಕಾಲ್ ಮಾಡ್ತೀನಿ. ನಮ್ ಪಕ್ಕದ ಮನೆ ಮುದ್ಕಿ ಒಂದ್ ಕೆಲ್ಸ ಹೇಳಿದಾಳೆ. ಓಕೆ, ಐ ಕಾಲ್ ಯು ಲೇಟರ್. ಬಾಯ್ ಬಾಯ್. ಬಾಯ್. ಹಲೋ. ಹಾಯ್, ನನ್ ಹೆಸರು ಸೃಜನಾ. ನಿಮ್ ನಂಬರು ನಮ್ ಪಕ್ಕದ ಮನೆ ಅಜ್ಜಿ ಕೊಟ್ರು. ನೀವ್ ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಕ್ ಹೇಳಿದ್ರು. ಯಾಕೆ? ನೀವ್ ರಾತ್ರಿ ಬಸ್ಸಲ್ಲಿ ಅವ್ರಿಗೆ ಹಾರ್ಟ್ ಸ್ಟ್ರೋಕ್ ಆದಾಗ ತುಂಬಾ ಕೇರ್ ತಗೊಂಡ್ರಂತಲ್ಲ, ಅದಕ್ಕೆ. ಓ ಅದಾ? ನನಗೆ ಸಹಾಯ ಮಾಡೋದ್ರಲ್ಲಿ ತುಂಬಾ ಆನಂದ. ನಾನ್ ದಿನಕ್ಕೊಂದ್ ಸಹಾಯ ಮಾಡ್ತಾನೆ ಇರ್ತೀನಿ. ನಿಮ್ಗೇನಾದ್ರೂ ಸಹಾಯ ಮಾಡ್ಬೇಕಿತ್ತಾ? ಥ್ಯಾಂಕ್ಸ್. ನಿಮ್ಮನ್ನೊಂದ್ಸಾರಿ ಭೇಟಿ ಮಾಡ್ಬೇಕು. ಓಕೆ, ಕಾಫಿ ಶಾಪ್? ಓ, ನೀವು ಕಾಫಿ ಶಾಪ್ ಬರ್ತಾ ಇರ್ತೀರಾ? ಯಾ, ಎ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಎ ಕಪ್ ಆಫ್ ಕಾಫಿ, ಯು ನೋ. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ನೀವು ಡೆಫಿನೆಟ್ ಆಗಿ ಚೆನ್ನಾಗಿರ್ತೀರಾ ಅನ್ಸುತ್ತೆ. ಗ್ರೇಟ್. ಐ ಲವ್ ಟು ಮೀಟ್ ಯು. ಓಕೆ. ಇವನೊಬ್ಬ ಸ್ಟೂಪಿಡ್ ಫೆಲೋ. ಪ್ರಪಂಚದಲ್ಲಿ ಸುಳ್ಳು ಹೇಳೋರು ಜಾಸ್ತಿ ಆಗ್ಬಿಟ್ರು. ಹಾಯ್ ಸೃಜನಾ. ನನ್ಗೆ ಗೊತ್ತು ನಿನ್ ಕಣ್ಣು ನನ್ನೇ ಹುಡುಕ್ತಾ ಇದೆಯಂತ. ಪವನ್. ಅಜ್ಜಿ ಏನೋ ಕೃಷ್ಣ ಅಂತ. ಓಕೆ, ನನ್ಗ್ಯಾಕೆ? ಈ 500 ರೂಪೀಸ್ ನಿಮಗ್ ಕೊಡಿ ಅಂತ ಅಜ್ಜಿ ಕೊಟ್ರು. ನಾನ್ ಸಹಾಯ ಮಾಡಿದ್ದಕ್ಕ? ಓಕೆ, ನೀನೇ ಇಟ್ಕೋ. ನಿಮ್ ಅಜ್ಜಿಗ್ ನಾನ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಹಾಯ್ ಆರ್ಕೆ, ನೀವಿಲ್ಲಿ? ಆರ್ಕೆ, ಇವನ್ ಕಾಫಿ ಶಾಪ್ ಅಲ್ಲಿ ಏನ್ ಮಾಡ್ತೀಯ? ಹಾಯ್ ಅಕ್ಕ. ಹಾಯ್. ಹಾಯ್ ಪವನ್. ಹಾಯ್ ಪವನ್ ಅವರೇ. ಓ, ಐ ಆಮ್ ಸಾರಿ ಪವನ್ ಅವರೇ. ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ನಮ್ ಪಕ್ಕದ ಮನೆ ಅಜ್ಜಿ ನಿನ್ನೆ ಬಸ್ಸಲ್ಲಿ ಬೆಂಗಳೂರಿಗೆ ಬರ್ತಿರುವಾಗ ಹಾರ್ಟ್ ಸ್ಟ್ರೋಕ್ ಆಯ್ತಂತೆ. ಏನೋ ಸಹಾಯ ಮಾಡಿದ್ನಂತೆ. ಅದಕ್ಕೆ ಅವನ್ ಫೋನ್ ನಂಬರ್ ಕೊಟ್ಟು 500 ರೂಪೀಸ್ ಕೊಟ್ಟು ಬರಕ್ ಹೇಳಿದ್ರು. ಅಷ್ಟೇ. ಫೋನ್ ಮಾಡ್ದೆ. ಅವನ್ ವಿಕೆಟ್ ಲುಕ್ಸು ಛೇ, ಜೊಲ್ ಪಾರ್ಟಿ. ಬ್ಯಾಂಗ್ಳೂರ್ ಬಸ್ಸಾ? ತೀರ್ಥಹಳ್ಳಿಯಿಂದ ಅಲ್ವಾ? ಆ ಅಜ್ಜಿಗೆ ಫೋನ್ ನಂಬರ್ ಕೊಟ್ಟಿದ್ದು ಅವನಲ್ಲ, ಆ ಜೊಲ್ಪಾಟಿ ನಾನೇ. ಹೌದು, ನನ್ನ ಹತ್ರ ಫೋನ್ ಇಲ್ವಲ್ಲ, ಅದಕ್ಕೆ. ಪಾಪ ಅಜ್ಜಿ ನನ್ನ ಪಕ್ಕದ ಸೀಟಲ್ಲಿ ಕೂತಿದ್ದಾಗ್ಲೇ ಆ ಇನ್ಸಿಡೆಂಟ್ ನಡೆದಿದ್ದು. ನಾನು ನೀನ್ ಹೇಳ್ದಾಗೆ ಏನೋ ಚಿಕ್ಕ ಸಹಾಯ ಮಾಡ್ದೆ ಅಷ್ಟೇ. ಅದಕ್ಕೆ ಅವರು 500 ರೂಪಾಯಿ ಕೊಟ್ಟಿದ್ದಾರೆ. ಸೊ ಸಾರಿ. ಆರ್ಕೆ ರಾಮಕೃಷ್ಣ. ನಾವ್ ಐ ರಿಯಲಿ ಲೈಕ್ ಯು. ಈ 1000 ರೂಪಾಯಿ ಇಟ್ಕೊಳ್ಳಿ. ಏಯ್, ಯಾಕೆ ಫೋಟೋ ತೆಗಿತಾ ಇದ್ದೀರಾ? ಇಸ್ ಜಸ್ಟ್ ಎ ಹಾಬಿ. ಒಳ್ಳೆ ಜೋಡಿ ನೋಡಿದಾಗ ಖುಷಿನಿಂದ ಫೋಟೋ ತೆಗಿತೀನಿ ಅಷ್ಟೇ. ಓ, ಯಾವ್ದಾದ್ರು ಮ್ಯಾಗಝಿನ್ಗೋಸ್ಕರ ಇರ್ಬೇಕು. ಬಿಡು. ಪ್ಲೀಸ್ ಡೋಂಟ್ ಮೈಂಡ್. ಒಳ್ಳೆ ಹುಡುಗಿ ನೀನು. ಅಜ್ಜಿ ಕೊಟ್ಟ 500 ರೂಪಾಯಿನ ಪವನ್ ಅವ್ರು ಕೊಟ್ಬಿಟ್ಟಿಯಲ್ಲ, ಮತ್ತೆ 1000 ರೂಪಾಯಿ ನನ್ಗ್ಯಾಕೆ? ಪವನ್ ಅವರು ಅಷ್ಟ್ ಮರ್ಯಾದೆ ಯಾಕೆ ಕೊಡ್ತಾ ಇದ್ದೀರಾ ಅವನ್ಗೆ? ಓ, ಇಟ್ಕೊಳ್ಳಿ, ನಿಮ್ಗೆ ಕೆಲ್ಸ ಸಿಗೋವರೆಗೂ. ತಗೋ ಬಾಸ್. ತಗೋ. ಇನ್ನೊಂದ್ 4 ದಿನ ಬದುಕಬಹುದು. ಲೇ ಕುಳ್ಳ, ಇದಕ್ಕೇನ್ ಕಮ್ಮಿ ಇಲ್ಲ. ವಾಯ್ಸ್ ಕೂಡ
ಚೇಂಜ್ ಮಾಡ್ದೆ. ನೀನ್ ಹುಡುಗಿನ ಹುಡುಗ ಅಲ್ವಾ? ಎಸ್ ಬಾಸ್, ಬಾಯ್ಸ್ ವೋಂಟ್ ಫಿಯರ್ ಅಂಡ್ ಕ್ರೈ. ನಮ್ಮಮ್ಮ ಹೇಳಿದ್ರು, ಅದಕ್ಕೆ ನಾನ್ ಬಾಯ್ ತರ ಆಗಿದ್ದೆ. ಸೋ ಸ್ವೀಟ್. ಸೋ ಸ್ವೀಟ್. ಸೋ ಸ್ವೀಟ್. ನಿಮ್ಗೋಸ್ಕರ ಬಂದ್ಬಿಟ್ಟೆ. ನನ್ನ ಹೆಸರು ಸೃಜನಾ. ಪ್ರೇಮಿಗಳು ಕನಸು ಕಾಣುವ ವೇಳೆ, ಊಹೆಯಲ್ಲಿ ಮುಸಿ ಮುಸಿ ಆಡುವ ವೇಳೆ. ಓಕೆ, ಇವಾಗ ನಾವು ವಿರಹದ ಬಗ್ಗೆ ಮಾತಾಡ್ಕೊಳ್ಳೋಣ, ವಿರಸದ ಬಗ್ಗೆ ಮಾತಾಡ್ಕೊಳ್ಳೋಣ. ವೆಲ್ಕಮ್ ಟು 92.7 ಬಿಗ್ FM. And now you are listening to Srijana's romantic time. ಮೇಡಮ್, ನಂದೊಂದು ಚಿಕ್ಕ ಪ್ರಶ್ನೆ. ಒಬ್ರನ್ನೊಬ್ರು ಗಾಢವಾಗಿ ಪ್ರೀತಿಸೋದು ಅಂದ್ರೆ ಏನು? ಒಬ್ರನ್ನೊಬ್ರು ನೋಡ್ಕೊಳ್ತಾ ವರ್ಷಗಳು ಕಳೆಯೋದು ಮಾತ್ರ ಅಲ್ಲ. ಟೇಕ್ ಬೋಲ್ಡ್ ಡಿಸಿಷನ್ಸ್ ಯಾರ್. ಪ್ರೀತಿ ಇಲ್ಲದ ಜೀವನ, ಪ್ರೀತಿಸದ ಜೀವನ ಶುಗರ್ ಇಲ್ದೇ ಇರೋ ಕಾಫಿ ತರ. ಓಕೆ, ಹಾ, ಇನ್ನು ಹೇಳ್ಬೇಕಂದ್ರೆ ಕಾಫಿ ಫ್ಲೇವರ್ ಇಲ್ಲದ ಕಾಫಿ ತರ. ದ ಮಾರಲ್ ಆಫ್ ದ ಸ್ಟೋರಿ ಇಸ್ ಲೆಟ್ಸ್ ಆಲ್ ಫಾಲ್ ಇನ್ ಲವ್ ಅಂಡ್ ಯು ಆರ್ ಲಿಸ್ನಿಂಗ್ ಟು ರೊಮ್ಯಾಂಟಿಕ್ ಟೈಮ್. Sir, this is the file. Okay. Sujana, can you take the Argentina file what we accepted for animation? Yes, sir. Come on, Neil. So please leave me. What's wrong? I like you. So please leave me. I said leave me. Bitch. Shit. ಏನು MD ಇಷ್ಟ ಆಗ್ಲಿಲ್ವಾ? ಇಲ್ಲ, ಇಷ್ಟ ಆಗ್ಲಿಲ್ಲ. ಅಸಹ್ಯ. ಅದೇನು ರುಚಿ ನೋಡ್ದೇನೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾ ಇದೀಯಾ? ನಿನ್ ಟೇಸ್ಟೇ ಬೇರೆನಾ? ಬಾಬಾ ಪ್ಲೀಸ್ ಬಿಟ್ಬಿಡಿ. ಇಷ್ಟ ಆಗ್ಲಿಲ್ಲ ಅಷ್ಟೇ. ಓಕೆ, ನನ್ ಟೇಸ್ಟೇ ಬೇರೆ. ಅವ್ರು ಕೊಡೋ ಕೆಲ್ಸ ಇಷ್ಟ ಆಗುತ್ತೆ, ಅವ್ರು ಕೊಡೋ ಸಂಬಳನೂ ಇಷ್ಟ ಆಗುತ್ತೆ. ಆದ್ರೆ ಅಕ್ಕ ಏನಂತಿದ್ಯಾ? ನೀನು ಭಾವಂತರಾನೆ. ಅವನ ಹತ್ರ ಸಂಬಳ ತಗೊಳ್ಳೋದಿಕ್ಕೆ ಅವನ್ ಜೊತೆ ಮಲ್ಕೋ ಅಂತಿದ್ಯಾ? ಏನೇ ನಿನ್ ತಲೆ ಬುಡವಿಲ್ಲದುತ್ತರ? ನಿನಗೋಸ್ಕರ ಆ MD ಮನೆ ಕಟ್ಟೋ ಕಾಂಟ್ರಾಕ್ಟ್ ನಲ್ಲಿ ಲಾಭ ಕೂಡ ನೋಡ್ದೆ ನಿನ್ನ ಕೆಲ್ಸ ಸಿಗ್ಲಿ ಅಂತ ನಿನ್ ಭಾವ ಎಷ್ಟೆಲ್ಲಾ ಕಷ್ಟಪಟ್ರು. ಹೇಗ್ ಮಾತಾಡ್ತಾಳೆ ನೋಡಿದ್ರೇನಪ್ಪ? ಓಕೆ ಅಪ್ಪ, 1 ತಿಂಗಳು ಟೈಮ್ ಕೊಡೋಕ್ ಹೇಳಿ. ನಿಮ್ಮನ್ನ ನಾನ್ ಸಾಕ್ತೀನಿ. ಅವ್ರ ಮನೇಲಿ ಇರ್ತಿದ್ದೀನಿ ಅಂತ ತಾನೇ ಅವ್ರಿಬ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ? ಅದೇನು ಮೂಡೌಟ್ ಆಗಿರೋ ಹಾಗಿದೆ? ಏನಿಲ್ಲ. ನಿಮಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರನ್ನ ಕಣ್ಮುಚ್ಚಿ ನೆನ್ಸ್ಕೊಂಡು ಮನ್ಸಿಗೆ ಬಂದಷ್ಟು ಹೊಡೆದ್ಬಿಡಿ. ಹೌದು, ಏನಾಯ್ತು ಇವತ್ತು? ಏನೂ ಆಗಿಲ್ಲ. ನನ್ ಕೆಲ್ಸದ ವಿಷಯ? ನನ್ ಕೆಲ್ಸನೇ ಹೋಗೋ ತರ ಇದೆ. ಅಂದ್ರೆ ಅದಷ್ಟೇ. ಆ ವಿಷಯ ಬಿಟ್ಬಿಡು. ಹೀಗೆ ಮೂಡ್ ಔಟ್ ಆದಾಗ ನಿನ್ ಜೊತೆ ಮಾತಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವಾಗ ನಿನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ನೀನು ನಿನ್ ಓವರ್ ಕಾನ್ಫಿಡೆನ್ಸ್ ಮಾತುಗಳನ್ನ ಯಾವಾಗ್ಲೂ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಕಮ್ ಲೆಟ್ಸ್ ಗೋ. ಓಕೆ ಡನ್. ಕಣ್ ಮುಚ್ಕೊಂಡು ಲೋ ಆರ್ಕೆ ಬಂದ್ ನನ್ನ ಎಂಟರ್ಟೈನ್ ಮಾಡು ಅಂತ ಹೇಳು. ಬಂದ್ಬಿಡ್ತೀನಿ ಗ್ರೀಕ್ ಸ್ಲೇವರ್ ತರ. ಅಂದ್ರೆ ಅವಳು ಕ್ಲಿಯೋಪ್ಯಾಟ್ರಾ ತರ, ಅವಳು ಹಿಂದೆ ನಾನೊಬ್ಬ ಕೆಲ್ಸದೊಂತರ. ಅವ್ಳಿಗೆಲ್ಲ ಹೇಳ್ತಿದ್ಯಲ್ಲ, ನಾಚಿಕೆ ಇಲ್ಲ. ಕಮ್ ಆನ್, ನೋ ಪ್ರಾಬ್ಲಮ್. ಇವತ್ತು ನಿನ್ಗೆ ಒಂದ್ ಮೊಬೈಲ್ ಫೋನ್ ಕೊಡ್ಸೋಣ ಅಂತಿದ್ದೀನಿ. ಯಾವ ಬ್ರ್ಯಾಂಡ್ ತಗೊಳ್ಳೋಣ? ನೋಕಿಯಾ. ನೋಕಿಯಾ ಕನೆಕ್ಟಿಂಗ್ ಪೀಪಲ್. ಲೆಟ್ಸ್ ಗೋ. ನೋಕಿಯಾ ಫೋನ್ ಏರ್ಟೆಲ್ ಕನೆಕ್ಷನ್. ವಾವ್, N97. I think it's newly launched. ವೆಲ್ಕಮ್ ಸರ್. ಇನ್ಮೇಲೆ ನನಗಿಷ್ಟ ಆದಾಗ ನಾನ್ ನಿನ್ಗೆ, ನಿನ್ಗಿಷ್ಟ ಆದಾಗ ನೀನ್ ನನ್ಗೆ ಫೋನ್ ಮಾಡ್ಬೋದು. ಓಕೆ? ಮತ್ ನನಗೆ ನೀನು ನಮ್ಮಿಬ್ರಿಗೂ ಇಷ್ಟ ಆಗಿರೋದ್ರಿಂದ ಈ ಫೋನಿನ ಅವಶ್ಯಕತೆ ನಿನ್ಗೆ ಇರೋಲ್ಲ. ಈ ಸಿಮ್ ಕಾರ್ಡ್ ನಿಂಗೋಸ್ಕರನೇ ಬೆಳಗ್ಗೆ ತಗೊಂಡೆ. ಓಕೆ, ನನ್ ಸ್ಮಾಲ್ ಗಿಫ್ಟ್. ಬಾಯ್, ಐ ಕಾಲ್ ಯು ಲೇಟರ್. ಅಲ್ಲೇ ಕಣ್ಣವ್ರಿಗೆ ಪ್ರಪಂಚ ಎಲ್ಲ ಹಳದಿಯಾಗೆ ಕಾಣುತ್ತಂತೆ. ನಿನ್ನ ಕಣ್ಣು ನೀಚವಾಗಿದೆ, ಅದಕ್ಕೆ. ಹಳದಿ ಕಾಮಾಲೆ ಸರ್ಸ ಸಲ್ಲಾಪ ನಿನಗೆ ಕಣೆ. ಎಷ್ಟು ಧೈರ್ಯ ನಿನ್ಗೆ ಇವ್ರ ಮನೇಲಿ ಇದ್ಕೊಂಡು? ಅಷ್ಟೊಂದು ಕೊಬ್ಬಿದ್ರೆ ವೈ ಯು ಲಿವ್ ಹಿಯರ್? ನಿನ್ ಜೀವನ ನೀನೇ ನೋಡ್ಕೋ, ಹೋಗು. ನಿನಗ್ ಶ್ರೇಯಸ್ ಕೋರೋರ್ನ ಹಳದಿ ಕಾಮಾಲೆ ಅಂತೀಯಾ? ಓಕೆ, ಅರ್ಥ ಆಯ್ತು. ಬ್ಲಡಿ ನ್ಯಾರೋ ಮೈಂಡೆಡ್ ಪೀಪಲ್. ಒಂದ್ ಹುಡ್ಗನ್ ಜೊತೆ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೆ ಇಷ್ಟೆಲ್ಲನಾ? ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಎಸ್, ಐ ವಾಂಟ್ ಹಿಮ್. ನಂಗೆ ನಿಜವಾಗ್ಲೂ ಅವ್ನ್ ಬೇಕು. ಅಪ್ಪ, ಡೆಫಿನೆಟ್ ಆಗಿ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬರ್ತೀನಿ ಅಂತ ಹೇಳಿದ್ದೆ. ನನ್ನ ಕ್ಷಮಿಸಿ. ಹಲೋ ಸೃಜನಾ. ಆರ್ಕೆ, ಅರ್ಜೆಂಟ್ ಆಗಿ ನಮ್ಮ ಮನೆಗ್ ಬಾ. ಯಾಕೆ ಸೃಜನಾ? ನಿನ್ ಜೊತೆ ಓಡ್ ಹೋಗೋಣ ಅಂತ. ನೋಡ್ರಿ ಅವಳು ಕೊಬ್ಬು. ಅಂದ್ರೆ ಶಟ್ ಅಪ್ ಅಂಡ್ ಕಮ್ ಹೋಮ್. ಓಕೆ ಬಾಸ್. Hi hero. ನೋ ಬಾಸ್, ಐ ಆಮ್ ಝೀರೋ. No. You are a good actor, you know. ನೀನ್ ಈ ಲೆವೆಲ್ಗೆ ಸುಂದರವಾದ ಗರ್ಲ್ ಫ್ರೆಂಡಾ? ಇನ್ ನಿನ್ನ ನಾನು ಇಟ್ಕೊಳಕ್ ಆಗಲ್ಲ.
ಯು ಹ್ಯಾವ್ ಟು ಲೀವ್ ರೈಟ್ ನೌ. ರೈಟ್ ನೌ. ಏನ್ ಬಾಸ್ ನಮ್ ಟೈಮ್ ಆಗೋಯ್ತಾ? ಏನಿವ್ರು ಕೋತಿಗಳ ಹಾಗೆ ಮೇಲ್ ಹತ್ ಕೂತಿದ್ದಾರೆ. ಬಾಸ್ ನಿನ್ ಬಾಸ್ ಬರ್ತಾ ಇದ್ದಾಳೆ ನೋಡು. ಅಕ್ಕ ನಿನಗೋಸ್ಕರನೇ ವೇಟಿಂಗ್. ಹೌದಾ? ವೆರಿ ಮೆಲೋಡಿಯಸ್. ಏನ್ ನಡೀತು ಅಂತ ಕೇಳಲ್ವಾ? ಶಟಪ್ ಅಂತ ಹೇಳಿದ್ಯಲ್ವಾ, ಅದಕ್ಕೆ ಬಾಯಿ ಬಿಡೋದೇ ಬೇಡ ಅಂತ ಗಿಟಾರ್ ಬಾರಿಸ್ತಾ ಇದೀನಿ. ಮತ್ತೆ ಶುರು ಮಾಡಿದ್ರಾ? ಇಲ್ಲ, ಅಮ್ಮ ಇಲ್ಲ. ನಮ್ ತಂದೆ ತುಂಬಾ ದಿವಸದಿಂದ ಶಾಕಲ್ಲಿದ್ದಾರೆ. ಅಕ್ಕ ಭಾವನ್ ಜೊತೆ ಇಷ್ಟ ದಿನ ಇದ್ದೆ. ಭಾವ ಒಂಥರ ತುಂಬಾ ಕಮರ್ಷಿಯಲ್. ಅದೆಲ್ಲ ಈಗ ಯಾಕೆ? ಎಲ್ಲಿಗೆ ಹೋಗೋಣ? ಅವತ್ ಕಾಫಿ ಶಾಪ್ ನಲ್ಲಿ ಪವನ್ ಮುಂದೆ ನನ್ನ ಮಾತಾಡ್ಸ್ತಿಯಲ್ಲ, ಆ ಸಿಟ್ನಿಂದ ನಮ್ಮನ್ ಮನೆಯಿಂದ ಆಚೆ ಹಾಕ್ಬಿಟ್ಟ. ಯಾವ್ದಾದ್ರೂ ಹೋಟೆಲ್ಗೆ ಹೋಗೋಣ? ಹಾಸ್ಟೆಲ್ಗೆ ಹೋಗಕ್ಕಾಗಲ್ಲ, ಹೋಟೆಲ್ಗೆ ಹೋಗೋಣ. ಏನಂತ ಯಾರ್ಗೆ? ಆಮೇಲೆ ಯಾವ್ದಾದ್ರು ಚಿಕ್ಕ ಮನೆನ ಬಾಡ್ಗೆಗೆ ತಗೊಳ್ಳೋಣ. ಹೇಳು. ಓಕೆ, ಆದ್ರೆ ಅಷ್ಟೊಂದು ದುಡ್ಡು? ನಿನ್ನ ಹತ್ರ ಯಾವಾಗ ದುಡ್ಡಿರುತ್ತೇಳು? ದೊಡ್ಡ ಜೀನಿಯಸ್ ಅವ್ರೆ. ತಪ್ಪು. ಓಕೆ, ಒಂದು ಚಿಕ್ಕ ಹೋಟೆಲ್ಗೆ ಹೋಗೋಣ. ನಾಳೆ ಊರಾಚೆ ಕಡಿಮೆ ಬಾಡ್ಗೆಗೆ ಯಾವ್ದಾದ್ರು ಮನೆ ತಗೊಳ್ಳೋಣ. ಗುಡ್ ಐಡಿಯಾ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ರೂಮ್ ಇದೆಯಾ? ಇದೆ ಸರ್, ಬನ್ನಿ. ಸರ್ ಸರ್ ಕಸ್ಟಮರ್ ಸರ್, ಯಾವಾಗ ನೋಡಿದ್ರೆ ಕುಟ್ಕೊಂಡ್ ಬಿದ್ದಿರ್ತಾನೆ. ಏನ್ ಬೇಕು? ನಮ್ಗೊಂದು ರೂಮ್ ಬೇಕು. ಈ ಹುಡುಗಿ ಯಾರು? ಇವ್ರು ಯಾರು? ಈ ಹುಡುಗಿ ನಮ್ಮ ಮಗಳು, ಇವ್ರು ನಮ್ಮ ಯಜಮಾನ್ರು. ಓಕೆ, ಈಗೊಂದು ರೂಮ್ ಕೊಡಿ. ಏನ್ ಹೆಸರು? ರಾಮಕೃಷ್ಣ, ಸೃಜನಾ, ಶಿವಾನಿ. ಒಂದ್ ರೂಮ್ ಕೂಡ ಆಗ್ಲಿ ಸರ್. ಸೈನ್ ಮಾಡಿ. ಬನ್ನಿ ಸರ್. ಕುಡ್ದೆಲ್ಲ ಹಿಡಿದು ಆಯ್ತು. ರೂಮ್ ಚೆನ್ನಾಗಿದೆ. ಶಿವಾನಿ, ನೀ ಇಲ್ಲಿ ಮಲ್ಕೋ, ಸೃಜನಾ ಅಲ್ಲಿ ಮಲ್ಕೋತಾಳೆ, ನಾನ್ ಮಧ್ಯದಲ್ಲಿ ಆರಾಮಾಗಿ ಮಲ್ಕೊಡ್ತೀನಿ. ಶಿವಾನಿ, ನಾನ್ ಇಲ್ಲಿ ಮಲ್ಕೋತೀನಿ, ನೀನ್ ಅಲ್ಲಿ ಮಲ್ಕೋ. ಮತ್ತೆ ಜೀನಿಯಸ್ ಕೆಳಗ್ ಮಲ್ಕೋತಾರೆ. ಒಳ್ಳೆ ಐಡಿಯಾ. ಹಾಕ್ತೀನಿ ನೋಡು, ಗುರುದ್ರೋಹಿ. ಕ್ಯಾಚ್. ಎಲ್ಲ ನನ್ ಕರ್ಮ. ಅಲ್ಲಿ ಮಲ್ಕೊಂಡು ನಮ್ಮನ್ ಕಾಯ್ತಾ ಇರು. ಬಿತ್ಕೊಳ್ಳಿ ಆರಾಮಾಗಿ. ಗುಡ್ ನೈಟ್. ಗುಡ್ ನೈಟ್. ಏನ್ ಜೀನಿಯಸ್, ಕೊಳ್ಳಿದೆವು ತರ ನೋಡ್ತಾ ಇದ್ಯಾ? ಇನ್ಮೇಲೆ ನನ್ನ ಪರಿಸ್ಥಿತಿ ಅಷ್ಟೇ. ಒಂದು ಸುಂದರವಾದ ಹುಡುಗಿ ರೂಮಲ್ಲೇ ಇದ್ರೂನು ಈ ನೆಲದ ಮೇಲೆ ಬಿದ್ಕೊಂಡು ಈ ಗೋಡೆನೆ ತಪ್ಕೋಬೇಕು. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲ. ಜೈಲ್ ವಾಸನೆ ಬೆಟ್ರು. ಏನೋ ನಿನ್ ಕತೆ, ನಂಗ್ ನಿದ್ರೆ ಬರ್ತಾ ಇದೆ. ಐ ಲವ್ ಯು. ಈ ಮನೆಯಲ್ಲಿ ನಾಯಿಗಳು ಇಲ್ಲದಂತಿದ್ದು ಮೇಲೆ ಬೀಳುತ್ತದೆ. ಅಯ್ಯೋ, ನಾಯಿ ಸಾಕಿದಾರಂತೆ. ಸರಿಯಾಗಿ ಗೊತ್ತಾಗ್ತಿಲ್ಲ. ಶಿವಾನಿ, ಬಿ ಅ ಗುಡ್ ಗರ್ಲ್. ಬಾಯ್ ಬಾಯ್. Your services are no more required. I know. ಆ ಸ್ಟುಪಿಡ್ ಕೆಲಸ ಇನ್ ದ ನೇಮ್ ಆಫ್ ರೆಸೆಷನ್. ನನ್ ಕೆಲಸ ಹೋಯ್ತು. ಕೆಲ್ಸ ಹೋದ್ರು ಇಷ್ಟೊಂದು ಹ್ಯಾಪಿ ಆಗಿದ್ಯಲ್ಲ ನೀನು? ನೋ ಪ್ರಾಬ್ಲಮ್. ಇದಿಲ್ಲ ಅಂದ್ರೆ ಇನ್ನೊಂದು. ಹಾಗಾದ್ರೆ ನಾಳೆಯಿಂದ ನಾವಿಬ್ರು ಒಂದೇ ದೋಣಿಲಿ ಪ್ರಯಾಣ ಮಾಡೋಣ. ಜಾಬ್ ಟ್ರಯಲ್ಸ್. ಆರ್ಕೆ, ನನ್ನ ಹತ್ರ ಕೊನೆದಾಗ 100 ರೂಪಾಯಿ ಇದೆ. ಅದನ್ನ 2 ಆಗಿ ಮಾಡಿದ್ರೆ 50 ರೂಪೀಸ್ ನಿನ್ಗೆ, 50 ರೂಪೀಸ್ ನನ್ಗೆ. ಸೊ ಹಿಯರ್ ವಿ ಗೋ. ನನ್ ಕುತ್ತಿಗೆಲಿರೋ ಈ ಗೋಲ್ಡ್ ಚೈನ್ ನ ತಗೊಂಡ್ ಹೋಗಿ ಹಣ ತಗೊಂಡ್ ಬಾ. ಓಕೆ? ಆಯ್ತು. ಇವತ್ತು ಕೂಡ ನಮಗೆ ಕೆಲಸ ಸಿಗದೆ ಹೋದ್ರೆ ನನ್ನ ವಿಡಿಯೋ ಕ್ಯಾಮ್ರಾನು ಈ ಗಿಟಾರ್ನು ಮಾರ್ಬಿಡ್ತೀನಿ. ಬೇಡ, ಹವ್ಯಾಸನ ಮಾರಬಾರ್ದು. ನನ್ ಇನ್ಶೂರೆನ್ಸ್ ಫ್ರೆಂಡ್ ಹೇಳಿದ್ಲು, ಹಣ ನಮ್ಗೆ ಬೇಕಾದ ಟೈಮಲ್ಲಿ ಹೆಲ್ಪ್ ಆಗಿರ್ಬೇಕು, ಇಲ್ಲ ಅಂದ್ರೆ ಈ ಪೇಪರ್ ಮನಿಗೆ ಅರ್ಥ ಇಲ್ಲ ಅನ್ನೋದು. ಸೊ ಡೋಂಟ್ ವರಿ, ವಿಲ್ ಗೋ ಅಹೆಡ್. ಬೆಸ್ಟ್ ಆಫ್ ಲಕ್. ಲಕ್ಕಿ ಲಾಸ್ಟ್ 50 ರೂಪೀಸ್. ಅರೆ ಆರ್ಕೆ, ಏನೋ ಇಲ್ಲಿ ಹೇಗಿದ್ಯೋ? ಎಲ್ಲ ಇರೋದು ನೀನು? ನೀವೇನ್ರೋ ಇಲ್ಲಿ? ಕೆಲಸ ಮಾಡ್ತಾ ಇದ್ದೀನಿ. ನಾನ್ ಕೂಡ ಅಲ್ಲೇ ಇದೀನಿ ಕಣ. ಎಲ್ಲಿರೋದು? ಫೋನ್ ನಂಬರ್ ಕೊಡ್ಕೋ. ಫೋನ್ ನಂಬರ್ ಕೊಡು. ತಗೊಳ, ನನ್ನ ನಂಬರ್ ತಗೋ. 984425. ಜಾಬ್ ಏನಾಯ್ತು? ಅದೆಲ್ಲ ದೊಡ್ಡ ಕತೆನೋ. ತುಂಬಾ ಹೋಪ್ಸ್ ಇಟ್ಕೊಂಡಿದೀವಿ. ನಂಬರ್ ಹೇಳು. ಹೇಳೋ ನಂಬರ್. ತಗೋ. 442 ನಾ? 442. 442. 44. ಯಾವಾಗ್ಲಾದ್ರೂ ಈ ನಂಬರ್ ಮಾಡೋ. ಸರಿ ಕಣ, ಇನ್ನೊಂದ್ ಸರಿ ಬಿಡ. ಓಕೆ ಬಾಯ್. ಸಿಗ್ತೀನಿ. ಬಾಯ್.
ಸೀರಿಯಸ್ ಸಿಟಿಸನ್ ಅಂದ್ರೆ ಇವರೇನೋ. ನೋ ಸ್ಮೋಕಿಂಗ್ ಪ್ಲೀಸ್. ಯೋರ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಅವರ್ ಹೆಲ್ತ್. ನಿನ್ ಪರ್ಸ್ ನಮ್ಮ ಉಪಯೋಗಕ್ಕೆ ಬರುತ್ತೋ? ಜಾಗ ಬಿಡ್ರಿ ಅಯ್ಯ. ಹಲೋ ಬಾಸ್, ತಣ್ಣಗಿರೋ ಥಮ್ಸಪ್ 2 ಅಂದ್ರೆ 2 ಅಂತ ಗೊತ್ತಲ್ವಾ? ಕನ್ನಡದಲ್ಲಿ ಯೋಚನೆ ಮಾಡು, ಕನ್ನಡದಲ್ಲಿ ಮಾತಾಡು, ಕನ್ನಡದವನ ಕುಡಿ. ತಗೋ 2 ಥಮ್ಸಪ್. ಸಾರಿ ಬಾಸ್, ನನ್ ಪರ್ಸ್ ಯಾರೋ ಕದ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಇನ್ನೊಂದ್ಸತಿ ಬಂದಾಗ ಕೊಡು. ತಗೋ. ಥ್ಯಾಂಕ್ಸ್ ಬಾಸ್. ಇದು ಬೆಂಗಳೂರು, ಮತ್ತೆ ಸ್ವಲ್ಪ ಹುಷಾರಾಗಿರ್ಬೇಕು. ದುಡ್ಡು ನಾಳೆ ಕೊಡ್ತೀನಿ ಬಾಸ್. ನಿನ್ನ ಅಜ್ಜಿ ಬಾಸ್ಟರ್ಡ್ ಕುರುಡ್ ನನ್ ಮಗನೇ, ಕಣ್ ಕಾಣಿಸೋದಿಲ್ವನೋ? ಎಕ್ಸಲೆಂಟ್. ತುಂಬಾ ಸ್ಪಷ್ಟವಾಗಿ ಬೈದು ದ್ವೇಷ ತೀರಿಸ್ಕೊಂಡೆ. ನಿಮಗ್ ಕೇಳಿಸ್ತಾ? ನೋ, ನಿನ್ ಲಿಪ್ಸ್ ರೀಡ್ ಮಾಡಿದೆ. ಅಂದ್ರೆ ನಿನ್ನ ತುಟಿಗಳ ಚಲನೆಯನ್ನು ಕಂಡು ಹಿಡ್ಕೊಂಡು ನನ್ನ ಎಷ್ಟು ಸ್ಪಷ್ಟವಾಗಿ ಬೈದೆ ಅಂತ ತಿಳ್ಕೊಂಡೆ. ಇಲ್ಲ ಅಂದ್ರೇನ್ ಸರ್, ಕೋಟಿ ರೂಪಾಯಿ ಬೆನ್ಸ್ ಕಾರ್ ನಲ್ಲಿ ಹೋಗ್ತಾ ಇದೀನಿ ಅನ್ನೋ ಗರ್ವ ನಿಮ್ಗೆ, ಕೊಬ್ಬು ನಿಮ್ಗೆ, ಪೊಗರು. ನನ್ನ ಹತ್ರ ಏನಾದ್ರೂ ಜಸ್ಟ್ 1 ಲಕ್ಷ ರೂಪಾಯಿ ಇದ್ದಿದ್ರೆ 365 ಡೇಸ್ ನಲ್ಲಿ 1 ಲಕ್ಷನ 100 ಲಕ್ಷ ರೂಪಾಯಿ ಮಾಡಿ ಇಂಥ ಬೆನ್ಸ್ ಕಾರ್ನ ತಗೊಳ್ತಿದ್ದೆ, ನನ್ನ ಮೈಂಡ್ ನ ಉಪಯೋಗಿಸಿ. ಅಂದ್ರೆ ಪ್ರಪಂಚವೆಲ್ಲ ಆರ್ಥಿಕ ಮುಗ್ಗಟ್ಟಿನಿಂದ ತೊಳಲಾಡ್ತಾ ಇದ್ರೆ ನೀನು 1 ಲಕ್ಷವನ್ನ 100 ಲಕ್ಷವನ್ನಾಗಿ ಒಂದೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ? ಗ್ರೇಟ್ ಗ್ರೇಟ್, ಐ ಲೈಕ್ ಇಟ್. ಅದ್ ಸರಿ ಸರ್, ಆ ಲಿಪ್ ರೀಡಿಂಗ್ ಬಗ್ಗೆ ಹೇಳಿ. ಪಾಮ್ ರೀಡಿಂಗ್, ಫೇಸ್ ರೀಡಿಂಗ್ ಕೇಳಿದೀನಿ, ಲೆಗ್ ರೀಡಿಂಗ್ ಓದಿದ್ದೀನಿ, ಆದ್ರೆ ಇದ್ಯಾವ್ದು ಸರ್ ಲಿಪ್ ರೀಡಿಂಗ್? ಹೌದು, ನನಗೆ ಜೀವನದಲ್ಲಿ ತರ್ತರ ಆಟ ಆಡ್ಕೊಳ್ಳೋದು ಅಭ್ಯಾಸ. ಈ ಲಿಪ್ ರೀಡಿಂಗ್ ಕೂಡ ನಾನು ಕಲ್ತ್ಕೊಂಡೆ. ಒಂದು ಆಟದ ತರ ನಾನು ಎಂಜಾಯ್ ಮಾಡ್ತೀನಿ. ಓ, ಹಾ, ಹಾಗಾದ್ರೆ ಅಲ್ಲಿ ನೋಡಿ, ಆ ಹುಡ್ಗ ಹುಡ್ಗಿ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ. ನೋಡಿ, ನಾಳೆ ಕರೆಕ್ಟ್ ಕಾಲೇಜ್ ಟೈಮ್ ಬಂದ್ಬಿಡು. ವೆಯ್ಟ್ ಮಾಡ್ತಾ ಇರ್ತೀನಿ. ನಾವಲ್ಲಿಂದ ಹೋಗೋಣ. ಮತ್ತೆ ಕಾಲೇಜ್ ಬಿಡೋ ಟೈಮ್ಗೆ ಅಲ್ಲಿಗೆ ತಂದು ಬಿಡ್ತೀನಿ. ಓಕೆ? ಹೌ ಇಸ್ ಮೈ ಪ್ಲಾನ್? ನೀವ್ ಹೇಳಿದ ಡೈಲಾಗ್ನೆ ಅವ್ರು ಮಾತಾಡಿದ್ದು ಅನ್ನೋದಕ್ ಪ್ರೂಫ್ ಏನು? ಕೇಳಿದ್ದು ನೀನು. ಹೋಗಿ ಅವ್ರನ್ನೇ ಕೇಳು, ನಾನು ಹೇಳಿದ್ದು ರೈಟಾ ರಾಂಗ ಅಂತ. ಹೋಗು. ನಾನು ಹೇಳಿದ ಅರ್ಥ ಆಯ್ತಾ ಬಾಸ್? ನೀನ್ ಈ ಹುಡುಗಿ ಹತ್ರ ನಾಳೆ ನೀನ್ ಕರೆಕ್ಟಾಗಿ ಕಾಲೇಜ್ ಟೈಮಿಗೆ ಬಂದ್ಬಿಡು, ವೆಯ್ಟ್ ಮಾಡ್ತಿರ್ತೀನಿ, ನಾವು ಅಲ್ಲಿಂದ ಹೋಗೋಣ, ಮತ್ತೆ ಕಾಲೇಜ್ ಬಿಡೋ ಟೈಮ್ಗೆ ಅಲ್ಲಿಗೆ ತಂದ್ಬಿಡ್ತೀನಿ ಅಂತ ಹೇಳ್ದೆ ಅಲ್ವಾ? ಹೇಳ್ದೆ ಕಣೋ. ಏನೀಗ ನೀನ್ ಯಾರೋ ಕೇಳಕ್ಕೆ? ಅವಳಿಗೆ ನೀನು ಅಣ್ಣನ ತಮ್ಮನ ಇಲ್ಲ ಲವರ? ನೋ ಬಾಸ್, ನಾನ್ ಯಾರು ಅಲ್ಲ, ಜಸ್ಟ್ ಒಂದು ಲಿಪ್ ರೀಡಿಂಗ್ ಟೆಸ್ಟ್ ಅಷ್ಟೇ. ಟೆನ್ಷನ್ ಆಗ್ಬೇಡ, ಓಕೆ? ಓ, ಇವನ್ ಸಾಮಾನ್ಯದವನಲ್ಲ. ಒಳ್ಳೆ ತಾರ್ಲೆ ಅಂತಂದು. ಏನ್ ಸರ್, ನಾನೇ ಒಬ್ಬ ದೊಡ್ಡ ಜೀನಿಯಸ್ ಅಂತ ಅನ್ಕೊಂಡ್ರೆ ನನ್ ಜೀವನದಲ್ಲಿ ಒಬ್ಬ ಬಾಲ ಮೇಧಾವಿ ತಗಲಾಕೊಂಡ. ಆಮೇಲೆ ನೀವು ಸೂಪರ್ ಜೀನಿಯಸ್. ನಿಮ್ಮನ್ನ ಅನ್ಬಾರ್ದು ಅಂದೆ, ನನ್ ಸೊಂಟ ಮುರಿದ ಕೋಪದಲ್ಲಿ ಹಾಗಂದೆ. ಸಾರಿ ಸರ್. ಇಟ್ಸ್ ಓಕೆ. ಅದಿರ್ಲಿ, ನಿನ್ನ ಬುದ್ಧಿವಂತಿಕೆ ಉಪಯೋಗಿಸಿ 1 ಲಕ್ಷ ರೂಪಾಯನ್ನ 1 ಕೋಟಿ ರೂಪಾಯಿನಾಗಿ ಜಸ್ಟ್ 1 ವರ್ಷದಲ್ಲಿ, ಅಂದ್ರೆ ಬರೀ 365 ಡೇಸ್ ಅಲ್ಲಿ ಸಂಪಾದಿಸ್ತೀನಿ ಅಂತ ಅಂದೆಲ್ಲ. ನಿಜವಾಗ್ಲೂ ನೀನು ಎಲ್ಲಾರ್ಗಿಂತ ಬುದ್ಧಿವಂತನಾ? ಎಸ್ ಸರ್, ನನ್ನ ಮೆದುಳಿಗೆ ಇಲ್ಲಿವರೆಗೂ ಸರಿಯಾದ ಕೆಲಸ ಸಿಕ್ಕಿಲ್ಲ. ಓಕೆ, ಆ ಹಣ ನಾನು ಕೊಡ್ತೀನಿ. ಗಾಡಿ ಹತ್ತು. ಹಾ, ನಾನೇನಾದ್ರೂ ಹುಚ್ಚ ದಡ್ ನನ್ ಮಗ ಅಂತ ಅನ್ಕೊಂಡ್ರ? ಸ್ವಲ್ಪ ಹೊತ್ತಿಗೆ ಮುಂಚೆನೆ ನಿಮ್ ಕಾರನ್ನ ನಿಲ್ಸಿ ಕೆಟ್ಟದಾಗ ಬೈದೆ. ಆ ದ್ವೇಷ ಇಟ್ಕೊಂಡು ನೀವು ನಿಮ್ಮನೆ ಕರ್ಕೊಂಡು ಹೋಗಿ ಬೆಂಡೆತ್ತೀರಾ, ಕೈಕಾಲು ಮುರಿತೀರಾ? ಆಹಾ, ನನ್ಗೆ ನಿಮ್ಮಂತ ಶ್ರೀಮಂತರ ಬುದ್ಧಿ ಏನು ಅಂತ ಗೊತ್ತು ಸರ್. ನಿನ್ನ ಕಾಲು ಮುರಿಯೋಕೆ ನನ್ನ ಮನೆವರೆಗೂ ನಾನು ಯಾಕೆ ಕರ್ಕೊಂಡು ಹೋಗ್ಬೇಕು? ಈಗ್ಲೇ ಇಲ್ಲೇ ಸಾಯಿಸಬಹುದು. ಬಟ್ ನಾನು ಅಂಥವನಲ್ಲ. ಕಮ್ ಆನ್, ಗೆಟ್ ಇನ್ ಟು ದ ಕಾರ್. ಓಕೆ ಸರ್,
ನಿಮ್ಮನ್ನ ಬೈದಿರೋ ನನ್ಗೆ ನೀವ್ಯಾಕೆ ದುಡ್ಡು ಕೊಡ್ತೀರಾ? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ವೆರಿ ವೆರಿ ಸಿಂಪಲ್. ಹೇಳದ್ನಲ್ಲ, ಪ್ರಪಂಚದಲ್ಲಿ ಮನಿ ಕ್ರಂಚ್ ಇದ್ದು ಆರ್ಥಿಕ ಸಂಕಷ್ಟದಲ್ಲಿ ತೊಳಲಾಡ್ತಾ ಇದ್ರೆ ನೀನು 365 ಡೇಸ್ ನಲ್ಲಿ 1 ಲಕ್ಷ ರೂಪಾಯಿನ 100 ಲಕ್ಷ ರೂಪಾಯಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅಂದ್ರೆ ನೀನು ಸೂಪರ್ ಜೀನಿಯಸ್, ಅಂದ್ರೆ ಮೇಧಾವಿ ಅಂತ ಆಯ್ತು. ನಿನ್ನಂಥವನೇ ನನಗೆ ಬೇಕು. ಎಸ್, ಲಕ್ಷ ಏನು, ಎಷ್ಟು ಬೇಕಾದ್ರೂ ಕೊಡ್ತೀನಿ. ನನ್ನ ನಂಬು, ಇಂಥ ಅವಕಾಶ ಕಳ್ಕೋಬೇಡ. ಅದೃಷ್ಟ ಯಾವಾಗ್ಲೂ ಒಂದೇ ಸಾರಿ ಬಾಗಲ್ ಬಡಿಯೋದು, ಒಂದೇ ಸಾರಿ ಅಷ್ಟೇ. ಈ ಅವಕಾಶನ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮೇಲಕ್ಕೆ ಬಾ. ಅನುಮಾನದಿಂದಲೇ ಸಾಯ್ಬೇಡ. ಐ ಆಮ್ ಗೋಯಿಂಗ್. ನಿನ್ ಟೈಮು ನನ್ನ ಟೈಮು ವೇಸ್ಟ್ ಮಾಡಬೇಡ. ಓಕೆ ಸರ್. ನೀರ್ನಲ್ಲಿ ಮುಳುಗ್ದವನ್ಗೆ ಚಳಿ ಏನು? ನನ್ನ ಹತ್ರ ಏನಿದೆ? ಸೃಜನನ್ ಗೋಲ್ಡ್ ಚೈನ್ನ ಹಣ, ಅವಳು ಕೊಡ್ಸಿದ ಮೊಬೈಲ್ ಫೋನ್, ಲಾಸ್ಟ್ ನನ್ನ ಹತ್ರ ಇದ್ದ 50 ರೂಪಾಯಿ ನೋಟ್ನ ಸಹ ಯಾವನೋ ಕೃಷ್ಣ ಪರಮಾತ್ಮನ್ ತರ ಅಪರ್ಸ್ಬಿಟ್ಟ. ಈಗ ನಾನು ವೇಸ್ಟ್ ಫೆಲೋ. ಓಕೆ ಸರ್, ನಿಮ್ಮಿಷ್ಟ. ಮ್ಯಾಕ್ಸಿಮಮ್ ನನ್ ಸಾಯಿಸ್ತೀರಾ ಅಷ್ಟೇ ತಾನೇ? ಓಕೆ, ಬರ್ತೀನಿ. ಬಾ, ನಿನ್ ಹೆಸರೇನಂದೆ? ಇಲ್ಲಿವರೆಗೂ ಏನು ಹೇಳಿಲ್ಲ. ನನ್ನ ಹೆಸರು ರಾಮಕೃಷ್ಣ. ಎಲ್ರು ನನ್ನ ಆರ್ಕೆ ಅಂತಾರೆ. ಕಮ್ ಇನ್ ಸೈಡ್. ಆಮೇಲೆ ಸೂಪರ್. ಹೇ ಆರ್ಕೆ, ಇಸ್ ಶಿ ಗುಡ್ ಲುಕಿಂಗ್? ಎಸ್ ಸರ್, ತುಂಬಾ ಚೆನ್ನಾಗಿದ್ದಾಳೆ. ಶೀಸ್ ಬ್ಯೂಟಿಫುಲ್. ಶೀಸ್ ಮೈ ವೈಫ್. ಸಾರಿ ಸರ್, ವೆರಿ ಸಾರಿ. ಪರವಾಗಿಲ್ಲ. ನೆವರ್ ಫೀಲ್ ಸಾರಿ ಫಾರ್ ಎನಿಥಿಂಗ್ ಇನ್ ಯೋರ್ ಲೈಫ್. ಯಾಕೆ ಅಂದ್ರೆ ಅಂಧವನ್ನು ಆರಾಧಿಸದೇ ಇರೋನು ಇಂಪಾರ್ಟೆಂಟ್. ನಪುಂಸಕ. ಆರಾಧಿಸು, ಅವಕಾಶ ಸಿಕ್ಕಿದ್ರೆ ಆಶ್ವಾದಿಸು, ಅನುಭವಿಸು. ಯಾವತ್ತಾದ್ರೂ ಲೇಡೀಸ್ನ ಟಚ್ ಮಾಡಿದ್ಯಾ? ಟಚ್ ಅಂದ್ರೆ ದೊಡ್ಡದಾಗೇನಿಲ್ಲ, ಹೀಗೆ ಕಣ್ಮುಚ್ಕೊಂಡು ನನ್ನ ಊಹೆನಲ್ಲಿ. ಟಚ್ ಏನ್ ಸರ್, ಎಲ್ಲ ಮಾಡಿದ್ದೀನಿ. Okay, funny guy. So, let us begin the game of life and money. ಏನ್ ತೋತಿಯಾ? ವಿಸ್ಕಿ, ಬ್ರ್ಯಾಂಡಿ, ವೋಡ್ಕಾ, ರಾಮ್? ನನ್ಗೆ ಅಭ್ಯಾಸ ಇಲ್ಲ ಸರ್. ಅಭ್ಯಾಸ ಮಾಡ್ಕೋತೀಯಾ? ನೋ ಸರ್, ಒಂದ್ ಗ್ಲಾಸ್ ನೀರು. Hey, really funny, really funny. ನಾನು ಯಾವಾಗ ಈ ತರ ಮನೆ ಕಟ್ತೀನೋ? ಹೇ ಆರ್ಕೆ, ಇದೆಲ್ಲ ನಾನೇ ಮಾಡ್ಕೋತೀನಿ. ಕೆಲಸದವ್ರಿಗೆ ಹೇಳಲ್ಲ, ಯಾಕೆಂದ್ರೆ ಅವ್ರ ಕಣ್ ಸರಿ ಇರಲ್ಲ. ಇಲ್ಲ ಸರ್, ಹಾಗೆ ಹೇಳ್ಬೇಡಿ. ಓಕೆ, ಈಗ ನಿನ್ಗೆ ನಾನು ಹಣ ಕೊಡ್ತೀನಿ. ಎಷ್ಟು ಅಂದ್ರೆ 1 ಕೋಟಿ ರೂಪಾಯಿ. ಜೋಕ್ ಮಾಡ್ಬೇಡಿ ಸರ್. ಈ ಪ್ರಪಂಚದಲ್ಲಿ ಯಾರು ಯಾರಿಗೂ 10 ರೂಪಾಯಿ ಕೂಡ ಕೊಡಲ್ಲ. ಬೇಕಾದ್ರೆ ತಿರುಪ್ತಿ ಹುಂಡಿನಲ್ಲಿ ಕೋಟಿಗಟ್ಲೆ ಹಾಕ್ತಾರೆ. ಅಂತ ದೇಶದಲ್ಲಿರೋ ನನ್ನಂತವನ್ಗೆ ಲಕ್ಷ ರೂಪಾಯಿನೇ ದೊಡ್ಡದು. ಕೊಡಿ ಸರ್, ಜಸ್ಟ್ 1 ಇಯರ್ ನಲ್ಲಿ 100 ಲಕ್ಷ ರೂಪಾಯಿ ಮಾಡ್ತೀನಿ. ಅದಕ್ಕೆ 1 ಲಕ್ಷ ಅಲ್ಲ, 100 ಲಕ್ಷ ಕೊಡ್ತೀನಿ. ಅದನ್ನ 10,000 ಲಕ್ಷ ಮಾಡು, ಅಂದ್ರೆ 100 ಕೋಟಿ ಮಾಡು. ನಿಮ್ಗೇನ್ ಲಾಭ ಸರ್? ಎಸ್, ಈಗ ನೀನು ಕರೆಕ್ಟ್ ಆಗಿ ಬಿಸ್ನೆಸ್ ಬಂದೆ. 1 ವರ್ಷದ ನಂತರ 98 ಕೋಟಿ ನೀನ್ ತಗೊಂಡು ನಾನು ಕೊಟ್ಟ ಕೋಟಿಗೆ 1 ಕೋಟಿ ಸೇರಿಸ್ಕೊಡು. ಅಂದ್ರೆ 100% ಲಾಭ ನನಗೆ. ನ್ಯಾಯವಾಗಿ ಕೇಳದ್ನ? ನಾನ್ ಮೋಸ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಇಲ್ಲ, ತಮಾಷೆಗೆ ಹೇಳಿದೆ ಸರ್. ಈಗ ಈ ಕೋಟಿ ಕೊಡೋದ್ರಲ್ಲಿ ನಿಮ್ ಮನಸ್ಸಿನಲ್ಲಿ ಇನ್ನೇನಾದ್ರೂ ಐಡಿಯಾ ಇದೆಯಾ ಸರ್? ಇದೆ. ಪ್ಲೆಷರ್, ಆನಂದ, ಆಟ, ಗೇಮ್, ರಿಯಾಲಿಟಿ ಶೋ. ಎಸ್ ಆರ್ಕೆ, ಇದೊಂದು ಗೇಮ್ ಸರ್.
ಈ ಗೇಮಿಂದ ನಿಮಗೆ ನಷ್ಟ ಆಗಲ್ವಾ? ಆಗೋಲ್ಲ. ಇದೇ ರೀತಿ 365 ದಿನಾನು ದಿನಕ್ಕೆ ಕೋಟಿ ರೂಪಾಯಿ ತರ ನಿಮ್ಮಂತವ್ರಿಗೆ ಕೊಡ್ತೀನಿ. 365 ದಿನಗಳ ನಂತರ 730 ಕೋಟಿ ಕಷ್ಟ ಬೀಳ್ದೇನೆ ಬರುತ್ತೆ. ಬರ್ದಿದ್ರು ಪರವಾಗಿಲ್ಲ. ಅಂದ್ರೆ 40 ವರ್ಷ ಅಂದ್ರೆ 40 × 365 ಈಸ್ ಈಕ್ವಲ್ ಟು 14,600 ಕ್ರೋರ್ಸ್. ಅದಕ್ಕೆ 10ರಷ್ಟು ಅಂದ್ರೆ 1,46,000 ಕೋಟಿ ಆಸ್ತಿ. ಸೊ ನೋ ವರೀಸ್, ನೋ ಇಶ್ಯೂಸ್. ಓಕೆ ಓಕೆ, ಸೊ 1 ಕೋಟಿ ರೂಪಾಯಿ ಕೊಡ್ಲಾ? ಸುಮ್ನೆ ರೀ ಸರ್, ನಾನ್ ಕೇಳಿದ್ ₹1,00,000 ಕೊಡಿ ಸಾಕು. ನೋ, ₹1,00,00,000 ಕೊಡ್ತೀನಿ. 100 ಕೋಟಿ ಮಾಡ್ತೀಯಾ ಇಲ್ವಾ? ಓಕೆ, ಡೆಫಿನೆಟ್ ಆಗಿ ಮಾಡ್ತೀನಿ. 2 ಕೋಟಿ ನಿಮಗ್ ಕೊಟ್ಟು ಮಿಕ್ಕಿದ 98 ಕೋಟಿಯಿಂದ 100ರಷ್ಟು ಅಂದ್ರೆ 9,800 ಕೋಟಿ ಇನ್ 1 ವರ್ಷದಲ್ಲೇ ಮಾಡ್ಕೊಡ್ತೀನಿ. ಕೊಟ್ ನೋಡಿ ಸರ್, ಕೊಡಿ. ಆದ್ರೆ 3 ಕಂಡೀಷನ್. ಅಂದ್ರೆ ಅದೇ ಗೇಮ್ ಆಫ್ ಲೈಫ್ ಅಂಡ್ ಮನಿ. ಹೇಳಿ ಸರ್. ಕಂಡೀಷನ್ ನಂಬರ್ 1, ನಾನು 1 ಕೋಟಿ ರೂಪಾಯಿ ಇಲ್ಲಿರ್ತೀನಿ. ಅದನ್ನು ಒಂದೇ ಸರಿಗೆ 60 ನಿಮಿಷದಲ್ಲಿ ತಗೊಂಡು ಹೋಗ್ಬೇಕು. ಕಂಡೀಷನ್ ನಂಬರ್ 2, ಇಲ್ಲಿ ಯಾರನ್ನೂ ಯಾವ ಸಹಾಯನೂ ಕೇಳಬಾರ್ದು, ಯಾರು ಸಹಾಯ ಮಾಡಲ್ಲ, ನನ್ನ ಹತ್ರ ಮಾತಾಡಬಾರ್ದು. 60 ನಿಮಿಷದಲ್ಲಿ ಒಂದೇ ಸಲಕ್ಕೆ ₹1,00,00,000 ತಗೊಂಡು ಹೋಗ್ಬೇಕು. ನಾವು ಕಂಡೀಷನ್ ನಂಬರ್ 3, ಒಂದು ವೇಳೆ ಫೇಲ್ ಆಗಿ ತಗೊಂಡು ಹೋಗಕ್ಕಾಗದೆ ಹೋದ್ರೆ ಗ್ರೇಸ್ ಟೈಮ್ ಇನ್ನೊಂದು 10 ನಿಮಿಷ ಕೊಡ್ತೀನಿ. ಯಾಕೆ ಗೊತ್ತಾ? ಇಲ್ಲಿಂದ ಎಸ್ಕೇಪ್ ಆಗೋಕೆ. ಆ 10 ನಿಮಿಷದಲ್ಲಿ ನೀನು ಓಡಿ ಹೋಗ್ಬೇಕು. ನೀನು ಈ ಮನೆಯಿಂದ 15 ಕಿಲೋಮೀಟರ್ ದೂರದಲ್ಲಿದ್ರು ಈ ರಿವಾಲ್ವರ್ನಿಂದ ನಿನ್ನ ಸಾಯಿಸ್ಬಿಡ್ತೀನಿ. ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ ಯಾಕೆ ಸರ್? ಮೊದಲು ಹಣ ತಗೊಂಡ್ ಬನ್ನಿ. 60 ನಿಮಿಷ ಅಲ್ಲ, 6 ನಿಮಿಷದಲ್ಲಿ ಹಾಗೆ ಚುಟ್ಕಿ ಹಾಕೋಷ್ಟ್ರಲ್ಲಿ ₹1,00,00,000 ತಗೊಂಡು ಮಾಯ ಆಗ್ಬಿಡ್ತೀನಿ. ಓಕೆ? ಸೊ ಕಂಡೀಷನ್ ಎಲ್ಲ ಅರ್ಥ ಮಾಡ್ಕೊಂಡಿಲ್ಲ? 60 ನಿಮಿಷದಲ್ಲಿ, ಆಮೇಲೆ 10 ನಿಮಿಷ ಗ್ರೇಸ್ ಟೈಮ್. ಓಕೆ, ಸ್ಟಾರ್ಟ್ ಮಾಡೋಣ ಆಟನ? ಓಕೆ ಸರ್. ಓಕೆ. ಇವನ್ ಬಿಲ್ಡಪ್ ನೋಡ್ತಾ ಇದ್ರೆ ₹1,00,00,000 ಕೊಡೋ ತರ ಇಲ್ಲ ಇವತ್ತು. ಹೌದು, ₹1,00,00,000 ತಗೊಂಡು ಹೋಗೋಕೆ 60 ನಿಮಿಷ ಯಾಕೆ? ಇವನ್ ತಲೆ ಬುರುಡೆ. ಏನದು ಹೇಳ್ಕೊಂಡ್ ಬರ್ತಾ ಇದ್ದಾನೆ? ಅಪ್ಪ, ಇದು ನಿಜವಾಗ್ಲೂ ದುಡ್ಡೇನಾ? ಸರಿ, ಅನ್ನ ಬೇಯಿಸೋ ತನಕ ಇರೋ ಪ್ರಾಣ ಗಂಜಿ ಬಸಿಯೋ ತನಕ ಇಲ್ಲ ಅಂದ್ರೆ ಹೇಗೆ? ಟೆನ್ಷನ್ ಆಗ್ತಾ ಇದೆಯಲ್ಲ. ಬಂದೇ ಇರು. ಅಯ್ಯೋ ದೇವ್ರೆ, ಇವ್ನು ಇನ್ನೊಂದು ಬ್ಯಾಗ್ ತರ್ತಾ ಇದ್ದಾನೆ. ಎಲ್ಲ ಬ್ಲಾಕ್ ಮನಿ ಆಗಿರ್ಬೇಕು. ಯಾವ ಕಲರ್ ಆದ್ರೆ ನನ್ಗೇನು? ನೋಡೋಣ ಒಳಗಡೆ ಏನಿದೆ ಅಂತ. ಸರ್, ಇದೆಲ್ಲ ನಿಜವಾಗ್ಲೂ ದುಡ್ಡೇನಾ ಸರ್? ಅರ್ಜೆಂಟ್ ಯಾಕೆ, ನೀನೇ ನೋಡುವಂತೆ. ಅಯ್ಯೋ ದೇವ್ರೆ, ನೋಡ್ತಾ ಇದೀಯಾ ಸರ್? ನೋಡಿದೆ ಆರ್ಕೆ? ಬ್ಯಾಗ್ಸ್ ತಗೊಂಡು ಹೋಗ್ತಾ ಇದ್ದಾನೆ. ಓ, ಕಂಡೀಷನ್ ನಂಬರ್ 2. ಇದು ನಿಜಾನೇ? ಇವಾಗ ಟೈಮ್ ಕರೆಕ್ಟ್ ಆಗಿ 8:30. ಕಂಡೀಷನ್ಸ್ ಜ್ಞಾಪಕ ಇದೆಯಲ್ಲ? 60 minutes ಪ್ಲಸ್ 10 minutes. ಸರ್, ಒಂದ್ಸಾರಿ ಈ ದುಡ್ಡನ್ನ ಟಚ್ ಮಾಡ್ಬೋದಾ? ಎಸ್, ಆ ಹಣ ಎಲ್ಲ ನಿಂದೆ.
ಇದು ನಿಜಾನೇ ಸರ್? ಒಂದ್ಸಲ ನನ್ ಕೇಳಿ ಸರ್. ಇದು ನಿಜವಾಗ್ಲೂ ನಿಜಾನೇ. ಡ್ರೀಮ್ಸ್ ಕಮ್ ಟ್ರೂ, ಕನ್ಸು ನಿಜ ಆಗತ್ತೆ ಅಂದ್ರೆ ಇದೇನೆ. ಎಸ್, ಇಷ್ಟು ದಿವಸದ ಮೇಲೆ ನನ್ನ ಮೆದುಳನ್ನ ಉಪಯೋಗಿಸೋ ಟೈಮ್ ಬಂತು. ಕಂಡೀಷನ್ ನಂಬರ್ 1, ಈ ಕೋಟಿ ರೂಪಾಯಿಗಳನ್ನ 60 ನಿಮಿಷದಲ್ಲಿ ಒಂದೇ ಸಲ ತಗೊಂಡು ಹೋಗ್ಬೇಕು. ಕಂಡೀಷನ್ ನಂಬರ್ 2, ಇಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು, ಯಾರು ನಿನಗೆ ಸಹಾಯ ಮಾಡೋದಿಲ್ಲ. ಕಂಡೀಷನ್ ನಂಬರ್ 3, 60 ನಿಮಿಷದಲ್ಲಿ ಕೊಟ್ಟು ಹಣವನ್ನು ನೀನು ತೆಗೆದುಕೊಂಡು ಹೋಗಕ್ ಸಾಧ್ಯ ಆಗದೆ ಇದ್ರೆ ನಿನಗೆ ಕೊಟ್ಟು 10 ನಿಮಿಷದಲ್ಲಿ ಓಡ್ ಹೋಗ್ಬೇಕು. ಇಲ್ಲ ಅಂದ್ರೆ 15 ಕಿಲೋಮೀಟರ್ ದೂರದಲ್ಲಿದ್ರು ಕೂಡ ನಿನ್ನನ್ನ ಹುಡುಕಿ ಸುಟ್ಟು ಕೊಲ್ತೀನಿ. ಒಂದೊಳ್ಳೆ ಕಾಫಿ ಕುಡಿದು ನೀವು ನಿಮ್ಮ ಮೆದುಳನ್ನ ಇನ್ನೊಂದು 0.25% ಉಪಯೋಗಿಸಿ 60 ನಿಮಿಷದಲ್ಲಿ ಈ ಹಣನ ಹೇಗೆ ತಗೊಂಡು ಹೋಗ್ತೀನಿ ಅನ್ನೋದನ್ನ ಯೋಚನೆ ಮಾಡಿ ಬನ್ನಿ. ಅಯ್ಯೋ ದೇವ್ರೆ, ಈ ದುಡ್ಡನ್ನೆಲ್ಲ ತಗೊಂಡು ಹೋಗೋದು ಕಷ್ಟನೇ. ಅದಕ್ಕೆ ಅವನು ನನ್ನ ಹತ್ರ ಈ ಗೇಮ್ ಆಡಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಹಾ, ಅಯ್ಯೋ ಟೈಮ್ ಬೇರೆ ಆಗ್ತದೆ. ಹಾ, ಹೊರಗಡೆ ಹೋಗಿ ಆಟೋ ಇಲ್ಲ ಟ್ಯಾಕ್ಸಿ ತಗೊಂಡ್ ಬಂದ್ರೆ, ಹಾ ತಗೊಂಡ್ ಬಂದ್ರೆ ಮತ್ತೆ ಈ ದುಡ್ಡಿನ ಸಂಗತಿ ಏನು? ಅಯ್ಯೋ ದೇವ್ರೆ, 100 ರೂಪಾಯಿಗೆ ಮರ್ಡರ್ ಮಾಡೋ ಕಾಲ ಇದು. ಆ ಥರ ಇರುವಾಗ ಕೋಟಿ ರೂಪಾಯಿ, ಅದರಲ್ಲೂ 50 ರೂಪಾಯಿ ಕಟ್ಗಳು, ಅಂದ್ರೆ 2,000 ಕಟ್ಗಳು. ಓಕೆ, ಈಗ ನಾನು ನನ್ನ ಮೆದುಳನ್ನ ಇನ್ನೂ 0.25% ಉಪಯೋಗಿಸ್ತೀನಿ. ಈ ಅವಕಾಶನ ಕಳ್ಕೊಳ್ಳೋದಿಲ್ಲ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನನಗೆ ಅದೃಷ್ಟ ಆವರಿಸಿದೆ. ಐ ಹ್ಯಾವ್ ಟು ಡೂ ಸಮಥಿಂಗ್. ಎಸ್, ಏನಾದರೂ ಮಾಡಲೇಬೇಕು. ಹಾಂ, ಅಯ್ಯೋ ಟೈಮ್ ಆಗೋಗ್ತಾ ಇದೆ. ಆಲ್ರೆಡಿ 15 ನಿಮಿಷ ಆಗೋಯ್ತು. ಎಸ್, ಮೈ ಮನಿ ಇಸ್ ಸೇಫ್, ಮೈ ಮನಿ ಇಸ್ ಸೇಫ್. ದುಡ್ಡನ್ನು ತಗೊಂಡು ಹೋಗ್ಬೇಕು ಅಂದ್ರೆ ಬ್ಯಾಗ್ ತಗೋಬೇಕು. ಇಲ್ಲ ಇಲ್ಲ ಇಲ್ಲ, ಬ್ಯಾಗ್ ಸಂಪಾದಿಸ್ಬೇಕು. ತಗೋಬೇಕು ಇಲ್ಲ ಸಂಪಾದಿಸ್ಬೇಕು. ಹಾಗಾದ್ರೆ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗ್ಬಾರ್ದು ಅಂತ ಏನು ಕಂಡೀಷನ್ ಇಲ್ವಲ್ಲ? ನೋ ನೋ ನೋ, ಆ ಕಡೆ ಇಲ್ಲ ಈ ಕಡೆ. ಶಟ್, ಈ ಕಡೆ ಅಲ್ಲ ಆ ಕಡೆ. ಶಟ್, ಗೋ 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 ಗೋ. ಬ್ಯಾಗ್ ಸಿಗುತ್ತೆ. ಬ್ಯಾಗ್ ಸಂಪಾದಿಸ್ಬೇಕು ಡೆಫಿನೆಟ್ ಆಗಿ. ಹಾ, ಓ ಗಾಡ್, ಬೇಗ ಹೋಗ್ಬೇಕು, ಬೇಗ ಹೋಗ್ಬೇಕು. ಫಸ್ಟು ಸೃಜನ್ ಫೋನ್ ಮಾಡಬೇಕು. ಟೈಮ್ ಹೋಗ್ತಾ ಇದೆ. ಅಯ್ಯೋ ಟೈಮ್ ಆಗೋಯ್ತು. ಹಲೋ, 1 ರೂಪಾಯಿ ಕಾಯಿನ್ ಇದೆಯಾ? ಇಲ್ಲ. ರಿಸೀವರ್ ಇಡು. ದೆನ್ ಜಾವ್. ಎಕ್ಸ್ಕ್ಯೂಸ್ ಮೀ, ಕ್ಯಾ ಹೈ, ಕಿಧರ್ ಜಾನಾ ಹೈ? ಇವಂದೇ ದೊಡ್ಡ ಮೊಬೈಲ್ ಬಾರ್ ಇದ್ದಾಗಿದೆ. ಇವನ್ ಕೇಳಿ ದುಡ್ಡನ್ನ ಈ ಆಟೋದಲ್ಲಿ ತಗೊಂಡು ಹೋದ್ರೆ ಬೇಡ. ಕ್ಯಾ ಹೈ, ಕಿಧರ್ ಜಾನಾ ಹೈ ಸಾಲ? ಕ್ಯಾ ಟೈಮ್ ಆಗೋಯ್ತು. ಇದೇನಿದು ಕಲೆಕ್ಷನ್ ತುಂಬಾ ಡಲ್ ಆಗಿದೆ. ನನಗಿಂತ ಇವನೇ ಬೆಟ್ರು. ಒಂದ್ 10 ರೂಪಾಯಿ ಸಾಲ ಕೊಡ್ತೀಯಾ? ಕೊಡೋದಿಲ್ಲ, ಓನ್ಲಿ ಡಿಪಾಸಿಟ್ ಅಕ್ಸೆಪ್ಟ್ ಮಾಡ್ಕೋತೀನಿ. ಅಯ್ಯೋ, ನಿನ್ನ ಫ್ಯೂಚರ್ ನಲ್ಲಿ ಒಂದು ದೊಡ್ಡ ಫೈನಾನ್ಸ್ ಕಂಪನಿ ಓಪನ್ ಮಾಡ್ತೀಯಾ, ಆಮೇಲೆ ಬೋರ್ಡ್ ತಿರ್ಸ್ಕೊಂಡು ಹೋಗ್ತೀಯಾ. ನಾನೇ ಭಿಕ್ಷೆ ಎತ್ತಾ ಇದ್ದೀನಿ, ಇವ್ನು ನನಗಿಂತ. ಇವನೇ ನನ್ನ ಆಪತ್ ಬಾಂಧವ. ಜೈ ಹನುಮಾನ್. ಹಲೋ, ಹಲೋ ಹಲೋ ಸರ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಕೇಳ್ತೀನಿ ಪ್ಲೀಸ್. ನೀನನ್ ಸರ್ ಅಂದ್ಮೇಲೆ ನೀನ್ ದೊಡ್ಡ ಕಳ್ಳನ್ ಮಗನೇ ಆಗಿರ್ತೀಯ. ಹೇಳು, ಇಲೆಕ್ಷನ್ ಏನಾದ್ರು ಬಂತಾ, ಇಲ್ಲ ಆ ಜಾಗಕ್ಕೆ ನೀನೇನಾದ್ರು ಕಂಟೆಸ್ಟ್ ಮಾಡ್ತಿದ್ಯಾ? ಓ, ಇಂಗ್ಲಿಷ್? ಯಾ, ನಾನು ಕನ್ನಡದಲ್ಲಿ ಭಾಷಣ ಮಾಡಲ್ಲ, ಕನ್ನಡದಲ್ಲಿ ಯೋಚನೆ ಮಾಡಲ್ಲ, ಇಂಗ್ಲಿಷ್ ನಲ್ಲಿ ಮಾತ್ರ ಯೋಚನೆ ಮಾಡ್ತೀನಿ, ಆದ್ರೆ ಕನ್ನಡದಲ್ಲಿ ಬೈತೀನಿ ಅಷ್ಟೇ. ಯಾವ್ದೋ ಸೆಕ್ರೆಟರಿಯೇಟ್ ಅಲ್ಲಿ ಕೆಲಸ ಮಾಡಿ ಅಲ್ಲಿ ನಡೆಯೋ ಬೋಗಸ್ ಫ್ರಾಡ್ಗಳನ್ನ ನೋಡಿ ಈ ಅವಸ್ಥೆ ಬಂದ್ಬಿಟ್ಟಿದ್ಯೇನೋ ಪಾಪ. ನೋ ಬಾಸ್, ನನ್ಗೆ ನಿನ್ನ ಹತ್ರ ಇರೋ ಈ ಗೋಣಿ ಚೀಲ ಅರ್ಜೆಂಟ್ ಆಗ್ಬೇಕು. ಗೋಣಿ ಚೀಲ? ಯಾರನ್ನಾದ್ರೂ ಮರ್ಡರ್ ಮಾಡಿದ್ಯಾ? ಡೆಡ್ ಬಾಡಿ ಪ್ಯಾಕ್ ಮಾಡ್ಬೇಕಾ? ಓಕೆ, ನನಗೆ ಯಾಕೆ ಚೀಲ? ನಿನ್ ಕೊಟ್ರೆ ನನಗೇನ್ ಕೊಡ್ತೀಯಾ? ಎಷ್ಟ್ ಕೊಡ್ತೀಯಾ? ನನ್ನ ಹತ್ರ ಈಗ ಏನೂ ಇಲ್ಲ,
ಇನ್ನೊಂದು 25 ನಿಮಿಷದಲ್ಲಿ 1,000 ರೂಪಾಯಿ ಕೊಡ್ತೀನಿ. ನೋ ನೀನೊಬ್ನೇ ಅಲ್ಲ, ಬೆಂಗಳೂರಿನಲ್ಲಿ ಯಾರನ್ನೂ ನಂಬಲ್ಲ ನಾನು. ಗೋಣಿ ಚೀಲ ಕೊಡ್ತೀನಿ, ಶರ್ಟ್ ಕೊಡ್ತೀಯಾ? ಬಾರ್ಟರ್ ಸಿಸ್ಟಮ್, ಬಾರ್ಟರ್. ಎಕ್ಸಲೆಂಟ್. ಕರೆನ್ಸಿ ಹುಟ್ಟಕ್ ಮುಂಚೆ ಹುಟ್ಟಿದ ಬಾರ್ಟರ್ ಸಿಸ್ಟಮ್ ಇವಾಗ ಈ ಗೋಣಿ ಚೀಲ ತಗೊಂಡು ಹೋಗಕ್ಕೆ ಉಪಯೋಗ ಆಯ್ತು. ಐನ್ಸ್ಟೀನ್, ಯು ಆರ್ ಕರೆಕ್ಟ್. ಇವಾಗ ಲೈಟ್ ಗಿಂತ ವೇಗವಾಗಿ ಪ್ರಯಾಣಿಸ್ತಾ ಇದೀವಿ. ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ. ಈಗ ಬ್ಲಾಕ್ ಹೋಲ್ ಇಂದಾನು ಹೊರಗೆ ಬೀಳ್ಬೋದು. ಐ ಆಮ್ ಗೋಯಿಂಗ್ ಟು ವಿನ್ ದ ಗೇಮ್. ನನ್ಗೆ ಆ ಗೋಣಿ ಚೀಲನೂ ಬೇಕು. ಹಾಗಾದ್ರೆ ನಂಗೆ ಪ್ಯಾಂಟ್ ಕೊಡು. ಪ್ಯಾಂಟ್? ಈ ಪ್ಯಾಂಟ್ ನಿನ್ ಕೊಟ್ಟು ನಾನು ರೋಡಲ್ಲಿ ಹೇಗೆ ಹೋಗೋದು? ಚಡ್ಡಿಯಲ್ಲಿ ಹೋಗು. ನೀನ್ ಬಟ್ಟೆನಾದ್ರೂ ಬಿಚ್ಕೊಡು. ಹಾಗಾದ್ರೆ ಈ ವಾಚ್ ಕೊಡು, ಶೂಸ್ ಕೊಡು. ನಾನೆಲ್ಲ ಕಣೋ ಕಳ್ಳನ್ ಮಗ, ನೀನ್ ಕಣೋ ಕಜ್ಜಿನಾಯಿ. ಕೊಡ್ತಾ ಇದೀನಿ ತಗೋ, ಬೇಗ ನಿನ್ ಬಟ್ಟೆ ಬಿಚ್ಕೊಡು. ಆಯ್ತಾಯ್ತು, ಕೊಟ್ಟೆ. ಪ್ಯಾಂಟ್ ತೆಗಿ, ಆ ಶೂಸ್, ಸಾಕ್ಸ್ ತೆಗಿ, ಸಾಕ್ಸ್ ಕೊಡು. ಕೊಟ್ಟೆ. ಈ ಗೋಣಿ ಚೀಲಕ್ಕೂ ಇಷ್ಟೊಂದು ಡಿಮಾಂಡ್ ಬರುತ್ತಂತ ಗೊತ್ತಿರ್ಲಿಲ್ಲಪ್ಪ. ಕೊಟ್ಟೆ. ಇದನ್ನ ನಂಗೆ ಲಾಸ್ಟ್ ಇಯರ್ ಯಾರೋ ಪ್ರೆಸೆಂಟ್ ಮಾಡಿದ್ದು. ಆಹಾ, ಒಳ್ಳೆ ಪರ್ಫ್ಯೂಮ್. ಟೈಮ್ ಅಂದ್ರೆ ನಿಂದೆ ಕಣೋ. ಇವಾಗ ನಿನ್ ಟೈಮ್ ನಡೀತಾ ಇದೆ. ಬೇಗ ಬೇಗ ಪ್ಯಾಂಟ್ ಬಿಚ್ಚು, ಬೇಗ. ಕೊಟ್ಟೆ. BMP ಕೊಳೆಲ್ಲ ಇದ್ರಲ್ಲೇ ಇದೆ ಅನ್ಸುತ್ತೆ. ಈ ಪ್ಯಾಂಟ್ ಹೋಗಿದೆ 1 ವರ್ಷ ಆಯ್ತು ಗೊತ್ತಾ? ತಗೋ, ಕೊಡು. ಪ್ಯಾಂಟ್. ಆಹಾ, ವೆರಿ ನೈಸ್ ಪ್ಯಾಂಟ್, ಯು ನೋ. ಆಹಾ, ಪರ್ಫೆಕ್ಟ್ ಫಿಟ್ಟಿಂಗ್. ಪ್ರಪಂಚದಲ್ಲಿ ಬದಲಾವಣೆ ಆಗತ್ತೆ ಅಂತ ಏನೋ ಅನ್ಕೊಂಡೆ. ಅದಿದೆ ಅನ್ಸುತ್ತೆ. ಈ ಡ್ರೆಸ್ ಪರ್ಫೆಕ್ಟ್ ಆಗಿದೆ ನಿಂಗೆ. ಮುಖ ನೋಡು. ಇನ್ನು 29 ಮಿನಿಟ್ಸ್ ಇದೆ ಅಷ್ಟೇ. ಈಗ ನನ್ ಗರ್ಲ್ ಫ್ರೆಂಡಿಗೆ ಫೋನ್ ಮಾಡ್ಬೇಕು. ಗ್ರೇಟ್ ಮ್ಯಾನ್. ಯಾವ ಗೊಬ್ಬರ ಗುಡ್ಡಲ್ಲಿದ್ದಾಳೋ. ಇವರೆಲ್ಲ ನನ್ನ ಹುಚ್ಚ ಅನ್ಕೊಂಡ್ರೇನೋ. ವಾಟ್ ಮಿಸ್ಟರ್ ಆರ್ಕೆ, ಇನ್ನು ಮುಗ್ದಿಲ್ವಾ? ಇನ್ನು 2 ನಿಮಿಷ ಟೈಮ್ ಇದೆ. ತಗೋ. ಏನ್ ಸರ್ ಇದು? ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೀ. ಓಕೆ ಸರ್, ಥ್ಯಾಂಕ್ ಯು. 1 ವರ್ಷ ಕಳೆದ ಮೇಲೆ ಬರ್ತೀನಿ ನಾನು 2 ಕೋಟಿಗೋಸ್ಕರ. ಬೇಡ ಸರ್, 2 ಕೋಟಿ ತಗೊಂಡು ನಾನೇ ಬರ್ತೀನಿ. ₹500,000 ಕಟ್ಗಳನ್ನ ಕೊಡ್ಬೋದಾಯ್ತಲ್ವಾ ಇವನು? 10 ನಿಮಿಷ ತಗೊಂಡು ಹೋಗ್ಬಿಡ್ತಿದ್ದೆ. ಹೊರಗೆ ಹಾಕದೆ ಸಾಯ್ತಾ ಇದ್ದೀನಿ. ಅದು ಕೋಟಿ ರೂಪಾಯಿನ.
ಮನುಷ್ಯ ನೋಡಿ ಏನೂ ಕಲ್ತ್ಕೊಳ್ಳಿಲ್ಲ, ಇನ್ನೂ ವಿಶ್ವಾಸದಿಂದ ಬೋಬೋ ಅಂತ ಇದೆ. ಓ, ನನ್ ಗೆಟಪ್ ನೋಡಿ ಹೆದರ್ಕೊಂಡಿರ್ಬೇಕು ಅಂತ ಕಾಣಿಸುತ್ತೆ. ಆಟೋ 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 ನಿಲ್ಸಿ. ಎಲ್ಲಿಗೆ? ಸ್ರವಂತಿ ನಗರ್ ಬರ್ತೀರಾ? ನಿಯರ್ BHL. ಏನ್ ಲಗೇಜ್ ಅದು? ಉರುಳೆಕಾಯನ ಹುಣಸೆಕಾಯನ? ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಹಳೆ ಕೋರ್ಟ್ ಡಾಕ್ಯುಮೆಂಟ್ಸ್, ಪೇಪರ್ ಡಾಕ್ಯುಮೆಂಟ್ಸ್. ತುಂಬಾ ದೂರ ಆಗುತ್ತೆ. 200 ರೂಪಾಯಿ ಕೊಡ್ತೀರಾ? ನೋ ಪ್ರಾಬ್ಲಮ್ ಸರ್. ಸರ್ ಒಂಚೂರು ಒಳಗಡೆ ಇಡಕ್ಕೆ ಹೆಲ್ಪ್ ಮಾಡ್ತೀರಾ? ಅಯ್ಯೋ, ನನಗ್ ಮೊದ್ಲೇ ಸೊಂಟ ನೋವು. ಈಗ ತಾನೇ ಯಶವಂತಪುರ ಚಿಕ್ಕ ಮನೆಯಿಂದ ಬಂದೆ. ಆಗ್ತೀಯ ಹೋಗ್ಲಾ? ಇಲ್ಲ ಇಲ್ಲ, ನಾನೇ ತಿಳ್ತೀನಿ. ನನ್ ಮಗನೇ, ನಿನ್ ಜೀವನ ಪೂರ್ತಿ ಆಟೋ ಓಡಿಸ್ತಾನೆ ಇರ್ತೀಯ. ಡೌಟ್ ಗಿರಾಕಿ ಹೆಲ್ಪ್ ಮಾಡು ಅಂದ್ರೆ ಮಾಡ್ಲಿಲ್ಲ. ಪೇಪರ್ ಆಯೋ ತರ ಕಾಣಿಸ್ತಾ ಇಲ್ಲ ಈ ನನ್ ಮಗ. ಏನೇನು ಒಳ್ಳೆ ಕಳ್ಳನ ಹಿಡಿಯೋ ಹಾಗೆ ಕನ್ನಡಿ ನೋಡ್ತಾ ಇದ್ದಾನೆ. ಅರೆ ಸಾಲೆ, ಮೂಟೆ ತುಂಬಾ ಬೇಜಾನ್ ದುಡ್ಡಿದೆ. ಏನಿವನು ಹೀಗೆ ಗಮನಿಸ್ತಾ ಇದ್ದಾನೆ? ಇವ್ನು ನೋಡ್ತಾ ಇದ್ರೆ ಒಸಾಮಾ ಬಿನ್ ಲಾಡೆನ್ ತರ ಇದ್ದಾನೆ. ಆಹಾ, ಇವನು ಇವನ್ ಫೇಸ್ ಕಟ್ಟೋ ಒಳ್ಳೆ ದನ ಕುಯ್ಯೋನ್ ತರ ಇದ್ದಾನೆ. ಮೊದ್ಲು ಈ ದುಡ್ಡನ್ನ ಏನಾದ್ರು ಮಾಡ್ಬೇಕು. ಅರ್ಜೆಂಟಾಗಿ 2 ಸೂಟ್ಕೇಸ್ ತಗೋಬೇಕು. ಅರೆ ಸಾಲೆ, ಜಲ್ದಿ ಫೋನ್ ಉಟಾರೆ. 52, 53, 54. ಹಲೋ ಗುರು. ಅರೆ ಚುಪ್ರೆ. ಹಲೋ ಗುರು, ಆ ಸೂಟ್ಕೇಸ್ ಶಾಪ್ ಹತ್ರ ಸ್ವಲ್ಪ ನಿಲ್ಸಪ್ಪ. ನಿಲ್ಲಿಸ್ತಿ ಬಾರ್ಯ. ಅರೆ ಸಾಲೆ, ಜಲ್ದಿ ಫೋನ್ ಉಟಾರೆ, ಫೋನ್ ಉಟಾ. 75, 86, 97. ಓ, ಮಲ್ಲೇಶನ ಹೇಳ. ದುಡ್ಡ? ನಿಜನಾ? ಹೇ, ದುಡ್ಡ ಅಂತ ಕಣ. ಎಲ್ಲಿದೆ ಕೇಳು. ಈಗ ಎಲ್ಲಿದ್ಯಾ ನೀನು? ನಾ ಬಂದ್ಬಿಡ್ರಿ. ಓಕೆ. ಶಾಪ್ ಬಂತು, ನಿಲ್ಸ್ಬೇಕೇನ? ನೋಡಿ, ದುಡ್ಡು ಕೊಡ್ತೀನಿ. ಅಲ್ಲೋಗಿ 2 ಸೂಟ್ಕೇಸ್ನ ತಗೊಂಡ್ ಬರ್ತೀರಾ? ನಂಗೆ ಗೊತ್ತಿಲ್ಲ ಅದೆಲ್ಲ. ಪ್ಲೀಸ್, ದುಡ್ಡು ಕೊಡ್ತೀನಿ. ಈರಯ್ಯ. ನಾನ್ ಸೂಟ್ ಕೇಸ್ ತರಕ್ ಹೋದ್ರೆ ಇವನೇನಾದ್ರೂ ನಮ್ ಪ್ಲಾನ್ ಏನಾಗ್ಬೇಕು. ನಾನ್ ತರಲ್ಲ. ಏನಯ್ಯ ವಾಪಸ್ ಬರ್ತಾ ಇದ್ಯಾ? ನೀನೇ ಹೋಗು. ಜಾ. ನಾನೇ ಹೋಗ್ತೀನಿ. ಇಲ್ಲ ನನ್ನ ಮಗನೇ ಬಂದ್ಬಿಟ್ಟ. ಬಾಸ್ ಜೆಟ್ ತರ ಬಂದ್ಬಿಟ್ಟ. ಈಗ ಸ್ಟಾರ್ಟ್ ಆಗತ್ತೆ. ನಾನು ಬೆಂಗಳೂರಿನವನೇ. ತಗೋ, ನಡಿ ನಡಿ. ನನ್ ಮಗನೇ, ಸ್ಟಾರ್ಟ್ ಮಾಡಿ ಮಾಡಿ ಸೊಂಟನು ಇನ್ನೂ ಜಾಸ್ತಿ ಆಯ್ತು. ನನ್ನ ಮಗನೇ, ಕೇಲ್ ಕಥಮ್ ಅಂತ ತಿಳ್ಕೊಂಡಿದ್ಯಾ? ಇನ್ನು ಮುಂದೆ ತೋರಿಸ್ತೀನಿ. ಈ ನನ್ನ ಮಕ್ಕಳು ಎಲ್ಲಿ ಹೋದ್ರೂ ಕಾಣಿಸ್ತಾ ಇಲ್ಲ. ಮಲೇಶ್ ಹೇಳಿದ್ದು ಇದೇ ರೂಟ್ ಕೊಡ. ಚೂರ್ ಸಾರೆ, ಫೋನ್ ಉಟಾರೆ. ಎಲ್ಲಿ ಕುಡಿದು ಸಾಯ್ತಾ ಇದೀರ ನನ್ನ ಮಕ್ಕಳ? ಫೋನ್ ತೆಗಿತಾ ಇಲ್ವರೋ? ಇವಾಗಿದೆ ನೋಡಿ ನಿನಗೆ ಹಬ್ಬ. ಆಹಾ, ಸಿಕ್ತು ನೋಡು ರಾಡು. ಲೇ, ಇವಾಗ ಸಿಡಿಯತ್ತ ನಿನ್ ಹೆಡ್ಡು. ಜೈ ಓನ್ಕೆ ಒಬ್ಬವ. ಗಾಡಿ ನಿಲ್ಸೋ, ನಿಲ್ಸೋ. ನನ್ನೇನ್ ಸಾಕ್ಬಿಟ್ಟು ಅನ್ಕೊಂಡಿದ್ಯಾ? ನಿಲ್ಸೋ. ಲೇ, ನಿನಗೆ ಇವಾಗ ತೋರಿಸ್ತೀನಿ ರಿಯಾಲಿಟಿ. ಇಳಿಯೋ, ಇಳಿಯೋ ಲೇ. ಲೇ, ಇಳಿಯೋ. ಕೋಣ ನನ್ನ ಮಗನೇ, ಇಳಿ. ನನ್ನ ಮಗನೇ, ಕಷ್ಟಪಟ್ಟು ಗೇಮ್ ಆಡಿ ನಾನ್ ದುಡ್ಡು ಸಂಪಾದಿಸಿದ್ರೆ ನೀನು ಸುಲಭವಾಗಿ ಹಾರಿಸ್ಕೊಂಡು ಹೋಗ್ಬಿಡೋಣ ಅಂತ ನೋಡ್ತಿದ್ಯಾ? ಏಯ್, ನನ್ನ ಬ್ರೈನ್ ಏನ್ ಅನ್ಕೊಂಡೆ? ಜೀನಿಯಸ್ ಬ್ರೈನ್ ಕೊಡೋ ನನ್ನದು. ಓಹೋ, ಮೇಡ್ ಇನ್ ಚೈನಾ. ಇಂಡಿಯನ್ ಮಾರ್ಕೆಟ್ನಲ್ಲೆಲ್ಲ ಇವರೇ. ಮೇಡ್ ಇನ್ ಚೈನಾ, ಮೇಡ್ ಇನ್ ತೈವಾನ್, ಮೇಡ್ ಇನ್ ಕೊರಿಯಾ, ಕೊನೆಗೆ ಮೇಡ್ ಇನ್ ಶ್ರೀಲಂಕಾ. ಮೇಡ್ ಇನ್ ಇಂಡಿಯಾ ಹೊರತು ಪ್ರಪಂಚದಲ್ಲಿರೋ ಎಲ್ಲ ಚಿಕ್ಕ ದೇಶಗಳು ಕಾಣಿಸ್ತಾ ಇದೆ. ಯಾವತ್ತಾದ್ರೂ ಒಂದ್ ದಿವಸ ಬಂದೇ ಬರುತ್ತೆ ಮೇಡ್ ಇನ್ ಇಂಡಿಯಾ ಅಂತ. ನನ್ನಂತ ಜೀನಿಯಸ್ಗಳು ಜಾಸ್ತಿ ಆದಾಗ ಇದು ಹಿಂಗಲ್ಲ, ಹಿಂಗಾಗ್ತ. ಇಷ್ಟೊಂದು ಇದೆಯಲ್ಲಪ್ಪ. ಒಂದು ಬ್ಯಾಗ್ ಫಿನಿಶ್ ಆಯ್ತು. ಮಲೇಶ್ ಫೋನ್ ಮಾಡು. ಅಪ್ಪ, ಇಷ್ಟು ಭಾರ ಇದೆ. ಮೊದಲು ಶರ್ಟ್ ಚೇಂಜ್ ಮಾಡ್ಬೇಕು.
ಅಯ್ಯಪ್ಪ ಎಷ್ಟು ಭಾರ ಇದ್ದಾನೆ. ಕೇಳು ತಡಿಯ ತಡಿಯ ನನ್ನ ಮಗನೇ. ಅಪ್ಪ ಚೆನ್ನಾಗಿ ತಿಂದು ತಿಂದು ಕಬ್ಬೆಳ್ಸ್ಕೊಂಡಿದ್ದಾನೆ. ಏಯ್ ಬಿಚ್ಚು ಬಿಚ್ಚು ಬಿಚ್ಚು. ಇದನ್ನ ನಾನು ಹಾಕೊಳ್ತೀನಿ. ತಗೋ, ನಿನ್ನ ಹಾಸ್ಪಿಟ್ಲ್ ಖರ್ಚಿಗಾಗತ್ತೆ. ನನ್ ಮಕ್ಕಳ ನಿಮ್ ಕೈಗೆ ನಾನ್ ಸಿಗ್ತೀನಾ? ಇನ್ಮೇಲೆ ಈ ಮೊಬೈಲ್ ನಂದೆ. ಕಾಲ್ ಟ್ಯಾಕ್ಸಿ ವೆಹಿಕಲ್ ಚೇಂಜ್ ಮಾಡ್ಬೋದು. 98490251. ಓಕೆ. ಥೇಟ್ ಆಟೋ ಡ್ರೈವರ್ ತರಾನೇ ಇದ್ದೀನಿ. ಏಯ್ ಬಾಯ್ ಕಣೋ. ಎಲ್ಲ ಮಗ ಎಲ್ಲ ಅವನು ನಾನು ಯೂನಿಫಾರ್ಮ್ ಹಾಕೊಂಡು ಆಟೋ ಓಡಿಸ್ಕೊಂಡು ಹೋದ, ಮೊಬೈಲ್ ಎಗರ್ಸ್ಬಿಟ್ಟು ನಿನ್ ಬ್ಯಾಗ್ ಬಂದಿಲ್ಲ, ಎಲ್ಲೋ ಆಟೋದಲ್ಲಿ ಹಾಕೊಂಡು ಹೋದ, ಆಸ್ಪತ್ರೆಗೆ ದುಡ್ಡು ಕೊಟ್ಟು ಹೋಗಿದ್ದು ಹಾಸ್ಪಿಟಲ್. ನಿನ್ ಸಾವ್ಗೆ ಒಳ್ಳೆ ಎಮ್ಮೆ ತರ ಇದೆಯಾ? ಅವನ್ ಕಲ್ ಇರ್ತೀನಿ, ನ್ಯಾಚ್ ಆಗಲ್ಲ ನಿನ್ಗೆ. ಅವನ್ನ ಆ ಬ್ಯಾಗ್ ಸಿಗದೆ ಇರ್ಲಿ, ಇದೇ ಇವ್ನಿಗೆ ಮಾಂಜ ಮಾಡ್ತೀನಿ ಅವ್ನಿಗೆ. ನಡಿಯೋ ಬೇಗ ನಡಿಯೋ. ಎಸ್, ಬ್ಲೂ ಕಾರ್ ಟ್ಯಾಕ್ಸಿ. ನನ್ನ ಹೆಸರು ಪುನೀತ್ ರಾಜ್ಕುಮಾರ್. ಆಕ್ಟರ್ ಪುನೀತ್ ರಾಜ್ಕುಮಾರ್? ನಾನು ಏರ್ಪೋರ್ಟ್ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ. ಕಾರ್ ಕೆಟ್ಟು ಹೋಗಿದೆ. ಓಕೆ ಓಕೆ, ಕಳಿಸ್ತೀನಿ. ಓಕೆ. ಐ ಲವ್ ಯು ಪುನೀತ್. ಈ ತರಾನು ಇರ್ತಾರ? ಅಬ್ಬಾ, ಇಷ್ಟು ವರ್ಷದ ಮೇಲೆ ಪುನೀತ್ ಕಾರು ಕೆಟ್ಟು ಹೋಯ್ತು. ಎಲ್ಲ ಅವನು ಕಾಣಿಸ್ತಾನ. ನಾನು ಆಟೋ ಮನೆ ತಗೊಂಡು ಹೋಗಿದ್ರೆ ನನ್ನ ಹೆಂಡತಿ ಮೂಳೆ ಮುರಿದಾಳೆ ಕಣ್ರೋ. ಇಲ್ಲಿ ವೆಹಿಕಲ್ ಚೇಂಜ್ ಮಾಡೋಣ. ಈ ರೂಟಲ್ಲಿ ಹೋಗೋಣ, ಈ ಕಡೆ ಹೋಗಿರ್ಬೋದು. ಹೌದು, ಅಲ್ಲೇ 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 ಇರೋದು. ಹಲೋ ಸರ್, ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ. ನಿಮ್ಗೆ ವೇಟಿಂಗ್, ಬೇಗ ಬನ್ನಿ ಸರ್. 2 ಮಿನಿಟ್ಸ್ ರೀ, ಬಂದ್ಬಿಟ್ಟೆ. ಇವ್ನಿಗೂ ಡೌಟ್ ಬಂದ್ಬಿಡ್ತಾ? ಪ್ರಪಂಚದಲ್ಲಿ ಡೌಟ್ ಮಾಸ್ಟರ್ ಜಾಸ್ತಿ ಆಗೋದ್ರು. ಅಸ್ತ್ರ ಪ್ರಯೋಗಿಸ್ತೀನಿ. ಧನಂ ಮೂಲಂ ಇದಂ ಜಗತ್. ಓಪನ್ ಮಾಡೋ. ಏನ್ ಸರ್ ಇಷ್ಟೊಂದು ಭಾರ ಇದೆ? ಏನಿದೆ ಅದ್ರಲ್ಲಿ? ಏನಿರುತ್ತೆ? ಬಟ್ಟೆ ಇದೆ, ದುಡ್ಡು ಅನ್ಕೊಂಡೇನು? ಎತ್ತಿಡು ಎತ್ತಿಡು. ಇವನ್ಗೆ ಅನುಮಾನ ಬಂದಾಗಿದೆ. ಒಬ್ಬ ಟ್ರೀಟ್ಮೆಂಟು ಕೊಡ್ಬೇಕಾಗತ್ತೆ. ಮಾಡ್ತೀನಿ. ಇಷ್ಟೆಲ್ಲ ಇನ್ನೂ ಏನಾದ್ರು ಇದೆಯಾ? ಇನ್ನೇನಿರುತ್ತೆ, ಇಷ್ಟೇ. ನೀನು ಯಾಕೋ ಜಾಸ್ತಿ ಮಾತಾಡ್ತಿದ್ಯಾ? ಮುಚ್ಚು ಮುಚ್ಚು. ಹಾಗೇನಿಲ್ಲ ಸರ್. ಸಮಥಿಂಗ್ ರಾಂಗ್. ಭಾರವಾಗಿದೆ. ದುಡ್ಡೆಲ್ಲ ಅನ್ಸುತ್ತೆ ಸರ್. ಅದ್ರಲ್ಲಿ ಏನಿದೆ? ಬಟ್ಟೆನಾ? ದುಡ್ಡಿಗೆ ಹಾಕಾಗಿರುತ್ತೆ. ನಿಮ್ ಗೆಟಪ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ, ನೀನು ಆಗ್ಲೇ ನಿನ್ ತಲೆಯಲ್ಲಿ ರೈಲ್ ಓಡಕ್ ಶುರು ಆಯ್ತಾ? ಯಾವ್ದೋ ಡಿಸಿಷನ್ ಬಂದಾಗಿದೆ. ಕೊಡ್ತೀನಿ ನಿನ್ಗೆ ಒನಕ್ಕೆ ಒಬ್ಬ ಟ್ರೀಟ್ಮೆಂಟ್. ಜೈ ಒನಕ್ಕೆ ಒಬ್ಬವ. ನನ್ನೇ ಡೌಟ್ ಪಡ್ತೀಯಾ? ಇವಾಗ ಹೇಳ್ತೇನೆ. ನನ್ನ ಹ್ಯಾಂಡನ್ನೇ ಕಾಲಾಗಿ ಉಪಯೋಗಿಸಿ ಬ್ರೇಕ್ ಹಾಕ್ತೀನಿ. ಅರೆ, ಇಲ್ಲಿ ಬ್ರೇಕ್ ಹಾಕಿದ್ರೆ ಪ್ರಪಂಚನೇ ನಿಂತೋಯ್ತೇನು? ಈಗ ನಮ್ಮಿಬ್ರ ಡ್ರೆಸ್ ಚೇಂಜ್, ಹಾಗೆ ಮೊಬೈಲ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ. ಆಹಾ, ಒಳ್ಳೆ ಸೀಮೆ ಹಂದಿ ಇದ್ದಂಗಿದಾನೆ. ಈ ಗೆಟಪ್ನಲ್ಲಿ ಈಗ ಶಾಪಿಂಗ್ ಮಾಡೋಣ.
ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಟ್ಯಾಕ್ಸಿ ಟ್ಯಾಕ್ಸಿ. ಹಾ, ಡಿಕ್ಕಿ ಓಪನ್ ಮಾಡು. ಹಲೋ, ಎಸ್ ಬ್ಲೂ ಕಾಲ್ ಟ್ಯಾಕ್ಸಿ. ನಿಮ್ ಬ್ಲೂ ಕಾಲ್ ಟ್ಯಾಕ್ಸಿಗೆ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ? ಏನಾಯ್ತು? ಏರ್ಪೋರ್ಟ್ ರೋಡಲ್ಲಿರೋ ಯಲಹಂಕ ಹತ್ರ. ನೀವ್ಯಾರು? ಸ್ಪೈಡರ್ ಮ್ಯಾನ್ 3. ಯಾರು ನೀವು? ಪುನೀತ್ ರಾಜ್ಕುಮಾರ್ ಅನ್ಕೊಂಡ್ಯಾ? ನಿಮ್ಮ ಹೆಸರೇನ್ ಬಾಸ್? ನನ್ನ ಹೆಸರು ಮೊಹಮ್ಮದ್ ಸರ್. ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ನೀವು ಹೇಳಿದ ಅಡ್ರೆಸ್ ಬಂದ್ಬಿಡ್ತೀವಿ. ಸೃಜನಾ, ಏನಿದು ಈ ಸೂಟ್ ಕೇಸ್ಗಳು? ಹೇಳ್ತೀನಿ. ವಾಟ್ಸ್ ರಾಂಗ್ ವಿತ್ ಯು? ಅದೆಲ್ಲ ಒಂದ್ ದೊಡ್ಡ ಕತೆ. ನನ್ನ ಮೆದುಳನ್ನ ಉಪಯೋಗಿಸಿ ಒಂದು ಮೈಂಡ್ ಗೇಮ್ ನಲ್ಲಿ ಕೋಟಿ ರೂಪಾಯಿ ಗೆದ್ದೆ. Are you joking? ಈ ಕೋಟಿ ರೂಪಾಯಿನ 100 ಕೋಟಿ ರೂಪಾಯಿ ಮಾಡ್ತೀನಿ ಜಸ್ಟ್ 1 ವರ್ಷದಲ್ಲಿ, ಅಂದ್ರೆ 365 ಡೇಸ್ ನಲ್ಲಿ. ಹೌದು, ಶಿವಾನಿಯಲ್ಲಿ? ಶಿವಾನಿ ರೂಮ್ ಅಲ್ಲಿಲ್ಲ, ಎಲ್ಲೋದ್ಲು? ನಿನ್ಗೋಸ್ಕರನೇ ಆಚೆ ಬಂದ್ಲು, ನೀನ್ ಇನ್ನೂ ಬಂದಿಲ್ಲ ಅಂತ. ಈ ಹೊತ್ತಲ್ಲಿ ಹೊರಗೆ ಹಾಕೋದ್ಲು? ಛೇ, ಸ್ವಲ್ಪನಾದ್ರೂ ಬುದ್ಧಿ ಈ ಇದೆಯಾ ರೋಡ್ ನಿನ್ಗೆ? ಕೊನೆವರೆಗೂ ಹೋಗ್ತೀನಿ ಅಂದ್ಲು. ಶಿವಾನಿ, ಶಿವ, ಶಿವಾನಿ, 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 ಶಿವಾನಿ ಎಲ್ಲ ಹೋದ್ಲು? ಆ ಕಡೆ ಏನಾದ್ರು ಹೋಗಿದ್ದಾಳ? ಇಲ್ಲಿ ಯಾರು ಇದ್ದಾರೆ? ಇಲ್ಲಿ ಚಿಕ್ಕ ಹುಡುಗಿ ಏನಾದ್ರು ಹೋಗಿದ್ ನೋಡಿದ್ರ ಮೇಡಮ್? ಮೇಡಮ್, ಶಿವಾನಿ ಅಂತ ಚಿಕ್ಕ ಹುಡುಗಿ. ಶಿವಾನಿ? ಶಿವಾನಿ? ಶಿವಾನಿಗೆ ಏನಾಯ್ತು? ಶಿವಾನಿ? ಹೌದು, ಶಿವಾನಿ. ಕಿಡ್ನಾಪ್ ಮಾಡಿದ್ರ? ಯಾರು? ಪೊಲೀಸರು. ಪೊಲೀಸ? ಪೊಲೀಸ್ ಏನಕ್ಕೆ? ಸಿ ಎಲ್ಲಿದ್ದಾರೆ? ಅಲ್ಲಿದ್ದಾರೆ ನೋಡಿ. ಯಾರ ನೀವು? ಸರ್, ನಮ್ ಪಾಪು ಶಿವಾನಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಯಾರು ಕಿಡ್ನಾಪ್ ಮಾಡಿದ್ರು? ಯಾವ್ದೋ ಬೈಕ್ ಮೇಲೆ ಪೊಲೀಸರು ಬಂದಿದ್ರಂತೆ. ಓ, ನಮ್ಮನ್ನೇ ಕಿಡ್ನಾಪರ್ ಮಾಡ್ತಾ ಇದೀರ ನೀವು? ಇವ್ರಿಬ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ. ಸರ್ 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 ಸಾರಿ ಸರ್, ಸಾರಿ ಸರ್, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರ ಮೇಲೆ ಕಂಪ್ಲೇಂಟ್. ಈ ಪೊಲೀಸರ ವಿಷಯ ನಿನಗೆ ಗೊತ್ತಿಲ್ಲ? ಈ ತರ ನಡೆಯೋಕೆ ಇವ್ರೇ ಕಾರಣ. ನಾನು ಹೇಳ್ತೀನಿ ಬಾ. ಏನ್ ಅನ್ಕೊಂಡಿದ್ಯಾ ನೀನು? ಕೋಟಿ ರೂಪಾಯಿಗಳನ್ನ 100 ಕೋಟಿ ಮಾಡ್ತೀಯಾ? ಸಿನಿಮಾ ಹೀರೋ ಅನ್ಕೊಂಡಿದ್ಯಾ? ಇಲ್ಲ ಜೀವನನೇ ಸಿನಿಮಾ ಅನ್ಕೊಂಡಿದ್ಯಾ? ಹೌ ಸ್ಟುಪಿಡ್. ಯಾರೋ ಹೆತ್ ಮಗು ಪಾಪ ನಮ್ಮ ಹತ್ರ ಬಂದು ಹಿಂಗ್ ಮಾಯವಾಗಿ ಹೋದ್ಲು. ನಂಗ್ ಶಿವಾನಿ ಬೇಕು, ನಂಗ್ ಶಿವಾನಿ ಬೇಕು. ಸಾರಿ ಸಾರಿ ಸುಜನಾ, ಸಾರಿ. ಬೆಳಗ್ಗೆ ನನ್ನ ಪರ್ಸ್ನ ಯಾರೋ ಪಿಕ್ ಪಾಕೆಟ್ ಮಾಡ್ಬಿಟ್ರು. ಚೈನ್ ಅಡ ಇಟ್ಟ ಹಣ, ನೀನ್ ಕೊಟ್ಟ ಮೊಬೈಲು ಎಲ್ಲ ಹೋಯ್ತು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇದೆಲ್ಲ ಇಂದ್ರಜಾಲ ತರ. ಒಬ್ಬ ರಿಚ್ ಮ್ಯಾನ್, ವೆರಿ ಎಕ್ಸೆಂಟ್ರಿಕ್ ಪರ್ಸನ್, ಆ ರಿಯಲ್ ಜೀನಿಯಸ್, ಐ ಡೋಂಟ್ ನೋ, ಯಾರು ನನ್ನಿಂದ ಮೈಂಡ್ ಗೇಮ್ ಆಡ್ಸ್ಬಿಟ್ರು. ಹಾ, ನೋಡಿಲಿ, ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ನೀನ್ ಇನ್ನ ದೊಡ್ಡ ಜೀನಿಯಸ್ ತರ ಅದನ್ನ 100 ಕೋಟಿ ಮಾಡ್ತೀನಿ ಅಂತ ಕೆಟ್ಟ ಸಿನಿಮಾ ಹೀರೋ ತರ ಬಂದ್ಬಿಟ್ಯಾ? ತುಂಬಾ ಕಷ್ಟಪಟ್ಟೆ, ಎಷ್ಟು ಅವಾಂತರಗಳಿಂದ ಬಚಾವಾದ್ನೋ. ಕೆಟ್ಟ ಸಿನಿಮಾ ಹೀರೋ ತರ ಅಲ್ಲ, ಇಂಗ್ಲಿಷ್ ಸಿನಿಮಾ ಹೀರೋ ತರ. ಇದೆಲ್ಲ ನನ್ಗೇನೋ ಟ್ರ್ಯಾಪ್ ತರ ಅನ್ನಿಸ್ತಾ ಇದೆ. ಎಸ್, ನಿಜವಾಗ್ಲು ಇದು ಟ್ರ್ಯಾಪೇ. ಎಸ್, ದಿಸ್ ಇಸ್ ಟ್ರ್ಯಾಪ್. ಹಾ, ಅಲ್ಲೇನೋ ಸೌಂಡ್ ಬರ್ತಾ ಇದೆ ನೋಡಿ. ಈಗಲೇ ಕರೆಂಟ್ ಎಲ್ಲ ಹೋಗ್ಬೇಕಾ? ಬೆಂಕಿ ಪಟ್ನ ಇಟ್ಟಿದ್ದೆ. ಅವ್ನ್ ಕೊಟ್ಟು ಗಿಫ್ಟ್ ಓಪನ್ ಮಾಡ್ಬೇಡ. ನಾನು ಇದೀನಲ್ಲ. ಅಯ್ಯೋ, ಸೆಲ್ ಫೋನ್. ಹಲೋ, ಹೌ ಆರ್ ಯು ಜೀನಿಯಸ್? ಈ ಪ್ರಪಂಚದಲ್ಲಿ ಯಾರೊಬ್ನು ಒಬ್ರಿಗೆ ಸುಮ್ನೆ 1 ರೂಪಾಯಿ ಕೂಡ ಕೊಡೋ ಮನುಷ್ಯತ್ವ ಇರಲ್ಲ ಅಂತ ನಂಬೋ ನಿನ್ನ ಆಲೋಚನೆ ತಪ್ಪು ಅಂತ ನಿನ್ ಜೊತೆ ವ್ಯಾಪಾರ ಕೇಳದೆ ಯಾಕೆ ಅಂತ ಕೇಳೋಲ್ವಾ? ಯಾಕೆ ಸರ್? ನಿನ್ ಜೊತೆ ನಿಜವಾದ ಗೇಮ್ ಆಡೋಣ ಅಂತ. ವೆರಿ ವೆರಿ ಇಂಟೆಲಿಜೆಂಟ್ ಗೇಮ್. ಯಾವ ಗೇಮು? ಮೆದುಳನ್ನು ಇನ್ನೂ ಸ್ವಲ್ಪ ಉಪಯೋಗಿಸಿ ಒಂದೊಳ್ಳೆ ಹೊಸ ಆಟ ಆಡೋಣ ಅಂತ. ಕೋಟಿ ರೂಪಾಯಿ ನಿನ್ನ ಅಡ್ರೆಸ್ಸು ಕೇಳದೆ ಕೊಟ್ಟೆ. ಒಂದು ಸಾರಿ ನಿನ್ನ ಫೋನಿನ ಮಲ್ಟಿಮೀಡಿಯಾ ಆನ್ ಮಾಡು, ಒಂದು ರಿಯಾಲಿಟಿ ಶೋ ನೋಡ್ಬೋದು. ಏನಿದೆ ಇದರಲ್ಲಿ? ನನ್ನ ಕಾಡಿದ ಮೈಂಡ್ ಗೇಮು. ಅರೆ, ಶಿವಾನಿ ಏನು ಅಲ್ಲಿದ್ದಾಳೆ? ಶಿವಾನಿ 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 ಅಲ್ಲಿಗೆ ಹೇಗೆ ಹೋದ್ಲು? ಏನು ಏನಿದೆಲ್ಲ? ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಏನ್ ಬೇಕು? 1 ವರ್ಷದಲ್ಲಿ 2 ಕೋಟಿ ಕೊಟ್ಟು
ನನ್ಗೆ 98 ಕೋಟಿ ತಗೊಂಡು ಹೋಗಿ ಕೇಳಿದ್ರಿ. ಮತ್ತಿದೆಲ್ಲ ಏನು? ನನ್ನ ಅಡ್ರೆಸ್ಸು ನಿಮ್ಗೆ ಹೇಗೆ ಗೊತ್ತಾಯ್ತು? ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಪಾಸಿಬಲ್. ಅದೇ ಮನಿ ಬ್ರಿಂಗ್ಸ್ ಮೆನಿ ಟ್ರಬಲ್ಸ್ ಅಂತ ನಾನ್ ನಿರೂಪಿಸ್ದೆ. ನಾನು ಹೇಳ್ದಾಗ ಕೇಳಿ ಜೀವನದಲ್ಲಿ ಮೇಲಕ್ಕೆ ಬರ್ತೀಯ, ನಿನ್ನಿಷ್ಟ. ಜಸ್ಟ್ 10 hours ಟೈಮ್. ನೀನ್ ಹೇಳ್ದಾಗೆ ಕೇಳ್ದೆ ಹೋದ್ರೆ ಕೇಳ್ತೀಯ? ಇದು ನಿನ್ ಬದುಕಿನ ಪ್ರಶ್ನೆ. ಓಕೆ, ಏನ್ ಮಾಡ್ಬೇಕು ಹೇಳು. ಆಚೆ ಬಾ, ನಿನಗೋಸ್ಕರ ಒಂದು ಕಾರ್ ವೇಟ್ ಮಾಡ್ತಾ ಇದೆ. ಅದೇ ಇರ್ಬೇಕು. ಯಾರಿರ್ಬೋದು? ಎಲ್ಲಿಂದ ಡೋರ್ ಓಪನ್ ಇದೆ? ಇಲ್ಲೇ ಯಾರೋ ಪಕ್ಕದಲ್ಲಿದ್ದು ಆಪರೇಟ್ ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ಹತ್ರ ಬಂದ್ಯಾ? ಹಾ, ಬಂದೆ. ಕಾರಿಂದ ಇಳಿ. ಇಳ್ದೆ. ಇವಾಗೇನು? ನಾನು ಹೇಳಿದ ಬಿಲ್ಡಿಂಗ್ ತಾನೆ? 1787 ಬಿಲ್ಡಿಂಗ್ ಹತ್ರ ಬಂದಿದ್ದೇನೆ. ಯಾವ ಕಡೆ? ಮೆಟ್ಲತ್ತು. ಓಕೆ. ಹಾಗೆ ಸ್ಟ್ರೈಟ್ ಆಗಿ ಬಾ. ನೇರ ಬಾ. ಟೆನ್ಷನ್ ಕೊಟ್ಟು ಸಾಯ್ಸ್ಬೇಡ. ನಮ್ ಶಿವಾನಿ ಎಲ್ಲಿ ಅಂತ ಹೇಳು. ನಮ್ ಶಿವಾನಿಗೆ ಏನಾಯ್ತು ಹೇಳು. ನಮ್ ಶಿವಾನಿಗೆ ಏನ್ ಮಾಡ್ದೆ? ಹೇಳ್ತೀನಿ. I'll tell you, RK. That's it. Get inside, man. Now, welcome to the world of medicine. ಶಿವಾನಿ ಏನಾಯ್ತಮ್ಮ? ಶಿವಾನಿ, ಏಯ್, ನಮ್ ಶಿವಾನಿಗೆ ಏನೋ ಮಾಡ್ದೆ? ಏನ್ ಮಾಡ್ದೆ ಹೇಳು. ಹೇಳು ಬಾಸ್ಟರ್ಡ್. ಕೂಲ್. ಇನ್ನು ನೀನ್ ಹೇಳ್ದಾಗ ನಾನ್ ಮಾಡಲ್ಲ. ಏನ್ ಮಾಡ್ತೀಯಾ? ನಿನ್ನ ಎಮೋಷನ್ಸ್ ತೋರ್ಸೋ ಸಮಯ ಬಂದಿದೆ. ಇನ್ ಮುಂದೆ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. Hey, come on. Don't cry like a baby. Come on, get up. ಇನ್ನು 9 ಗಂಟೆ 18 ನಿಮಿಷ ಟೈಮ್ ಇದೆ. ಏನಕ್ಕೋ? ಶಿವಾನಿ ಏನಾಯ್ತಮ್ಮ? ಇದು ಬಾ. ಜೀವನಾನ ಯಾವಾಗಲೂ ಪಾಸಿಟಿವ್ ಆಗಿ ತಗೊಳ್ಳೋ ನಾನು ಇಷ್ಟರವರೆಗೆ ಯಾರಿಗೂ ಭಯ ಪಡಲಿಲ್ಲ. ಆದರೆ ಇವಾಗ ನಂಗೆ ಯಾವುದೋ ಒಂದು ತಿಳಿಯದ ಭಯ, ನಿರುತ್ಸಾಹ ಯಾಕೆ ಹೀಗೆ ನಡೀತಾ ಇದೆ? ಏನಾಯ್ತಪ್ಪ ಶಿವಾನಿ? ಅವ್ರೇನ್ ಮಾಡಿದ್ರು ನಿಂಗೆ? ನಂಗೆ ಏನು ಗೊತ್ತಾಗ್ತಾ ಇಲ್ಲ. ನಿದ್ರೆ ಬರ್ತಾ ಇದೆ. ಜೀನಿಯಸ್ ಅಲ್ಲಿ ಇಲ್ಲೇ ಇದ್ದೀನೋ, ಮಲ್ಕೋ. ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ? ಸೃಜನಾ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನ್ ಮನೆಗೆ ಹೊಟ್ಟೋಗು ಪ್ಲೀಸ್. ನನ್ಗಂತೂ ಅಡ್ರೆಸ್ ಇಲ್ಲ. ನನ್ ಜೊತೆ ನೀನು. ಡೋಂಟ್ ಟಾಕ್ ರಬೇಶ್. ಇನ್ಮೇಲೆ ನಾನು ಶಿವಾನಿ ನಿನ್ ಜೊತೆನೆ ಇರೋದು. ಏನು ಪರವಾಗಿಲ್ಲ. ನೀನು ನಿಜವಾಗ್ಲೂ ಜೀನಿಯಸ್ ಅಂತ ಪ್ರೂವ್ ಆಗೋ ದಿನ ಬಂದೇ ಬರುತ್ತೆ. ನಮ್ ಶಿವಾನಿ ನಮಗ್ ಸಿಕ್ಕದ್ಲಲ್ಲ, ಅವ್ನ್ ದುಡ್ಡನ್ನ ಅವನ್ಗೆ ವಾಪಸ್ ಕೊಟ್ಬಿಡು. ಇಲ್ಲ ಅಂದ್ರೆ ಪೊಲೀಸ್ ಕೊಟ್ಬಿಡೋಣ. ನೋ, ಈಸ್ ಎಕ್ಸೆಂಟ್ರಿಕ್ ಜೀನಿಯಸ್. ಇದ್ರಲ್ಲಿ ಏನಾದ್ರೂ ಒಳ್ಳೆ ಮರ್ಮ, ಮಾಸ್ಟರ್ ಪ್ಲಾನ್ ಇದ್ದೇ ಇರುತ್ತೆ. ಫೋನ್ ಅವನೇ ಹೇಳು. That's the spirit. ಕರೆಕ್ಟ್ ಆಗಿ 9 ಗಂಟೆ ಟೈಮ್ ಇದೆ. ಇನ್ನು ಮುಂದೆ ನಾನು ಹೇಳೋದನ್ನ ಹುಷಾರಾಗಿ ಕೇಳು.
ಟೆನ್ಷನ್ ಕೊಟ್ಟು ಸಾಯಿಸ್ಬೇಡ. ಏನು ಟೈಮ್ ಅಂತ ಹೆದರ್ಸ್ತಾ ಇದ್ಯಾ? ಆ ₹1 ಕೋಟಿ ವ್ಯವಹಾರ ಮುಗೀತಲ್ಲ, ಮತ್ತಿನೇನು? ನಮ್ ಶಿವನಿಗೆ ಏನ್ ಮಾಡ್ದೆ? ನಿನಗೆ ಗೊತ್ತಾಗತ್ತೆ. ಓಕೆ, ಕಾರ್ ತಗೊಂಡು ನ್ಯೂ ಏರ್ಪೋರ್ಟ್ ರೋಡ್ ನಲ್ಲಿರೋ ಓಲ್ಡ್ ಪ್ಯಾಲೇಸ್ ಹತ್ರ ಬಾ. ಸರಿ. ಸೃಜನಾ, ಶಿವನಿಗೆ ಹುಷಾರಾಗಿ ನೋಡ್ಕೊ. बेचारी बहुत खूबसूरती है. सब ठीक है, मैं आ रहा हूँ सब. ಓಲ್ಡ್ ಪ್ಯಾಲೇಸ್ ಸಿಕ್ತಾ? ಕಾರಿಳಿ ಹೇಳಿದೆ. ಎಡಪ್ಪ, ಮತ್ತೆ ಎಡಪ್ಪ. ಹೇಳು. ಕಾರ್ ಪಕ್ಕದಲ್ಲೇ ನಡ್ಕೊಂಡು ಮುಂದೆ ಹೋಗು. ಓಕೆ. ಹಾಗೆ ಹೋಗು. ನಿನ್ನ ಎಡಭಾಗದಲ್ಲಿ ಮೆಟ್ಲು ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ. ಮೇಲೆ ಹತ್ತು. ಈಗ ಎಡ ತಿರ್ಕೋ, ಮುಂದೆ ಬಾ. ಸ್ಟಾಪ್. ಟೇಕ್ ಎ ರೈಟ್ ನೌ. ಓಕೆ. ಏನ್ ಕಾಣಿಸ್ತಾ ಇದೆ? ಏನಾಯ್ತು? ಒಬ್ಬ ಹುಚ್ಚ ಕಾಣಿಸ್ತಾ ಇದ್ದಾನ? ನೋಡ್ದೆ. ಅವನ್ನ ಸೀರಿಯಸ್ ಆಗಿ ತಗೋಬೇಡ. ಹಿ ಇಸ್ ಅ ಕ್ಯಾನಿಬಲ್. ಓಕೆ. ಮನುಷ್ಯನ ಮಾಂಸನ ಇಷ್ಟಪಡೋನು. ಭಯ ಆಯ್ತಾ ಜೀನಿಯಸ್? ಎಡಕ್ ತಿರ್ಕೋ. ಮೇಲತ್ತು. ಇನ್ನು ಮೇಲತ್ತು. ಏನ್ ನೋಡ್ತಾ ಇದೀಯಾ? That's good. ಇಲ್ಲೊಂದು ನಿಜಾನ ನೋಡುವಂತೆ. ಏನ್ ಕಾಣಿಸ್ತಾ ಇದೆ? ಒಂದು ಕುರ್ಚಿ ಮೇಲೆ ಸುಂದರವಾದ ಹುಡುಗಿ ಕತ್ಲಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾಳ? ಏನೋ ರಿಸರ್ಚ್ ಮಾಡ್ತಿದ್ದಾಳೋ ಇಲ್ಲ ಮೆಡಿಟೇಷನ್ ಮಾಡ್ತಿದ್ದಾಳೋ? ಗೋ ಕ್ಲೋಸ್. ಗೋ, ಹತ್ರ ಹೋಗು. ಆ ಹುಡುಗಿ ನೋಡಿದ್ರೆ ಟಚ್ ಮಾಡ್ಬೇಕು ಅನ್ಸಲ್ವಾ? ನೋ. ಏನಿದು? ಕದಲ್ತಾನೆ ಇಲ್ಲ. ಪ್ರಾಣನೇ ಇಲ್ಲ ಬಾಡಿಲಿ. ವಾಟ್? ಪ್ರಾಣ ಇದ್ದರೆ ಶಿವ, ಪ್ರಾಣ ಹೋದರೆ ಶವ. ಭಯ ಬಿದ್ಯಾ ಜೀನಿಯಸ್? ನೋ. ಎಸ್. ನೋ. ನನ್ಗೇನಕ್ಕೆ ಭಯ? ನೀನು ಹುಚ್ಚು ಕವಿತೆ ಕೇಳಿದ್ಮೇಲೆ ಇದ್ ಭಯ ಎಲ್ಲ ಹೊರಟೋಯ್ತು. ಈಗ ಭಯ ಬೀಳ್ತೀಯಾ? ಹಿಂದಕ್ಕೆ ಬಾ. ಡೋಂಟ್ ಗೋ ಕ್ಲೋಸ್. ಓ ಗಾಡ್, ಏನಿದೆಲ್ಲ? ಏನ್ ನಡೀತಾ ಇದೆ? ಏನ್ ಮಾಡ್ತಿದ್ಯಾ ನೀನು? ಇದೆಲ್ಲ ನನಗೆ ಯಾಕೆ ತೋರಿಸ್ತಾ ಇದ್ಯಾ? ಆ ಬಾಡಿಲಿ ಒಂದು ಕಂಪ್ಯೂಟರ್ ಚಿಪ್ ಬಾಂಬ್ ಬಿಟ್ಟಿದ್ದೀನಿ. ಆ ಬಾಂಬ್ ಲೈಫ್ 12 hours. ಅದರ ರಿಮೋಟು ನನ್ನ ಹತ್ರ ಇದೆ. ಒಂದು ಮೊಬೈಲ್ ಗ್ಯಾಜೆಟ್ ಇಟ್ಕೊಂಡಿದ್ದೀನಿ. ಅದರಿಂದ ಎಲ್ಲಿಂದ ಬೇಕಾದ್ರೂ ಆಪರೇಟ್ ಮಾಡಬಹುದು. ಒಂದ್ ವೇಳೆ ಮಾಡದೆ ಹೋದ್ರೆ ಶೆಲ್ಫ್ ಲೈಫ್ 12 hours. ಆಮೇಲೆ
ಅದರಷ್ಟು ಕದೆ ಸಿಡಿಯತ್ತೆ. ಅರ್ಥ ಆಗ್ಲಿಲ್ಲ ಅಲ್ಲ? ನಾನು ಕಲಿಸ್ಕೊಟ್ಟ ಟೈಮ್ ಅಂಡ್ ಮೈಂಡ್ ಗೇಮ್. ಏನ್ ಹೇಳು? ಗೋ ಹೋಮ್, ಮನೆಗೆ ಹೋಗು, ನಿನಗೆ ಅರ್ಥ ಆಗುತ್ತೆ. ಮನೆಗೆ? ನನ್ ಸೃಜನಿಗೆ ಏನಾಯ್ತು ಹೇಳು? ವೆರಿ ಸೆಲ್ಫಿಶ್, ವೆರಿ ಸೆಲ್ಫಿಶ್. ಯು ಆರ್ ಹಿಪೋಕ್ರೈಟ್ ಐ ಸಿ. ಅಂದ್ರೆ ನಿನ್ ಲವ್ವರ್ ನೆನಪಿಗೆ ಬರ್ತಾಳೆ ಅಷ್ಟೇ ಹೊರತು, ಬಟ್ ರೋಡ್ ಮೇಲೆ ಸಿಕ್ಕಿದ ಹುಡುಗಿ ಯಾಕೆ ನೆನಪಿಗೆ ಬರ್ತಾಳೆ ಹೇಳು? ಶಿವಾನಿ, ಶಿವಾನಿಗೆ ಏನಾಯ್ತು? ಏನ್ ಮಾಡ್ತೇನೆ ಶಿವಾನಿಗೆ? ಇವಾಗ ನೀನು ನೋಡಿದ ಡೆಮಾನ್ಸ್ಟ್ರೇಷನ್ ಆಫ್ ಕಂಪ್ಯೂಟರ್ ಚಿಪ್ ಬಾಂಬ್ ನಿನ್ನ ಶಿವಾನಿಲಿಟ್ಟಿದೀವಿ. ಯಾರು ನೀನು? ಏನ್ ಬೇಕು ನಿನ್ಗೆ? ಆಗ ದಾರಿಗೆ ಬಾ ಜೀನಿಯಸ್. ಕಾರ್ ಇಳಿದು ಡಿಕ್ಕಿ ಓಪನ್ ಮಾಡು. ಏನಿದೆಲ್ಲ? ಬಾಂಬ್ಸ್. ಬಾಂಬ್ಸ್ ನಿನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಅದನ್ನ ಕೆಲವು ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಇಡಬೇಕು. ಅವನ್ನ SMS ಮಾಡ್ತೀನಿ. ನಿನಗೆ ಕೇವಲ 7 ಗಂಟೆಗಳು ಮಾತ್ರ ಇರೋದು. ಓಕೆ, ಮತ್ತೆ ನನ್ನ ಶಿವಾನಿ ಬಾಡಿಲಿ ಇಟ್ಟಿರೋ ಕಂಪ್ಯೂಟರ್ ಚಿಪ್ ಬಾಂಬ್ ಗತಿ ಏನು? ನೀನು ಸಕ್ಸಸ್ಫುಲ್ ಆಗಿ 7 ಗಂಟೆ ಒಳಗೆ ಪೂರ್ತಿ ಮಾಡಿದ್ರೆ ಆ ಬಾಂಬ್ಸ್ ನ ಡಿಫ್ಯೂಸ್ ಮಾಡ್ತೀನಿ. ಓಕೆ, ಒಂದು ಮಾತ್ರ ಮರಿಬೇಡ, ನಿನ್ ಕಡೆಯವ್ರನ್ನ ನಮ್ಮೋರು ಯಾವಾಗ್ಲೂ ಫಾಲೋ ಮಾಡ್ತಾನೆ ಇದ್ದಾರೆ. ಸೊ ಡೋಂಟ್ ಟ್ರೈ ಟ್ರಿಕ್ಸ್. ಸಿಟಿಯಲ್ಲಿ ಯಾವ್ಯಾವ ಪ್ಲೇಸ್ ನಲ್ಲಿ ಬಾಂಬ್ ಬಿಡಬೇಕು ಅನ್ನೋದು ನಾನು ತಕ್ಷಣ SMS ಮಾಡ್ತೀನಿ. ಓಕೆ, ಬೆಸ್ಟ್ ಆಫ್ ಲಕ್ ಮೈ ಬಾಯ್. ನೀನು ನಿಜವಾಗ್ಲೂ ಜೀನಿಯಸ್ ಅಂತ ಪ್ರೂವ್ ಆಗೋ ದಿನ ಬಂದೇ ಬರುತ್ತೆ. ಎಸ್, ನನ್ನ ಮೆದುಳನ್ನ ಇನ್ನೂ 10% ಹೆಚ್ಚಾಗಿ ಉಪಯೋಗಿಸ್ತೀನಿ. ಎಸ್, ನ್ಯೂ ಡೆಲ್ಲಿ ಟೆಲಿಫೋನ್ ಡೈರೆಕ್ಟರಿ. जल्दी से जल्दी इन्वेस्टिगेशन पूरा. एक्सक्यूज मी सर, कॉल फ्रॉम बैंगलोर. I'll catch you later. Ask her to connect me. Okay sir. Devraj here. सर, मेरा नाम RK रामकृष्ण. ये मोबाइल मेरा नहीं है. Are you from Karnataka? Kannada? Yes sir. ನನಗೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ. ನಿಮ್ಮ ಮದರ್ ಟಂಗ್ ಕಸ್ತೂರಿ ಕನ್ನಡದಲ್ಲೇ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಹೇಳೋದನ್ನ ಕೇರ್ಫುಲ್ ಆಗಿ ಕೇಳಿ. ನಾನೊಂದು ವಿಚಿತ್ರವಾದ ಭಯಂಕರವಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನ್ನ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಟ್ರ್ಯಾಕ್ ಮಾಡಿ ನನ್ನ ಕೈಲಿ 10 ಪವರ್ಫುಲ್ ಬಾಂಬ್ಗಳನ್ನ 10 ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಇಡೋದಕ್ಕೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಆರ್ ಯು ರೆಕಾರ್ಡಿಂಗ್? ಎಸ್ ಸರ್. ಆ ಮೊಬೈಲ್ ನಂಬರ್ ಯಾರೋ ಮಾಧವ ಅನ್ನೋರ ಅಡ್ರೆಸ್ ನಲ್ಲಿ ಇದೆ ಸರ್. ಓಕೆ, ಮಿಸ್ಟರ್ ರಾಮಕೃಷ್ಣ ಹೇಳಿ. ಸರ್, ನಾನು ನನ್ನ ಮೇಧಸ್ಸನ್ನು ಉಪಯೋಗಿಸಿ ಎಲ್ರಿಗಿಂತ ಮೇಲಕ್ಕೆ ಬರಬೇಕು ಅನ್ನೋ ಆತುರದಲ್ಲಿ ಒಂದು ಹಳ್ಳಿಯಿಂದ ಬಂದವನು. ಆದ್ರೆ ನನಗಿಂತ ಒಬ್ಬ ಮೇಧಾವಿ ನನ್ನ ಟ್ರ್ಯಾಕ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಓಕೆ ಸರ್, ಈಗ ನಾನಿರೋ ಪರಿಸ್ಥಿತಿ ಏನು ಅಂದ್ರೆ, ನನ್ನ ಜೊತೆ ಸ್ವಲ್ಪ ದಿವಸದಿಂದ ತುಂಬಾ ಹತ್ತಿರವಾದ ಶಿವಾನಿ ಅನ್ನೋ ಹುಡುಗಿನ ಕಿಡ್ನಾಪ್ ಮಾಡಿ ಅವಳ ಬಾಡಿಲಿ ಕಂಪ್ಯೂಟರ್ ಚಿಪ್ನ ಅಳವಡಿಸಿ ಅದಕ್ಕೊಂದು ಟೈಮ್ ಸೆಟ್ ಮಾಡಿದ್ದಾನೆ. ಅದು ಕೆಲವೇ ಗಂಟೆಗಳಲ್ಲಿ ಶಿವಾನಿ ನನಗೆ ಸಿಗ್ಬೇಕು ಅಂದ್ರೆ ಅವ್ನು ಹೇಳೋ ಪ್ಲೇಸ್ ನಲ್ಲೆಲ್ಲ ಆ ಪವರ್ಫುಲ್ ಬಾಂಬ್ ನ ಇಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಸರ್. ಅರ್ಥ ಆಯ್ತು. ಶಿವಾನಿ ಬಾಡಿಲಿರೋ ಕಂಪ್ಯೂಟರ್ ಚಿಪ್ ಬಾಂಬ್ ಮತ್ತೆ ನಿನ್ ಹತ್ರ ಇರೋ ಡೆಡ್ಲಿ ಬಾಂಬ್ಸ್. ಓಕೆ? ಹೌದು ಸರ್. ಈಗ ನಾನು ದೊಡ್ಡ ಬಿಲ್ಡಿಂಗ್ ನ ಲಿಫ್ಟ್ ನಲ್ಲಿ ಇದ್ದೀನಿ. ನೀವು ಈ ನಂಬರ್ಗೆ ಫರ್ದರ್ ನನಗೆ ಫೋನ್ ಮಾಡಬಹುದು. ನೀವು ಬೇಗ ಆಕ್ಷನ್ ತಗೊಳ್ದೆ ಹೋದ್ರೆ ಈ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ ಸರ್. ಕಾಲ್ ದ ರಾ ಪೀಪಲ್. ಇಂಡಿಯಾದಲ್ಲಿರೋ ಎಲ್ಲ ಸಿಟೀಸ್ಗೂ ಅಲರ್ಟ್ ಆಗಿರೋ ಹೇಳಿ. ಇನ್ಫಾರ್ಮ್ ಅವರ್ ಹೆಡ್ ಕ್ವಾರ್ಟರ್ಸ್ ಆಫ್ ಆಲ್ ದ ಸಿಟೀಸ್. ಓಕೆ? ಓಕೆ ಸರ್. ಎಸ್ ಡಾಕ್ಟರ್ ಮನೀಶ್ ಬೇಡಿ. ಟೆಲ್ ಮಿ ದೇವರಾಜ್. ಸರ್, ಒಂದು ಚಿಕ್ಕ ಹುಡುಗಿ ಬಾಡಿನಲ್ಲಿ ಕಂಪ್ಯೂಟರ್ ಚಿಪ್ ಬಾಂಬ್ ಇಟ್ಟಿದ್ದಾರೆ ಕೆಲವು ಟೆರರಿಸ್ಟ್ಗಳು. ಎಸ್, ಇಟ್ ಇಸ್ ನ್ಯೂ ಇನ್ವೆನ್ಷನ್ ಆಫ್ ಚೈನಾ ಫಾರ್ ಡಿಸ್ಟ್ರಕ್ಷನ್. ನಮ್ಮ ಸಾಫ್ಟ್ವೇರ್ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿ ಸರ್ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸರ್, ಹೌ ಡು ಯು ಡಿಫ್ಯೂಸ್ ಇಟ್? ವೈಟ್, ಐ ವಿಲ್ ಕಮ್ ದೇರ್. ಓಕೆ ಸರ್, ವಿ ಹ್ಯಾವ್ ಟು ಫ್ಲೈ ಇಮಿಡಿಯೇಟ್ಲಿ. ಓಕೆ, ಥ್ಯಾಂಕ್ ಯು ಸರ್. ಮೊನ್ನೆ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಪಾಕ್ ಟೆರರಿಸ್ಟ್ಗಳು ಮತ್ತೆ ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ.
Octopus is very serious about it. Sir, CBI headquarters in the Red Alert 1. Listen, CBI officer Mr. Devraj, Dr. Manish Bedi from All India Institute of Medical Sciences and Mr. Gochuk Chinese bomb expert ಕೂಡ ಬರ್ತಾ ಇದಾರಂತೆ. ಆಪರೇಷನ್ ಥಿಯೇಟರ್ ಕೂಡ ಅರೇಂಜ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ಯು ಹ್ಯಾವ್ ಟು ಬಿ ಮೋರ್ ಅಲರ್ಟ್, ಮೋರ್ ಕಾಶಿಯಸ್, ವೆರಿ ಸೀರಿಯಸ್. ಮಿಸ್ಟರ್ ಗೋವರ್ಧನ್, ಈಗ ತಾನೇ ನಿಮ್ಮ ಮೆಸೇಜ್ ಬಂತು. ಸಿಟಿನೆಲ್ಲ ಅಲರ್ಟ್ ಮಾಡಿದೀವಿ. ನೋ ಮೀಡಿಯಾ ಪೀಪಲ್. ಪ್ರಪಂಚದಲ್ಲಿ ಎಲ್ಲ ಕಡೆನೂ ಮೊದಲೇ ನಾವೇನ್ ಮಾಡ್ತೀವಿ ಅಂತ ಮೀಡಿಯಾ ಮೂಲಕ, ಟಿವಿ ಮೂಲಕ ಹೇಳ್ಬಿಟ್ರೆ ಬಹಳ ಸುಲಭವಾಗಿ ಟೆರರಿಸ್ಟ್ ಹುಷಾರಾಗ್ಬಿಡ್ತಾರೆ. ಕರೆಕ್ಟ್ ಸರ್. ಸೊ ನೋ ಯೂನಿಫಾರ್ಮ್, ನೋ ಮೀಡಿಯಾ, ಬಟ್ ಫುಲ್ ಟೈಟ್ ಸೆಕ್ಯೂರಿಟಿ. ಡೆಫಿನೆಟ್ಲಿ ಸರ್. ಓಕೆ ಓಕೆ ಸರ್. ಓಕೆ, ಆಲ್ ಆಫ್ ಯು ಲಿಸನ್. ನಾವು ಟಾಪ್ ಆಫೀಸರ್ಸ್ ಎಲ್ಲ ಸಿವಿಲ್ ಡ್ರೆಸ್ ಅಲ್ಲೇ ಹೋಗ್ಬೇಕು. ನೋ ಯೂನಿಫಾರ್ಮ್ ಸರ್. ಡೋಂಟ್ ಲೀಕ್ ಟು ಮೀಡಿಯಾ ಸರ್. ನೋ ನ್ಯೂಸ್ ಪೇಪರ್ಸ್, ನೋ ಟಿವಿ ಚಾನಲ್ಸ್. ಸರ್. ಓಕೆ ಓಕೆ ಸರ್. ಮೂವ್. ಹಲೋ ಸೃಜನಾ, ಶಿವಾನಿ ಬಾಡಿನ ಒಂದ್ಸಲಿ ಚೆಕ್ ಮಾಡು. ಶಿವಾನಿ, 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 ಶಿವಾನಿ. ಏನಕ್ಕ? ಬಾಯಿ. ಹಲೋ, ಬೆನ್ನಲ್ಲಿ ಗಾಯ ಆಗಿದೆ. ಸೃಜನಾ, ಡೋಂಟ್ ವರಿ, ನಾನು ಹೇಳೋದನ್ನ ಸರಿಯಾಗಿ ಕೇಳು. ಶಿವಾನಿ ಫ್ರೆಂಡ್ಸ್ ನ ಮನೆಗೆ ಕರೆದು ಅಲ್ಲಿರೋ ಒಬ್ಬ ಹುಡುಗನ್ ಡ್ರೆಸ್ ನ ಅವಳಿಗೆ ಹಾಕಿ ಹಿಂದೆ ಸ್ಟ್ರೀಟ್ ಅಲ್ಲಿರೋ ಬಿಲ್ಡಿಂಗ್ ನಂಬರ್ 19ಕ್ಕೆ ಕರ್ಕೊಂಡು ಹೋಗು. ಇನ್ 1 hour ಅಲ್ಲಿ CBI ಆಫೀಸರ್ಸ್ ಅಲ್ಲಿಗೆ ಬರ್ತಾರೆ. ಅವ್ರ ಜೊತೆ ಶಿವಾನಿ ಹೋಗ್ಬೇಕು. ನೀನು ಹುಷಾರಾಗಿ ತಪ್ಪಿಸ್ಕೊಂಡು ಆಸ್ಪತ್ರೆಗೆ ಹೋಗು. ಓಕೆ? ಯಾವ ಆಸ್ಪತ್ರೆ? CBI ಆಫೀಸರ್ ದೇವರಾಜ್ ನಿಂಗೆ ಇನ್ಫಾರ್ಮ್ ಮಾಡ್ತಾರೆ. ಭಯ ಪಡ್ಬೇಡ. ಬಿ ಕ್ಲೆವರ್, ಯೂಸ್ ಯುವರ್ ಬ್ರೈನ್. ಓಕೆ, ಐ ವಿಲ್. ಹಾಯ್ ಜಗಪತಿ. ಆರ್ಕೆ ಕೆಲಸ ಪೂರ್ತಿ ಆದ್ಮೇಲೆ ಆ ಕಾರ್ ಬ್ಲಾಸ್ಟ್ ಆಗುತ್ತೆ. ಆ ₹1,00,00,000 ನಿಂದೆ ಎಂಜಾಯ್, ರಾಜನಂತೆ ಅನುಭವಿಸು. ಆದಷ್ಟು ಬೇಗ ನಿಮ್ ಪ್ಲಾನ್ ನ ಕಾರ್ಯರೂಪಕ್ಕೆ ತನ್ನಿ. ನಿಮಗೋಸ್ಕರ ನಾನು ಏನ್ ಮಾಡೋಕ್ಕೂ ರೆಡಿ. ಹಲೋ ಆರ್ಕೆ, ಹೇಳು. ಸೀನು, ನೀವೆಲ್ಲ ಸೇರಿ ನಾನು ಕೊಟ್ಟ ಅಡ್ರೆಸ್ ಹೋಗಿ ನಮ್ಮೂರ್ ತಡಾಕ ಏನಂತ ತೋರಿಸಿ. ನೋಡು, ಇದು ತುಂಬಾ ಸೆನ್ಸಿಟಿವ್ ವಿಷಯ. ಇದನ್ನ ತುಂಬಾ ಜಾಗ್ರತೆಯಿಂದ ಡೀಲ್ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ನೀನೇನು ವರಿ ಮಾಡ್ಕೋಬೇಡ. ನಾವು ನಿಜವಾದ ದೇಶಭಕ್ತಿ ಸ್ಪಿರಿಟ್ ಅಲ್ಲಿ ಇದೀವಿ. ಚಂಡಾಡ್ಬಿಡ್ತೀವಲ್ಲ. CA ಸಾಹೇಬ್ರ ನೋಡ್ಬೇಕಂತೆ ಸರ್. ಏನ್ರ ಕೆಲಸ? ಸರ್, ನಮ್ಮ ಮಾವಯ್ಯ ಅವರು CA ಅವರಿಗೆ ₹10,000 ಕೊಟ್ಟು ಬಾ ಅಂದ್ರು. ಎಲ್ಲಿ ನನ್ ಕೊಡು? ಸಾರಿ ಸರ್, ನೇರವಾಗಿ ಅವ್ರಿಗೆ ಕೊಟ್ಟು ಅವ್ರ ಕಣ್ಣಿಗೆ ಕಾಣಿಸ್ಬಿಟ್ಟು ಬಾ ಅಂದ್ರು ಸರ್. ಹೌದು, ಈಗಿನ ಕಾಲದಲ್ಲಿ ಪೊಲೀಸ್ನವ್ರು ಯಾರು ನಂಬ್ತಾರೆ ಹೇಳು? ಅಟ್ ಲೀಸ್ಟ್ ಅವ್ರ ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಆದ್ರೂ ಕೊಡಿ ಸರ್. ಅಡ್ರೆಸ್ ಫೋನ್ ನಂಬರ್ ಕೊಟ್ಟು ಕಳ್ಸ. ಬರ್ಕೊಳ. ನಂಬರ್ 315 7th Main, ಜಯನಗರ್, ಬೆಂಗಳೂರು. ಸೆಲ್ ನಂಬರ್ 9900. ಹಳ್ಳಿನ ಬಂದಿರೋ ಇವ್ರು ಏನ್ ಮಾಡ್ತಾರಂತ ಅನ್ಕೋತಾ ಇದಾರೇನು? ನಮ್ ತಡ್ಕ ಏನು ಅಂತ ಈ ಬೆಂಗಳೂರಲ್ಲಿ ತೋರ್ಸೋಣ ಬನ್ರ. ಯಾರು ನೀವೆಲ್ಲ? ನಿನ್ ಗಂಡನ್ಕಿಂತ ಕೆಟ್ಟವ್ರು. ನನ್ ಗಂಡ ಯಾರು ಗೊತ್ತಾ? ಚೆನ್ನಾಗ್ ಗೊತ್ತು. ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ತಂದ ಕೆಟ್ಟ ನಾಯಿ. ಅಗ್ರಹಾರದಲ್ಲಿ ಕತ್ತೆ, ತುಳಸಿ ತೋಟದಲ್ಲಿ ಗಾಂಜಾ. ಅವಸರ ಎನ್ಸಿದ್ರೆ ನಿನ್ನನ್ನು ಕೂಡ ಮಾರಿ ಬಿಡುವ ಲೋ ಫಾರ್ ಕ್ರಿಮಿನಲ್. ಮಿಸ್ಟರ್ ಗೋವರ್ಧನ್ ಸರ್, ನನ್ನ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇರ್ಫುಲ್ ಆಗಿ ಫಾಲೋ ಮಾಡ್ತಿದ್ದೀರಾ ತಾನೆ? ಎಸ್ ಸರ್. ನಮ್ಮ ಕಮ್ಯುನಿಕೇಶನ್ ಏನಿದ್ರು ವೆಹಿಕಲ್ ಇಂದಾನೆ ಮಾಡೋಣ. ಓಕೆ ಸರ್. ಸಾಧನೆ ಮಾಡಿ ಮನುಷ್ಯನ ಮೆದುಳನ್ನ ಇನ್ನೂ ಸ್ವಲ್ಪ ಉಪಯೋಗಿಸಿ ಎಷ್ಟೋ ಅದ್ಭುತಗಳನ್ನ ಸೃಷ್ಟಿಸಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನು ನೋಡಿದ್ಮೇಲೆ ಅರ್ಥ ಆಯ್ತು, ಮೆದುಳು ವಿನಾಶ ಮಾಡೋದಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ. ಹಲೋ ಸರ್. ಎಸ್ ಮಿಸ್ಟರ್ ಆರ್ಕೆ, ವಾಟ್ಸ್ ಯುವರ್ ಪ್ಲಾನ್? ಸರ್, ಸ್ರವಂತಿ ಕಾಲೋನಿಗೆ ಹೋಗಿ ಬಿಲ್ಡಿಂಗ್ ನಂಬರ್ 19ರಲ್ಲಿ ನಮ್ ಶಿವಾನಿ ಹುಡುಗನ ವೇಷದಲ್ಲಿ ಇರ್ತಾಳೆ. ಯಾಕೆಂದ್ರೆ ಆಲ್ರೆಡಿ ಆ ಟೆರರಿಸ್ಟ್ಗಳು ಮನೆ ಮುಂದೆ ನಿಗಾ ಇಟ್ಟಿದ್ದಾರೆ. ಅವ್ರ ಫೋಟೋನ ಇವಾಗಲೇ MMS ಮಾಡ್ತೀನಿ. ಹಾಗೆ ಒಂದು ನಂಬರ್ ಕಳಿಸ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಶಿವಾನಿನ ಯಾವ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನನ್ನ ಫ್ರೆಂಡ್ ಸುಜನಂಗೆ ಫೋನ್ ಮಾಡಿ ಹೇಳಿ. ನಮ್ ಶಿವಾನಿನ ನೀವೇ ಹೇಗಾದ್ರೂ ಮಾಡಿ ಕಾಪಾಡಬೇಕು ಸರ್. ನಾನ್ ಹೇಳೋ ಇನ್ಸ್ಟ್ರಕ್ಷನ್ಸ್ ನ ತುಂಬಾ ಕೇರ್ಫುಲ್ ಆಗಿ ಫಾಲೋ ಮಾಡ್ಬೇಕು ನೀನು. ಇಂಟರ್ನ್ಯಾಷನಲ್ ರಿನೌನ್ ಡಾಕ್ಟರ್ ಮನೀಶ್ ಬೇಡಿ ಅವ್ರನ್ನ ಏಮ್ಸ್ ನಿಂದ ಕರ್ಕೊಂಡ್ ಬಂದಿದ್ದೀವಿ. ಅವ್ರ ಜೊತೆ ಮಿಸ್ಟರ್ ಗೋಚುಕ್ ಚೈನೀಸ್ ಎಂಬಾಸಿನಿಂದ ಬಂದಿದ್ದಾರೆ. ಅವರಿಬ್ರು ಸೇರಿ ಶಿವಾನಿ ಬಾಡಿಲಿರೋ ಕಂಪ್ಯೂಟರ್ ಚಿಪ್ ಬಾಂಬ್ ನ ಡಿಫ್ಯೂಸ್ ಮಾಡಿ ಆಪರೇಟ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ ಟೆರರಿಸ್ಟ್ ಕಡೆಯವ್ರನ್ನ ನಾನೇ ಟ್ರೇಸ್ ಮಾಡ್ತೀನಿ.
ಮುಳ್ಳನ್ನ ಮುಳ್ಳಿಂದಾನೇ ತೆಗಿತೀನಿ. ಓಕೆ, ಗುಡ್ ಲಕ್. ಆದ್ರೆ ಪೊಲೀಸ್ ಸಹಾಯ ಏನಾದ್ರೂ ಬೇಕಾದ್ರೆ ನನಗೆ ಫೋನ್ ಮಾಡು. ಓಕೆ? ಓಕೆ ಸರ್. ರೈಟ್. ಮಿಸ್ಟರ್ ಆನಂದ್ ಶರ್ಮಾ ಸರ್, ಶಿವಾನಿ ಫೋಟೋಗ್ರಾಫ್ ನ ನಿನ್ನ ಮೊಬೈಲ್ಗೆ ಫಾರ್ವರ್ಡ್ ಮಾಡ್ತೇನೆ. ಸರ್, ನೀನು ವಿಕ್ರಮ್ ಸೇರಿ ವೆಹಿಕಲ್ ನ ಚೇಂಜ್ ಮಾಡಿ ಹುಡುಗನ್ ರಸ್ತೆಯಲ್ಲಿರೋ ಶಿವಾನಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸರ್. ನಂಬರ್ 19 ಶ್ರಾವಂತಿ ಕಾಲೋನಿ. ಓಕೆ ಸರ್. ನಾವು ನಿಮ್ಮ ಕಾರನ್ನ ಫಾಲೋ ಮಾಡ್ತೀವಿ. ಓಕೆ? ಎಸ್ ಸರ್. ಶೋರ್ ಸರ್. ಶಿವಾನಿ ಫೋಟೋ. ಕಳ್ಳ ಪೊಲೀಸ್ ಆಟನಾ? ನಾನು ಹೇಳಿದ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಏ ಮಹೇಶ, ಬಾಯ್ಲಿ ಬಂದಕ್ಕ. ಯಾಕಕ್ಕ ನನ್ ಶರ್ಟ್ ಬಿಚ್ತಾ ಇದ್ಯಾ? ನಾವು ಕಳ್ಳ ಪೊಲೀಸ್ ಆಟ ಆಡೋಣ. ಆಯ್ತಕ್ಕ. ಅದಕ್ಕೆ ಶಿವಾನಿ ಡ್ರೆಸ್ ನಿನ್ಗೆ, ನಿನ್ ಡ್ರೆಸ್ ಶಿವಾನಿಗೆ ಹಾಕ್ತೀನಿ. ಸರಿನಾ? ಓಕೆ? ನನಗೇನೂ ಆಗಲ್ಲ ಅಲ್ಲ ಅಕ್ಕ? ಗಾಡ್ ಹೆಲ್ಪ್ ಅಸ್. ಅಳ್ಬೇಡ ಅಕ್ಕ, ನಂಗೇನೂ ಆಗಲ್ಲ. ಮೊಬೈಲ್ ನಲ್ಲಿ ಶಿವಾನಿ ಫೋಟೋ ತೋರ್ಸು. ಎಸ್, ಶಿವಾನಿನೇ. ನಾವು ಸಿಬಿಐ ಆಫೀಸಿಂದ ಬಂದಿದ್ದೀವಿ ಪುಟ. ನೋ ಪ್ರಾಬ್ಲಮ್. ನೀವ್ಯಾರೋ ನನಗೆ ಗೊತ್ತು. ನಡೀರಿ ಹೋಗೋಣ. ಗುಡ್ ಗರ್ಲ್. ಎಸ್ ಮಿಸ್ಟರ್ ಶರ್ಮಾ. ಶಿವಾನಿನ ಪಿಕಪ್ ಮಾಡಿದ್ದೀವಿ ಸರ್. ವೆಲ್ ಡನ್. ನೋಡಿ, ಶಿವಾನಿನ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡಿ. ಶಿ ಇಸ್ ಇನ್ ಎ ಗ್ರೇಟ್ ಡೇಂಜರ್. ಓಕೆ? ಎಸ್ ಸರ್. ಹೊರಡು. यस मिस्टर देवराज. सर, शिवानी मिल गई. बहुत खुशी की खबर है. शैल वी प्रोसीड टू द हॉस्पिटल? जी, सब मिलके हॉस्पिटल को चलेंगे. अच्छा, ठीक है. ಹಲೋ. ಹಲೋ ಮಿಸ್ಟರ್ ಜಗಪತಿ, ನೀನು ಮುದ್ದಿನ ಹೆಂಡತಿ ಜೊತೆ ಸ್ವಲ್ಪ ಮಾತಾಡು. ಯಾರೋ ನೀನು? ನಾನು ಮಗನೇ. ಏನು ಅಂದ್ರೆ ಯಾರೋ ನಮ್ಮನ್ನ ಕರ್ಕೊಂಡ್ ಬಂದು ಕ್ರೂರವಾಗಿ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಫೋನ್ ಅವನು ಕೊಡು. ಏನೋ ಕಂತ್ರಿ ನನ್ ಮಗನೇ, ಕೊಡಲಿಯಲ್ಲಿ ಕೊಚ್ಚಿ ಕೊಲ್ಲಬೇಕು. ನಿನ್ನಂತ ದೇಶದ್ರೋಹಿಗಳು ಇರೋದ್ರಿಂದಾನೆ ಎಷ್ಟೆಷ್ಟೋ ಅಮಾನುಷ ಕೃತ್ಯಗಳು ನಡೀತಾ ಇರೋದು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಟೆರರಿಸ್ಟ್ ಗಳ ಇನ್ಫಾರ್ಮೇಶನ್ ಕೊಡು. ಯಾಕೆ ನಿನ್ನನ್ನು ಸಾಯಿಸಿ ಆ ₹1 ಕೋಟಿ ಜೊತೆ ಹೋಗ್ತಾನೋ? ಏನು ಅಂದ್ರೆ ನಮ್ಮ ಮಗಳು. ನನ್ನ ಮಗನೇ, ನನ್ನ ಫ್ಯಾಮಿಲಿಗೆ ಏನು ಮಾಡ್ಬೇಡ. ನಿನಗ್ ಬೇಕಾದ ಡೀಟೇಲ್ಸ್ ನಾನು ಕೊಡ್ತೀನಿ. ಹೇಳೋ ಚಪ್ಪರ್. ಇಬ್ರಾಹಿಂ ಖಾನ್, ಕೃಷ್ಣಾ ಸೇತ್, ಮೊಹಮ್ಮದ್ ಅಬ್ದುಲ್ ಖಾನ್, KR ಮಾರ್ಕೆಟ್ ಫರೀದ್, ಜಮಲ್ ಹಸನ್, ಪ್ರೊಫೆಸರ್ ಅಬ್ದುಲ್ ರೆಹಮಾನ್. ಆಮೇಲೆ ನಿಜವಾದ ಭಾರತೀಯ ನಾಯಕನಾಗಿ ನೀನು ಬಾಸ್ಟರ್ಡ್. ನಿನ್ನ ಫ್ಯಾಮಿಲಿನ ಅಷ್ಟೊಂದು ಪ್ರೀತಿಸೋನು ಬೇರೆಯವರ ಫ್ಯಾಮಿಲಿ ಬಾಂಬ್ ಬ್ಲಾಸ್ಟ್ ನಲ್ಲಿ ಸತ್ತೋದ್ರೆ ನಿನ್ಗೆ ಆನಂದ ಏನೋ? ಬಾಸ್ಟರ್ಡ್. ನೀನೇ ನಮ್ದಕ್ಕೆ ಪಾಕಿಸ್ತಾನದಿಂದ ಕರ್ಕೊಂಬಂದು ಕೇವಲ ಬಾಂಬ್ ತಯಾರು ಮಾಡಿದ್ರೆ ಸಾಕು, ಹಮಾರಾ ಕಾಮ್ ಖತಮ್ ಅಂತ ಹೇಳಿದೆ. ಆ ಇಂಡಿಯನ್ ಟಪೋರಿಗಳು ಸುತ್ತಾ ನನಗೆ ನಮ್ ಗೆಳೆಯರಿಗೆಲ್ಲರಿಗೂ ಚಿಕ್ಕಪೇಟೆ ಬಳೆನ ತೋರಿಸ್ಬಿಟ್ಟೆ ಹಿಜಡಾತರ. ತುಮಾರಾ ದಿಮಾಗ್ ಖರಾಬ್ ಹೋ ಗಯಾ ಕ್ಯಾ ಬಚ್ಚೆ? ಇಂಡಿಯನ್ ಪೊಲೀಸ್ ನ ಇಂಡಿಯನ್ ಇಂಟೆಲಿಜೆನ್ಸ್ ನ ಕಮ್ಮಿಯಾಗಿ ನೋಡ್ಬೇಡ. ನಿಮ್ ಫೇಸಸ್ ಎಲ್ಲ ಡಿಫರೆಂಟ್ ಗೆಟಪ್ಸ್ ಅಲ್ಲಿ ಅವ್ರ ರೆಕಾರ್ಡ್ಸ್ ಅಲ್ಲಿದೆ. ರೋಡ್ ಮೇಲೆ ಬಂದ್ಯೋ ಸಾಯ್ತೀಯ. ಜನ ಜಾಸ್ತಿ ಆಗಿರೋದ್ರಿಂದ ಇಂಡಿಯಾಲ್ ಮಾತ್ರ ನಮ್ಮ ಆಟ ನಡೆಯೋದು. ತುಂಬಾ ಕೇರ್ಫುಲ್ ಆಗಿ ನನ್ನ ಮೆದುಳನ್ನು ಉಪಯೋಗಿಸಿ ಮಾಸ್ಟರ್ ಪ್ಲಾನ್ ಹಾಕಿದ್ದೀನಿ. ಯೋಚನೆ ಮಾಡು. ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಆದ್ಮೇಲೆ ಇಂಡಿಯಾನಲ್ಲಿ ಮತ್ತೆ ಸ್ಕೀಮ್ ಹಾಕೋದು ಅಷ್ಟು ಸುಲಭ ಅಲ್ಲ. ಓಕೆ, ಇವತ್ತು ರಾತ್ರಿ ಇಂಡಿಯಾ ಎಲ್ಲ ಸುಟ್ಟು ಹೋಗುತ್ತೆ. ಆರ್ಕೆಗೆ ಇನ್ನು 7 ಗಂಟೆ ಟೈಮ್ ಇರೋದು. ಅಷ್ಟ್ರೊಳಗೆ 1-2 ಗಂಟೆಗಳ ಕಾಲ ಎಂಜಾಯ್ ಮಾಡು. ಹೋಗು. ಕರೆಂಟ್ ಬೇರೆ ಹೋಗಿದೆ. ಲಕ್ಷ್ಮಿ. ಹಲೋ, ಯಾರು? ಕೊಳಕ್ ನನ್ನ ಮಗನೇ, ದೇಶದ್ರೋಹಿ. ನನ್ನ ಫ್ಯಾಮಿಲಿ ಏನ್ ಮಾಡ್ದೆ? ನನ್ನ ಫ್ಯಾಮಿಲಿಯಲ್ಲಿ ಹೇಳೋ. ಫ್ಯಾಮಿಲಿ ಬೇಕಾ? ಫ್ಯಾಮಿಲಿ ಲೇ, ಮೊದ್ಲು ಗನ್ ತೆಗ್ದು ಆ ಟಿವಿ ಮೇಲೆ ಇಡೋ.
ಇಡೋ ಇಡೋ. ಆಯ್ತು ಆಯ್ತು ಇಡ್ತೀನಿ. ಅವ್ರಿಗೇನು ಮಾಡ್ಬೇಡ ದಯವಿಟ್ಟು ಪ್ಲೀಸ್. ಐತೆ ಅವ್ರಿಗೇನು ಮಾಡ್ಬೇಡ ಪ್ಲೀಸ್. ಮೊದ್ಲು ಬಟ್ಟೆ ಬಿಚ್ಚು ಬಿಚ್ಚು. ಯಾಕೆ 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 ಅಂದ್ರೆ ಇನ್ಮೇಲೆ ಪೊಲೀಸ್ ಯೂನಿಫಾರ್ಮ್ ಹಾಕೊಳ್ಳೋಕ್ಕೂ ಅರ್ಹತೆ ಇಲ್ಲ ನಿನ್ಗೆ. ನನ್ಗಿನ್ನೂ ಪೊಲೀಸ್ ವ್ಯವಸ್ಥೆ ಮೇಲೆ ಗೌರವ ಇರೋದ್ರಿಂದ ಬಿಚ್ಚು ಅಂತ ಇರೋದು. ಬಿಚ್ದೆ ಬಿಚ್ದೆ. ಗುಡ್ ಈವ್ನಿಂಗ್ ಸಿಐ. ಇನ್ಮೇಲೆ ನಿನ್ ರಿಮೋಟ್ ಕೆಲಸ ಮಾಡಲ್ಲ ಇಬ್ರಾಹಿಂ ಖಾನ್. ನಮ್ ಬಾಸ್ ಬ್ರೈನ್ ಮುಂದೆ ನಿನ್ ಬಾಂಬ್ಗಳು ಕೆಲಸ ಮಾಡೋದಿಲ್ವೋ? ಇನ್ನು ಏನು ಟ್ರೈ ಮಾಡ್ತಿದ್ಯಾ ಜಮಾಲ್ ಹಸನ್? ನಿಮ್ ಬಾಂಬ್ಗಳು ಯಾವಾಗಲೂ ಸತ್ತೋಯ್ತು ದೇಶದ್ರೋಹಿ. ಮುಳ್ಳೆಲ್ಲ ಮುಳ್ಳಿಂದಲೇ ತೆಗಿಬೇಕು ಪ್ರೊಫೆಸರ್. ನಿನ್ನ ಹತ್ರನೇ ಕಲ್ತ್ಕೊಂಡೆ ಈ ಮೈಂಡ್ ಗೇಮ್. ಎಲ್ರಂತೆ ನಾನು ಈ ಜೀವನದಲ್ಲಿ ಆನಂದವಾಗಿ ಬಾಳ್ಬೇಕು ಅಂತ ಬಂದೆ. ಆದ್ರೆ ಈ ಜೀವನ ಇಷ್ಟು ತಿರುವುಗಳಿಂದ ಈ ರೀತಿಯಾಗಿ ಪ್ರಯಾಣಿಸ್ತು. ಈ ಸಮಸ್ಯೆಗಳಿಗೆ ಪರಿಹಾರ ನಮ್ಗ್ಯಾಕೆ ಅಂತ ಸುಮ್ಮನಿರಬಾರ್ದು. ಆಫ್ಟರ್ ಆಲ್ ನನ್ಗಿನ್ನ ಭವಿಷ್ಯ ಇಲ್ಲದೆ ಇರ್ಬೋದು. ನಾನು ಮಾಡೋದು ತಪ್ಪೇ ಆದ್ರೆ ನನ್ನ ನಂಬಿ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಜೊತೆ ಬಂದ ಸೃಜನಾ ಸಾರಿ. ಇನ್ಮೇಲೆ ಶಿವಾನಿನ ನೀನೇ ನೋಡ್ಕೋಬೇಕು. ಪ್ರತಿ ಕತೆಗೆ ಮುಕ್ತಾಯ ಈ ವಿಧವಾಗಿ ಇರಬೇಕು ಅಂತ ನಾನು ಅನ್ಕೊಳ್ಳಲ್ಲ. ಆದ್ರೆ ಒಂದ್ ಸಮಸ್ಯೆ ಪರಿಹಾರಕ್ಕಾಗಿ ಸ್ವಲ್ಪ ಧೈರ್ಯದಿಂದ ಒಂದ್ ಹೆಜ್ಜೆ ಮುಂದೆ ಹಾಕ್ಬೇಕು. ಅದು 10 ಜನರಿಗೆ ಉಪಯೋಗ ಆಗಬೇಕು. ಎಸ್, ಐ ವಿಲ್ ಟೇಕ್ ಎ ಬೋಲ್ಡ್ ಡಿಸಿಷನ್ ಫಾರ್ ದ ಸೇಕ್ ಆಫ್ ಮೈ ಕಂಟ್ರಿ. ನನಗೆ ನನ್ನ ದೇಶನೇ ಮುಖ್ಯ. Devraj, she's quite all right. Oh, thank God. Nothing to worry. Are you... ಸೃಜನಾ. Oh, fine. Nothing to worry. She is all right. ನಾನು ಆರ್ಕೆ ಇಲ್ಲಿದ್ದಾನ, ಅಲ್ಲಿಗೆ ಹೋಗ್ತೀನಿ. ನೀವು ಶಿವಾನಿ ನೋಡ್ಕೊಳ್ಳಿ, ಓಕೆ? ಎಲ್ಲಿದೀಯ ನೀನು? ಸಾರಿ ಸರ್, ದೇಶನ ಛಿದ್ರ ಮಾಡೋರ್ನ ಕ್ಷಮಿಸಬಾರ್ದು ಅನ್ನೋ ನಗ್ನ ಸತ್ಯನ ಪ್ರಪಂಚಕ್ಕೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವ್ರನ್ನೆಲ್ಲ ಹಿಡ್ಕೊಂಡಿದ್ದೀನಿ. ನನ್ನ ಮೈಂಡ್ ಪವರ್ ಉಪಯೋಗಿಸಿ ಹೀಗೆ ಇವ್ರನ್ನ ಹೇಗೆ ಸಾಯಿಸಬೇಕು ಅಂತ ಯೋಚಿಸ್ತಾ ಇದ್ದೀನಿ. ನೋ, ಬೇಡ ಬೇಡ, ಅದಕ್ಕೆ ಕಾನೂನಿದೆ. ಶಿವಾನಿ ಆಪರೇಷನ್ ಸಕ್ಸಸ್ ಆಗಿದೆ ಸರ್. ನೋಡು, ಶೀ ಸೇಫ್. ಈ ತರ ದಾರುಣ ಮತ್ತೆ ಮತ್ತೆ ನಡಿಬಾರ್ದು ಸರ್. ಅದಕ್ಕೆ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಂತಾನೆ ಈ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಶಿವಾನಿನ ನೀವು ಕಾಪಾಡಿದೀರಾ, ಮತ್ತೆ ನಾಳೆ ನಾಡಿದ್ದು ಆಚೆ ನಾಳೆ ನೋ ಸರ್, ದೇ ಹ್ಯಾವ್ ಟು ಬಿ ಪನಿಶ್ಡ್. ಅದಕ್ಕೆ ಕಾನೂನಿದೆ. ಆ ಕಾನೂನಿಗೆ ಅವ್ರು ಬೆಲೆ ಕೊಡಲ್ಲ. ಶೀ ಸೇಫ್ ಹಿಯರ್, ಶೀ ಸೇಫ್ ನೌ. ಒಬ್ಬ ಸಾಮಾನ್ಯ ವ್ಯಕ್ತಿ ತಿರುಗಿ ಬಿದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಡೋಂಟ್ ಡೂ ಎನಿಥಿಂಗ್. ನೋ ಸರ್. ಎಲ್ಲಿದೆಯಾ ನೀನು? ಮಿಸ್ಟರ್ ಗೋವರ್ಧನ್, ನನ್ನ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ. ಓಕೆ, ಬಿ ಕೇರ್ಫುಲ್. ಸ್ಟಾರ್ಟ್ ದ ಕ್ಯಾಮ್ರಾ ಗೈಸ್. ಓಕೆ ಬಾಸ್. ನಿಮ್ಮನ್ನ ಕೊಲ್ಲೋ ಮುಂಚೆ ಒಂದೊಳ್ಳೆ ಕಾಫಿ ಕೊಡ್ತೀನಿ, ಓಕೆ?
ಅ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಅ ಕಪ್ ಆಫ್ ಕಾಫಿ ನೋ. ಇವಾಗ ಅದೇ ನಡೆಯುತ್ತೆ. ನಿಮ್ಮ ತಾಯಿನ ಪ್ರೀತಿಸಿದಂತೆ, ನಿಮ್ಮ ಅಕ್ಕ ತಂಗಿರ್ನ ಪ್ರೀತಿಸಿದಂತೆ, ನಿಮ್ಮ ಹೆಂಡತಿ ಮಕ್ಕಳನ್ನ ಪ್ರೀತಿಸಿದಂತೆ, ನಿಮ್ ಜೊತೆ ಇರೋ ಪ್ರಜೆಗಳನ್ನ ನೀವು ಕನಿಷ್ಠ ಪ್ರೀತಿಸೋದಿರ್ಲಿ, ಅವ್ರನ್ನ ದ್ವೇಷಿಸಿ ಅವ್ರ ಪ್ರಾಣ ಜೊತೆ ಚೆಲ್ಲಾಟ ಆಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ನಿಮ್ ತರ ಇರೋ ಫೆನಾಟಿಕ್ಸ್ಗಳಿಗೆ ನಾನು ಎಚ್ಚರಿಸ್ತಾ ಇದ್ದೀನಿ. ನೌ ಐ ಆಮ್ ಗೋಯಿಂಗ್ ಟು ಟೇಕ್ ಲಾ ಇನ್ ಟು ಮೈ ಹ್ಯಾಂಡ್ಸ್. ನೀನು ಸಾಯಕ್ ಮುಂಚೆ ನಿನ್ಗೊಂದು ಒಳ್ಳೆ ಕಾಫಿ ಕೊಡ್ತೀನಿ. ನನ್ನನ್ನು ಅಲ್ಲೇ ಅಲ್ವಾ ನೋಡಿದ್ ನೀನು? ಕುಡಿ ಕುಡಿ ಕುಡಿಯೋ. ನಿನ್ನ ಪ್ರೊಫೆಸರ್ ಮಾಡಿದ ದೇಶಕ್ಕೆ ನಾಚಿಕೆ ಇಲ್ಲ ಅಂದ್ಮೇಲೆ ನಿನ್ಗೆ ಯಾಕೋ ನಾಚಿಕೆ? ಕುಡಿ ಕುಡಿ ಕುಡಿಯೋ ಕುಡಿ. ಭಾರತೀಯ ಕಾನೂನಿನಲ್ಲಿ ನನಗೆ ಯಾವ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಬಟ್ ಈ ನನ್ನ ಕಾರ್ಯನ ಶಾಸನಬದ್ಧವಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ಗೆ ಅಲ್ಲ, ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರಿಗೂ ಈ ಹಕ್ಕು ಸಿಗ್ಬೇಕು. ಪ್ರತಿಯೊಬ್ಬನಿಗೂ ಇಂಥವ್ರನ್ನ ಕಂಡಲ್ಲಿ ಕೊಲ್ಲೋ ಹಕ್ಕು ನೀಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ದಾಳಿ, ನಮ್ ಬೆಂಗಳೂರು ISC ಮೇಲೆ ದಾಳಿ, ಮೊನ್ನೆ ಹೈದರಾಬಾದ್ ಗೋಕುಲ್ ಚಾಟ್ ಮೇಲೆ ಬಾಂಬ್ ಬ್ಲಾಸ್ಟ್, ನಿನ್ನೆ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ. ಎಷ್ಟು ಅಮಾನುಷ, ಬಾರ್ಬೇರಿಕೆ, ಕೆಟ್ಟ ಚಂಡಾಲ್ರ. ನಿಮ್ಮ ಕಂಟ್ರಿಲಿರೋ ರೋಗ್ಸ್ಗಳಿಗೆ ನಮ್ಮ ಕಂಟ್ರಿಲಿರೋ ಕೆಲವು ರೋಗ್ಸ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಡಿ ದೇಶದ್ರು. ಏನೋ ನಿಂಗೊಂದು ವಿಷಯ ಗೊತ್ತಾ? ಈ ಕೊಡ್ಲಿ ಕತೆ ಗೊತ್ತಾ ನಿನ್ಗೆ? ಹೇಳ್ತೀನಿ ಕೇಳು. ಒಂದ್ ಕೊಡ್ಲಿ ಗಿಡನ್ ಕತ್ತರಿಸ್ತತೆ, ಅದಕ್ಕೆ ಸಹಾಯ ಮಾಡೋದು ಆ ಗಿಡದ ಒಂದು ಭಾಗನೇ. ನೀವು ಈ ದೇಶದಲ್ಲಿ ಹುಟ್ಟಿ ಮಾಡ್ತಿರೋ ಕೆಲಸ ಇದೇನೆ. ನಾವು ತೆಗಿತಾ ಇರೋ ಈ ವಿಡಿಯೋನ CNN, BBC, ಆಲ್ ಸ್ಯಾಟಲೈಟ್ ಸ್ಟೇಷನ್ ಇನ್ಕ್ಲೂಡಿಂಗ್ ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ಚಾನೆಲ್ಸ್ಗೆ ಫ್ರೀಯಾಗಿ ಕೊಡ್ತೀನಿ. ನ್ಯೂಸ್ ಪೇಪರ್ ಅವ್ರಿಗಂತೂ ಇನ್ನು ಹಬ್ಬನೇ ಹಬ್ಬ. ಹೌದು, ನನ್ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನಿಮ್ಮಂತವ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡು ಕಂಡಲ್ಲಿ ಸಾಯಿಸ್ದೆ. ಕೋರ್ಟ್ಗಳು, ಲಾ, ಅಂತಾರಾಷ್ಟ್ರೀಯ ಸಿಂಪತಿ ಇವೆಲ್ಲ ಕೊಟ್ಟು ನಿಮ್ಗೆ ತಲೆ ತಗ್ಸಿ ಖಾಲಿ ಯಾತ್ನೆ ಮಾಡಿ ಮತ್ತೆ ನಿಮ್ಗೆ ಕ್ಷಮಾಭಿಕ್ಷೆ ಕೊಡ್ಬೇಕು. ಪರಸ್ಪರ ಒಪ್ಪಂದ, ಸಹಾನುಭೂತಿ, ರಾಜಕೀಯಗಳ ನಾನ್ಸೆನ್ಸ್, ಬುಲ್ಶಿಟ್. ಇಲ್ಲಿ ಇರೋದೆಲ್ಲ ತುಕ್ ಹಿಡ್ದೋಗಿದೆ ಕಣ್ರೋ. ತಪ್ಪೆಲ್ಲ ಇದ್ರದೆ. ಒಳಗ್ ಔತಿರೋ ಈ ಮೆದುಳ್ದು. ಆ ಮೆದುಳನ್ನ ಇವಾಗ ಶೂಟ್ ಮಾಡ್ತೀನಿ. ದೇಶವೆಂದರೆ ಬರೀ ಮಣ್ಣಲ್ಲವೋ, ದೇಶವೆಂದರೆ ಮನುಷ್ಯರು. ದೇಶವನ್ನು ಪ್ರೀತಿಸು ಎಂದು ಕೂಗಿ ಹೇಳುವ ಹೃದಯ ರೋದನೆನ ತನ್ನ ಕವಿತೆ ಮೂಲಕ ನಮ್ಮ ಮನಸ್ಸಿನಲ್ಲಿ ಭರತ್ ಕುವೆಂಪು ಅವ್ರನ್ನ ನೀವು ಭಾರತೀಯರಾಗಿ ಮರ್ತೋದ್ರೇನ್ರೋ? ಸಾರಿ ಗಾಂಧಿ ಅವರೇ, ಈ ಕೆನ್ನೆ ಮೇಲೆ ಹೊಡೆದ್ರೆ ಆ ಕೆನ್ನೆ ತೋರಿಸೋಂತೆ ಪ್ರಪಂಚದಲ್ಲಿ ಶಾಂತಿ ಕೋರಿದ ನಿಮ್ಗೆ ನನ್ ಸಾರಿ. ಕ್ಷಮಿಸು ಮಹಾತ್ಮ. ಪ್ರೀತಿಯನ್ನೇ ಕೋರಿದ ವಿಶ್ವ ಮಾನವ ಠಾಗೂರ್ ಅವ್ರನ್ನ ಹೇಗ್ರೋ ಮರ್ತು ಬಿಟ್ರಿ? ಒಂದೇ ಭಾರತ ಮಾತೆಯ ಬಳ್ಳಿಲಿ ಹುಟ್ಟಿದ್ ನೀವು ಒಂದು ಕಾಲದಲ್ಲಿ ಭಾರತೀಯರೇ ತಾನೆ. ಇನ್ಮೇಲೆ ಪ್ರತಿಯೊಬ್ಬ ಭಾರತೀಯನು ನಿಮ್ಮನ್ನು ಹಿಡಿದು ಸಿಕ್ಸ್ ಬಿಸಾಕ್ತಾನೆ. ಸಾಯಕ್ ಮುಂಚೆ ಒಳ್ಳೆ ಕಾಫಿ ಕುಡಿತೀಯಾ? मरने से पहले ये स्वामी जी बकवास क्या है बे साले? जिहाद के लिए हम मर मिटने को तैयार होके ही पैदा हुए हैं. वक्त आने पे ह्यूमन बॉम्ब भी बन के विस्फोट होंगे. चलाओगे गोली? चलाओ बे साले. ब्लडी फैनाटिक. ಖುರಾನ್, ಭಗವದ್ಗೀತಾ, ಬೈಬಲ್ ಯಾವ ಗ್ರಂಥನೂ ಜೊತೆಲಿರೋ ಮನುಷ್ಯರನ್ನ ಸಾಯಿಸು ಅಂತ ಹೇಳೋದಿಲ್ವೋ ಮೂರ್ಖ?
ನಿಜವಾಗ್ಲೂ ಜೀನಿಯಸ್. ನಿಜವಾಗಿ ಈ ಜೀವನದಲ್ಲಿ ಹೇಗ್ ಬದುಕಬೇಕು ಅಂತ ತಿಳ್ಕೊಳ್ಳೋಕೆ ಈ ಒಂದು ಜೀವನ ಹಿಡಿಯೋ ಆಗಿದೆ. ಬಹುಶಃ ಈ ಪಾಯಿಂಟ್ ಮೇಲೆ ಬರೆದ ಪುಸ್ತಕಗಳೇ ನಮ್ ಲೈಬ್ರರಿ ಸೆಲ್ಫ್ ತುಂಬಾ ಕಾಣಿಸ್ತಾ ಇರುತ್ತೆ. ಪಾಪ